JP Morgan Chase ಗೊತ್ತಿರುತ್ತೆ, ಚೇಸ್ ಬ್ಯಾಂಕ್ ಅಲ್ಲಿ ಇದ್ದೆ ನಾನು. ಅವರ ಸೆಕ್ಯೂರಿಟಿ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅದಾದ್ಮೇಲೆ ಅದನ್ನ ಬಿಟ್ಟು ನಂದೇ ಆದ ಕಂಪ್ನಿ ಶುರು ಮಾಡಿದಾಗ ಎಲ್ಲ ನನಗೆ ಹೇಳಿದ್ದು ಅಂದ್ರೆ, ಒಂದು ಶುಭನಿಗೆ ಏನೋ ಆಗೋಗಿದೆ, ಯಾರನ್ನ ಹೆಣ್ಮಕ್ಳು ಸೈಬರ್ ಸೆಕ್ಯೂರಿಟಿಗೆ ಬರ್ತಾರ. ಎರಡನೇದು ಸೈಬರ್ ಸೆಕ್ಯೂರಿಟಿ ಇಂಡಿಯಾದಲ್ಲಿ ಎಲ್ಲಿದ್ದಾರೆ ಅಂತ ನನ್ಗೆ ಏನಿಗೆ ಬೇಕು. ಯಾಕಂದ್ರೆ ನಾನು ನನ್ನ ಕಂಪ್ನಿ ಶುರು ಮಾಡೋ ಹೊತ್ತಿಗೆ 2000 ದಾಟಿದ್ವಿ. 2009ರಲ್ಲಿ ಆಸ್ ಅ ಟೀಮ್ ಶುರು ಮಾಡಿದ್ವಿ. 2011ರಲ್ಲಿ ಪೂರ್ತಿಯಾಗಿ ಕಂಪ್ನಿ ಮಾಡಿದ್ವಿ. ಅವಾಗಿನ್ನೂ ಸೈಬರ್ ಸೆಕ್ಯೂರಿಟಿ ಹೊಸದಾಗಿದ್ರಿಂದ ಎಲ್ಲರಿಗೂ ಅನ್ಸಿದ್ದು ಇದ್ರಲ್ಲಿ ಏನಿದೆ, ದುಡ್ಡಿಲ್ಲ, ಕಾಸಿಲ್ಲ, ಇದ್ರಲ್ಲಿ ಹೆಂಗಸರು ಮೊದಲು ಬರೋದಿಲ್ಲ, ಪ್ರಯೋಜನ ಇಲ್ಲ ಅಂತ. ಆದ್ರೆ ಇವತ್ತು ನಿಮಗೆ ಅನ್ನಿಸ್ತಾ ಇದೆ, ಪ್ರತಿ ಒಂದು ಸೆಕೆಂಡು ನಿಮ್ಮ ಹಾರ್ಟಿಗಿಂತ ಜಾಸ್ತಿ ನಿಮ್ಮ ಫೋನ್ ಬೀಟ್ ಆಗ್ತಾ ಇರತ್ತೆ. ಯಾಕಂದ್ರೆ ಯಾವ ಮೆಸೇಜ್ ಬರುತ್ತಪ್ಪ, ಎಲ್ರು ಕಳ್ಕೊಂಡಪ್ಪ, ಏನಾಯ್ತಪ್ಪ ಅಂತ. ಸೊ ಹಾಗಾಗಿ ಇವತ್ತಿನ ಪರಿಸ್ಥಿತಿಯನ್ನ ಅವತ್ತೇ ಅರ್ಥ ಮಾಡಿಕೊಂಡಂತ ನನ್ನ ಸೀನಿಯರ್ಸ್ ನನಗೆ ಗೈಡ್ ಮಾಡಿದ್ರು, ಸೈಬರ್ ಸೆಕ್ಯೂರಿಟಿನಲ್ಲಿ ಮುಂದುವರೆದ್ರೆ. ಅದರಲ್ಲಿ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡಿ ಬಂದಿದ್ದೆ. ಆಮೇಲೆ ಅನ್ಸಿದ್ದು ಎಲ್ಲೋ ಕೆಲಸ ಮಾಡೋದಕ್ಕಿಂತ ನಮ್ಮದೇ ದೇಶದಲ್ಲಿ ನಮ್ಮದೇ ಕಂಪ್ನಿ ಬೇಕಾಗಬಹುದು ಅನ್ನೋ ಒಂದು ದೂರದೃಷ್ಟಿಯಿಂದ ನಮ್ಮ ಕಂಪ್ನಿ ಗ್ಲೋಬಲ್ ಸೈಬರ್ ಸೆಕ್ಯೂರಿಟಿ ರೆಸ್ಪಾನ್ಸ್ ಟೀಮ್ನ ನಾವು ಶುರು ಮಾಡಿದ್ದು. ಇವಾಗ ಇವತ್ತಿನ ವಿಷಯಕ್ಕೆ ಬಂದಾಗ, ಅವತ್ತಿಂದ ಇವತ್ತಿಗೆ ಅಂದ್ರೆ ಒಂದು 15 ವರ್ಷದಲ್ಲಿ ಎಷ್ಟು ಬೆಳೆದಿದ್ದೀವಿ ಅಂದ್ರೆ, ಇವತ್ತು ನೀವು ಒಂದು 3 ವರ್ಷದ ಮಗು ಕೇಳಿದ್ರು ಫಸ್ಟ್ ರಿಕ್ವೈರ್ಮೆಂಟ್ ಫೋನ್ ಬೇಕು. ಹುಟ್ಟುತ್ತಲೇ ಫೋನ್ ಬೇಕು ಅವರಿಗೆ. ಈ ಫೋನಿಗೂ ಇರುವ ನಮಗೂ ಇರೋ ನಂಟಿ, ಅದ್ರ ಜೊತೆಗೆ ಇದರಿಂದ ಆಗ್ತಾ ಇರೋ ಅಪರಾಧ ಇದೆ. ನನಗೆ ಕೊಟ್ಟಿರೋ ಒಂದು ಗಂಟೆನಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮೊಟ್ಟಿಗೆ ಆಫ್ ಮಾಡ್ಬಿಡಿ ಪ್ಲೀಸ್. ಸೈಬರ್ ಅಪರಾಧ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀರಾ ನೀವೆಲ್ಲ? ಮೊದಲನೇ ಪ್ರಶ್ನೆ. ಯಾಕಂದ್ರೆ ಬ್ಯಾಂಕಲ್ಲಿ ಇದ್ದವ್ರು ನೀವೆಲ್ಲ, ಸೈಬರ್ ಅಪರಾಧ ಅಂದ್ರೆ ಯಾವುದು ನಮ್ಮ ಫೋನಿಂದ, ನಮ್ಮ ಲ್ಯಾಪ್ಟಾಪ್ಗಳಿಂದ ನಾವು ಮಾಡುವಂತಹ ಟ್ರಾನ್ಸಾಕ್ಷನ್ಗಳಿಂದ ಯಾವುದರಿಂದ ಅದು ಸೈಬರ್ ಅಪರಾಧಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಯಾಕೆಂತಂದ್ರೆ ಅದು ನಿಮ್ಮ ಫೋನ್ ಪೇ ಆಗ್ಬೋದು, ಪೇಟಿಎಂಗಳಾಗ್ಬೋದು, ಅಥವಾ ಗೂಗಲ್ ಪೇ ಆಗ್ಬೋದು, ಇಲ್ಲ ಬ್ಯಾಂಕಿಂಗು, ಕಾರ್ಡು, ಇದ್ರ ಜೊತೆಗೆ ನೀವು ಮಾಡುವಂತಹ ಟ್ರಾನ್ಸಾಕ್ಷನ್ಗಳು, ನಿಮಗೆ ಗೊತ್ತಿಲ್ದಿರೋ ನಿಮ್ ಡೇಟಾ ತೆಕ್ಕೊಳ್ಳೋದು, ಪ್ರತಿಯೊಂದು ಸೈಬರ್ ಅಪರಾಧನೇ. ಡೆಫಿನಿಷನ್ ಅಂತ ನಾವು ನೋಡಿದಾಗ, ಎನಿ ಕ್ರೈಮ್ ಕಮಿಟೆಡ್ with source as computer or destination as computer or any ತೊಂದರೆ ಏನು ಅಂದ್ರೆ ಸೈಬರ್ ಅಪರಾಧ ಅಂದ್ರೆ ಏನು ಅಂತ ತಿಳ್ಕೊಳ್ದೆ ಇರೋದು. ಯಾಕೆಂದ್ರೆ ಇವಾಗ ನೀವೆಲ್ಲರೂ ಬಹುಶಃ ಇಲ್ಲಿರೋರಲ್ಲಿ ಅರ್ಧಕ್ಕರ್ಧ ಜನ ನಿಮ್ಮ ಮನೆ ಮಕ್ಕಳು, ಮೊಮ್ಮಕ್ಕಳು ಯಾರೋ ಫಾರಿನರ್ ಇರ್ತಾರೆ. ನಿಮಗೆ ಸ್ಮಾರ್ಟ್ ಫೋನ್ ಬೇಕೇ ಬೇಕು. ಯಾಕೆಂದ್ರೆ ವಾಟ್ಸ್ಆಪ್ ಕಾಲ್ಗಳಿಗೆ ಬೇಕು, ವಿಡಿಯೋ ಕಾಲಿಗೆ ಬೇಕು. ಅದರ ಜೊತೆಗೆ ಈಗ ಹೆಂಗಾಗಿದೆ ಅಂದ್ರೆ, ಇವಾಗ ನಮ್ಮ ತಂದೆನೇ ಆಗಲಿ, ಎಲ್ಲ ನಾವು ಹೋಗ್ಬೇಕು ಅಂತ ಒಂದ್ಸತಿ ನಾನು ಡ್ರೈವ್ ಮಾಡಕ್ ಬಿಡ್ತಿಲ್ಲ. ಅವ್ರಿಗೀಗ 70 ವರ್ಷ ಆಗಿದೆ, ಡ್ರೈವ್ ಮಾಡಬೇಡಿ ಅಂತೀನಿ. ಎಲ್ಲಾನ ಕರ್ಕೊಂಡು ಹೋಗ್ತೀವಿ ಅಂದ್ರೆ ನಾನು ಬಿಸಿ ಇರ್ತೀನಿ, ಅಪ್ಪ ಕ್ಯಾಬ್ ಬುಕ್ ಮಾಡ್ಕೊಡಿ ಅಂತೀನಿ. ಕ್ಯಾಬ್ ಬುಕ್ ಮಾಡ್ಕೊಳಕ್ ಬೇಕು. ಇನ್ನೇನೋ ತರಿಸ್ಕೋಬೇಕು, ಮೆಡಿಸಿನ್. ಮೊದಲ ತರ ಮೊಮ್ಮಕ್ಳು ಕೈನಲ್ಲಿ 10 ಪೈಸೆ ಇಟ್ಟು ಹೋಗ್ತಗೊಂಡ್ರೆ ಯಾರು ಇವತ್ತು ಹೋಗಲ್ಲ. ನಿಮಗೆ ಆನ್ಲೈನಲ್ಲಿ ಮೆಡಿಸಿನ್ ತಗೊಳ್ಳೋದಕ್ಕೆ ಬೇಕು. ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಮಾತಾಡೋದಕ್ಕೆ ಬೇಕು. ಇವತ್ತು ಇಲ್ಲಿ ಬರೋದಕ್ಕೂ ನಮ್ಗೆ ಗೂಗಲ್ ಬೇಕಾಗಿತ್ತು. ಇಲ್ಲ ಅಂದ್ರೆ ನಾನು 10 ಸತಿ ಅಕ್ಕಪಕ್ಕ ಕೇಳ್ಕೊಂಡು ಎಲ್ಲಿದೆ ಏನು ಅಂತ ಕೇಳ್ಕೊಂಡು ಬರ್ಬೇಕಾಗಿತ್ತು. ಆದ್ರೆ ನಾನು ಸಮಯ ಉಳಿಸಿದ್ರೆ ಗೂಗಲ್ ಮ್ಯಾಪು. ಹಾಗಂದ್ರೆ ನಮ್ಮ ಪೂರ್ತಿಯಾದ ಜೀವನನ ನಾವು ಇದರಲ್ಲೇ ತೊಡಗಿಸ್ಕೊಂಡಿದ್ದೀವಿ. ಯಾರ್ಯಾರ ಮನೇಲಿ ಇನ್ನೂ ಟೇಬಲ್ ಕ್ಲಾಕ್ ಇದೆ, ಅಲಾರ್ಮ್ ಕ್ಲಾಕ್ಗಳು? ಯಾಕಂದ್ರೆ ಫೋನ್ ಅಲ್ಲಿ ನಮ್ಮ ಅಲಾರಾಮ್ ಇದೆ. ಅಂದ್ರೆ ಬೆಳಗ್ಗೆ ನಾವು ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನಮ್ಮ ಫೋನ್ ನಲ್ಲೇ ನಾವು ಜೀವನ ಮಾಡ್ತಾ ಇದೀವಿ. ನಮ್ಮ ಪೂರ್ತಿಯಾದ ಸಮಯ ಫೋನ್ ಜೊತೆ ಕಳೀತಾ ಇದೀವಿ. ಹಾಗಾದ್ರೆ ಅಪರಾಧಗಳು ಇನ್ನೆಷ್ಟು ಜಾಸ್ತಿ ಆಗಿರ್ಬೋದು. ಪ್ರತಿದಿನ ನಾವು ನೋಡ್ದಂಗೆ, ಇವತ್ತು ಬೆಳಗ್ಗೆ ನಂದು ಸೆಷನ್ ಇತ್ತು. ಸೆಷನ್ ವಾಸ್ ಟೆಕ್ನಿಕಲ್ ಸೆಷನ್ ಅಲ್ಲಿ ಒಂದೇ ಒಂದು ರೀತಿಯಾದ ಅಪರಾಧದ ಬಗ್ಗೆ ನಾನು ಮಾತಾಡಿದ್ರು ಅದು 1.25 ಕೋಟಿ 2 ಕೋಟಿಯಷ್ಟು ಕ್ರೈಮ್ ಜಾಸ್ತಿ ಆಗಿರೋದೇ ಹೊರತು ಎಲ್ಲೂ ಕಮ್ಮಿ ಆಗ್ತಿಲ್ಲ. ಹಾಗಂತ US ಸೆಕ್ಯೂರ್ಡ್ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಬೇರೆ ಯಾವುದೋ ಕಂಟ್ರಿ ಸೆಕ್ಯೂರ್ಡ್ ಇಲ್ಲ. ಎಲ್ಲರೂ ಇದೇ ಪ್ರಾಬ್ಲಮ್ ಅಲ್ಲಿ ಇದೀವಿ. ಅಂದ್ರೆ ಇದಕ್ಕೆ ಬ್ಯಾರಿಯರ್ ಇಲ್ಲ. ಚೈನಾದಲ್ಲೋ ಲಂಡನ್ನಲ್ಲೋ ಕೂತ್ಕೊಂಡು ಇವತ್ತು ನಮ್ಮ ಮೇಲೆ ಅಪರಾಧವನ್ನ ಎಸಗಬಹುದು. ಆದ್ರೆ ಮೊದಲು ನೀವೆಲ್ಲ ಬ್ಯಾಂಕಲ್ಲಿ ಇದ್ದಿದ್ರಿಂದ ನಿಮಗೇನ್ ಅನ್ನಿಸ್ತಾ ಇತ್ತು, ನಾನು ತಗೊಳ್ಳುವಂತಹ ದುಡ್ಡು ಸೇಫ್ ಆಗಿದ್ರೆ ಈಸಿ, ಅಂದ್ರೆ ಬ್ಯಾಂಕಲ್ಲಿ ಇಟ್ಬಿಟ್ಟೆ ಅಂದ್ರೆ ಸೇಫ್ ನಾನು ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ವಿ. ಇವತ್ತು ಹಂಗಲ್ಲ. ಯಾಕೆಂದ್ರೆ ನಿಮ್ಮನ್ನ ನಿಲ್ಸಿ ಒಂದು ರಾಬರಿ ಮಾಡಿದ್ರೆ ನಿಮಗೆ ಹೊಡೆದು ಕಿತ್ಕೊಂಡ್ರೆ ಒಂದು 5,000 ಸಿಗ್ಬೋದು ಜೋಬಲ್ಲಿ, ಜಾಸ್ತಿ ಅಂದ್ರೆ ಇವತ್ತಿಗೆ. ಯಾಕೆಂದ್ರೆ ಯಾರು ಇಟ್ಕೊಳ್ಳೋದು. ಅದೇ ನಮಗೆ ಗೊತ್ತಿಲ್ದಿರ ನಮ್ಮ ಹಿಂದೆ ಕೂತ್ಕೊಂಡು ಕಳ್ತನ ಮಾಡ್ತಾರೆ ಅಂದ್ರೆ ನಮ್ಮ ಜೀವನ ಪರ್ಯಂತ ನಾವು ದುಡ್ದಂತ ಒಂದೊಂದು ರೂಪಾಯಿನೂ ಎತ್ಕೋಬಹುದು. ಬಹಳ ಸುಲಭ ಅವ್ರಿಗೀಗ. ನಮಗೆ ಗೊತ್ತಿಲ್ದಿರ ಇವತ್ತು ನಾವಿಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ಮಾತಾಡ್ತೀವಿ. ನಮ್ಮ ಎಷ್ಟು ಬ್ಯಾಂಕಲ್ಲಿ ಎಷ್ಟು ದುಡ್ಡು ಎತ್ತುತ್ತಾ ಇದಾರೋ ನಮ್ಗೆ ಗೊತ್ತಿಲ್ಲ. ಯಾವ್ಯಾವ ಥರದ ಅಪರಾಧ ಆಗ್ತಿದೆ ಅಂತ ನೋಡಿದಾಗ ನೀವು ಯಾವ ಹೆಸರು ಹೇಳಿದ್ರು ಅದಕ್ಕೆ ರಿಲೇಟೆಡ್ ಆಗಿ ಒಂದು ಅಪರಾಧ ಶುರುವಾಗಿದೆ. ಅದು ಸೈಬರ್ ಅಪರಾಧನೇ. ಕಳೆದ 5.5 ವರ್ಷ ಆಯಿತು. ಕಳೆದ 5.5 ವರ್ಷದಿಂದ ದಿನಾ ರೇಡಿಯೋದಲ್ಲಿ ನಾನು ಸೈಬರ್ ಅಪರಾಧದ ಬಗ್ಗೆ ಮಾತಾಡ್ತೀನಿ. 9:30 11 ಗಂಟೆ ತನಕ 92.7 ಆಗಿದೆ. ಇಷ್ಟು ವರ್ಷ ನಾನು ಮಾತಾಡಿನು ಒಂದೇ ಒಂದು ದಿನ ಒಂದು ಕೇಸನ್ನ ನಾನು ರಿಪೀಟ್ ಮಾಡಿಲ್ಲ. ಅಂದ್ರೆ ಅಷ್ಟು ಕೇಸ್ಗಳಿವೆ ಅಂತ ಆಯ್ತು.
ಯಾತಕ್ಕೆ ಪೊಲೀಸಲ್ಲಿ ರಿಜಿಸ್ಟರ್ ಆಗ್ತಿಲ್ಲ? ಎರಡನೇದು, ರಿಜಿಸ್ಟರ್ ಆಗಿ ಯಾಕೆ ಸಾಲ್ವ್ ಆಗ್ತಿಲ್ಲ? ಎಲ್ಲ ಕೇಳೋದು ಅದೇ, ಮೇಡಮ್ ನಮ್ಮಲ್ಲಿ ಪೊಲೀಸ್ ಅಷ್ಟಿದ್ದಾರೆ ಇಷ್ಟಿದ್ದಾರೆ ಅಂತ. ಪೊಲೀಸ್ ಎಷ್ಟಾರ ಇರಲಿ, ಪ್ರಪಂಚದಲ್ಲಿ ಕೂತಿರೋ ಎಲ್ಲರೂ ಸೇರಿ ನಮ್ಮ ಮೇಲೆ ಮುಗಿಬಿದ್ದು ನಮ್ಮನ್ನ ಕುರಿಗಳ ತರ ಅಪರಾಧವನ್ನ ಎಸಗ್ತಾನೆ ಇದ್ರೆ ಎಷ್ಟು ಪೊಲೀಸ್ನವ್ರು ಸಾಕಾಗ್ತಾರೆ? ಹಾಗೇನೆ ಎಷ್ಟು ಜನಕ್ಕೆ ಅಪರಾಧ ಏನು ಅಂತ ಗೊತ್ತು. ಇವತ್ತು ನೀವು ಗೋಧಿ ಬೆಳೆಯೋನಾಗಿರ್ಬೋದು, ಅಕ್ಕಿ ಬೆಳೆಯೋನಾಗಿರ್ಬೋದು, ಅವನಿಗೂ ಫೋನ್ ಇದೆ. ಅವನು SMS ಮೂಲಕ ಮೆಸೇಜ್ಗಳನ್ನ ಕಳಿಸ್ತಾನೆ, ಕಾಲ್ ಸೆಂಟರ್ಗೆ ಫೋನ್ ಮಾಡಿ ಯಾವ ರೀತಿಯಾದ ಯೂರಿಯಾನ ಉಪಯೋಗಿಸ್ಬೇಕು, ಮಳೆಗೆ ಹೇಗೆ ತಯಾರಿ ಅಂದ್ರೆ ನೆಕ್ಸ್ಟ್ 4-5 ದಿನಗಳಲ್ಲಿ ಯಾವತ್ತು ಮಳೆ ಇದೆ, ಯಾವ ರೀತಿ ಅವನು ತಯಾರಾಗಬೇಕು, ಪವರ್ ಎಷ್ಟೊತ್ತಿಗೆ ಬರುತ್ತೆ, ಎಲ್ಲರಿಗೂ ಫೋನೇ ಉಪಯೋಗಿಸ್ತಿದ್ದಾನೆ. ಆದ್ರೆ ಅವನಿಗೆ ಸೈಬರ್ ಅಪರಾಧದ ಬಗ್ಗೆ ಎಷ್ಟು ಗೊತ್ತಿದೆ? ಈ ರೀತಿ ಆಗಿರೋದ್ರಿಂದ ಸೈಬರ್ ಅಪರಾಧ ಏನು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಎಲ್ಲರೂ ಅದಕ್ಕೆ ನಾವು ಬೀಳ್ತಾ ಇದ್ದೀವಿ. ಸೈಬರ್ ಅಪರಾಧಗಳಲ್ಲಿ ಒಂದೊಂದೇ ನೋಡ್ತಾ ಹೋದ್ರೆ ನಾವೀಗ ಡಿಜಿಟಲ್ ಅರೆಸ್ಟ್ ಬಗ್ಗೆ ಹೇಳೋದು, ಅದು ಯಾಕೆ ಅಂತ ನನಗೆ ಇವತ್ತಿಗೂ ಅರ್ಥ ಆಗ್ತಿಲ್ಲ. ಆದ್ರೂ ನಮಗೆ ನಾವು ಯೂಶಲ್ ಆಗಿ ನಮ್ಮ ಆಫೀಸಲ್ಲಿ ನಾವು ಇಂಡಿವಿಜುವಲ್ ಕೇಸಸ್ ತಗೊಳ್ಳಲ್ಲ, ಬರೀ ಕಂಪ್ನಿ ಗೌರ್ಮೆಂಟ್ಗಳಿಗೆ ಮಾತ್ರ ಹೆಲ್ಪ್ ಮಾಡೋದು. ಹಾಗಾದ್ರೂ ನಮಗೆ ಇಂಡಿವಿಜುವಲ್ ಕೇಸಸ್ ಬರ್ತಾ ಇದೆ ಡಿಜಿಟಲ್ ಅರೆಸ್ಟ್. ಪೊಲೀಸಲ್ಲಿ ಕೇಳಿದ್ರೆ ಮೇಡಮ್ ನಾವು ರಿಜಿಸ್ಟರ್ ಮಾಡ್ಕೊಳಕ್ ಆಗ್ತಿಲ್ಲ, ಯಾಕೆಂತಂದ್ರೆ ಒಂದು ಯಾರಿಂದ ಆಗಿದೆ ನಿಮಗೆ ಅಂತ ಕೇಳಿದ್ರೆ ಹೇಳೋದು ಅವ್ರಿಗೆ ಗೊತ್ತಿಲ್ಲ. ಯಾರಿಂದ ಆಯ್ತು ಗೊತ್ತಿಲ್ಲ, ಯಾರು ಮಾಡಿದ್ರು ಗೊತ್ತಿಲ್ಲ, ಆ ನಂಬರ್ ಯಾವುದು, ಆ ನಂಬರ್ ತೆಗೆದ್ರೆ ಅದಕ್ಕೆ ಫೋನ್ ಆಗಿಲ್ಲ. ಸೊ ಹಾಗಾದ್ರೆ ಯಾರ ಮೇಲೆ ನಾವು ಕಂಪ್ಲೇಂಟ್ ತಗೊಳ್ಳೋದು? FIR ಮಾಡೋಕ್ಕಾಗಲ್ಲ. FIR ಮಾಡಲಿಲ್ಲ ಅಂದ್ರೆ ನಿಮಗೆ ಗೊತ್ತು, ಪೊಲೀಸ್ನವ್ರಿಗಿರೋ ಒಂದು ಪ್ರಮುಖವಾದ ಕೆಲಸಗಳನ್ನ ಬಿಟ್ಟು ಇದರಿಂದ ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ಹೀಗೆ ನೋಡ್ತಾ ಹೋದ್ರೆ ಡಿಜಿಟಲ್ ಪ್ರಪಂಚದಲ್ಲಿ ಡಿಜಿಟಲ್ ಇಂಡಿಯಾ ಅಂತ ಮೋದಿಯವ್ರು ಮಾಡೋದು ಬಹಳ ಸಂತೋಷದ ವಿಷಯ, ಯಾಕೆಂದ್ರೆ ನಮ್ಗೆ ಬೇಕಿತ್ತು. ಆದ್ರೆ ಡಿಜಿಟಲ್ ಪ್ರಪಂಚಕ್ಕೆ ಸೆಕ್ಯೂರಿಟಿ ಎಲ್ಲಿದೆ? ಈಗ ಮೊನ್ನೆ ರೈತರ ಒಕ್ಕೂಟ ಒಬ್ರು ಸೇರ್ಕೊಂಡು ನನಗೆ ಮಾತಾಡೋದಕ್ಕೆ ಹೇಳಿದ್ರು, ಮೇಡಮ್ ಬರಲೇಬೇಕು ಅಂತ. ನನಗಿದ್ದು ರೈತರ ಒಕ್ಕೂಟಕ್ಕೂ ನನ್ನ ಸಬ್ಜೆಕ್ಟ್ಗೂ ಏನು ಸಂಬಂಧ ಅಂತ ಹೋದ್ರೆ ಅವ್ರು ಹೇಳಿದ್ದು, ಮೇಡಮ್ ನಮ್ಮಲ್ಲಿ ಎಲ್ಲರೂ ಈ ಲೋನ್ ಆ್ಯಪ್ಗಳ ಮೇಲೆ ಲೋನ್ ತಗೊಂಡು ನೇಣು ಹಾಕೋತಾ ಇದ್ದಾರೆ, ದುಡ್ಡು ಕಟ್ಟಕ್ಕಾಗ್ತೀರಾ, ಫೋನ್ಗಳು ಹ್ಯಾಕ್ ಆಗಿದೆ, ರೈತಾಪಿ ಜೀವಿಗಳು ನಾವು ಭೂಮಿನ ನೆಚ್ಕೊಂಡು ಬದುಕ್ತಾ ಇರೋರು ನಾವು 5,000 8,000 ಸಾಲ ಮಾಡ್ಕೊಂಡು ಲೋನಲ್ಲಿ ಅವ್ರಗಳ ಫೋಟೋವನ್ನ ಮಾರ್ಕ್ ಮಾಡಿ ಸೈಬರ್ ಅಪರಾಧ ಎಸಗ್ತಾ ಇರೋದ್ರಿಂದ ರೈತರು ನೇಣು ಹಾಕೋತಿದ್ದಾರೆ, ನಮಗೆ ನೀವು ಸಹಾಯ ಮಾಡಬೇಕು ಅಂತ. ಅವತ್ತಿನ ಮಾತುಕತೆ, ಅವತ್ತಿನ ಒಂದು ಅವ್ರ ಜೊತೆ ನಾನು ಹಂಚ್ಕೊಂಡಂತಹ ವಿಷಯ ಎಲ್ಲಿಗೆ ಹೋಗಿದೆ ಅಂದ್ರೆ, ನಿನ್ನೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಮೇಡಮ್ ನಾವು CM ಅವ್ರ ಹತ್ರ ಮಾತಾಡಿದೀವಿ, ಒಂದು ಇದಕ್ಕೆ ಸೀಮಿತವಾಗಿ ಬೇಕಾಗಿರುವಂತಹ ಡಾಕ್ಯುಮೆಂಟ್ ನ ರೆಡಿ ಮಾಡ್ಕೊಡಿ, ಈ ಲೋನ್ ಆ್ಯಪ್ಗಳನ್ನ ಹೇಗೆ ನಾವು ಡಿಲೀಟ್ ಮಾಡ್ಬೋದು, ಹೇಗೆ ಸ್ಟಾಪ್ ಮಾಡ್ಬೋದು ಅಂತ ಗೌರ್ಮೆಂಟ್ ಕೇಳಿದೀವಿ. ಗೌರ್ಮೆಂಟ್ CM ಅವರು ಇದಕ್ಕೆ ಒಂದು ಡಾಕ್ಯುಮೆಂಟ್ ಕೊಡಿ ಅಂತ ಕೇಳ್ತಿದ್ದಾರೆ ಅಂತ. ಅಂದ್ರೆ ಅಷ್ಟು ಸೀರಿಯಸ್ ಆಗಿ ರೈತಾಪಿ ವರ್ಗದವರು ತಗೊಳ್ತಾ ಇದ್ದಾರೆ ಇವತ್ತು. ನನಗೆ ಅವತ್ತು ಆಗಿದ್ದ ಆಶ್ಚರ್ಯನೇ ಅದು. ರೈತರ ಒಕ್ಕೂಟ ಕರೀತಾ ಇದೆ ಯಾತಕ್ಕೆ ಅಂತ ನೋಡಿದಾಗ ಅವ್ರು ಇಲ್ಲಿ ಸಿಕ್ಕಾಕೊಳ್ತಾರೆ. ಲೋನ್ ಆ್ಯಪ್ಗಳು, ಡಿಜಿಟಲ್ ಅರೆಸ್ಟ್ಗಳು, ಇನ್ಯಾವುದೋ ಫೋನು, ದಿನಾಗ್ಲೂ ಒಂದೊಂದು ಸೈಬರ್ ಅಪರಾಧ ಹೆಚ್ಚಾಗ್ತಾ ಇರೋದ್ರಿಂದ ಯಾವ ತರ ನಡೀತಾ ಇದೆ, ಯಾವ ರೀತಿ ಮುಖವಾಡ ಹೊತ್ಕೊಂಡು ನಿಮ್ ಮುಂದೆ ಬರ್ತಾ ಇದೆ ನಿಮಗೆ ಅರ್ಥ ಆಗ್ತಿಲ್ಲ. ಇವಾಗ ಎಷ್ಟು ಜನಕ್ಕೆ ನಿಮ್ಗೆ ಫೋನ್ ಬಂದಿರ್ಬೋದು, ಫೋನ್ ಮಾಡ್ಬಿಟ್ಟು ನಿಮ್ಮ 2 ವೀಲರು ಅಥವಾ 4 ವೀಲರ್ ಚಲಾನ್ ಇದೆ, ಕೋರ್ಟ್ಗೆ ಹೋಗಿದೆ, ಅದು ಬನ್ನಿ ನೀವು, ನಿಮಗೆ ಡಿಜಿಟಲ್ ಅರೆಸ್ಟ್ ವಾರೆಂಟು ಕಳಿಸ್ತಾರೆ. ಅದೇನು ಗೌರ್ಮೆಂಟ್ ಸೀಲು, ಗೌರ್ಮೆಂಟ್ ಲೋಗೋ ಇರೋದು. ನೀವೆಲ್ಲ ಬ್ಯಾಂಕ್ ಅಲ್ಲಿ ಇದ್ದವರು, ನಿಮ್ ಪ್ರಕಾರ ಏನು ಡಾಕ್ಯುಮೆಂಟ್ ಇಸ್ ವ್ಯಾಲಿಡ್ ಅಂತ ನಿಮಗೆ ಡಾಕ್ಯುಮೆಂಟ್ಸ್ ನೋಡಿದ ತಕ್ಷಣ ನೀವೇನಂತೀರಾ, ಇದು ಗೌರ್ಮೆಂಟ್ ಸೀಲ್ ಇದೆ, ಗೌರ್ಮೆಂಟ್ ಲೋಗೋ ಇದೆ ಅಂದ್ರೆ ಕರೆಕ್ಟ್ ಆಗಿ ಪೊಲೀಸ್ ಆಫೀಸರೇ ನನ್ನ ಹತ್ರ ಮಾತಾಡ್ತಿದ್ದಾನೆ. ನಿಮ್ಗೇನ್ ಅನ್ಸುತ್ತೆ, ಅಯ್ಯೋ ನೋಡಪ್ಪ ಇಷ್ಟು ವರ್ಷ ಮರ್ಯಾದೆಯಿಂದ ನಾನು ನನ್ನ ಕೆಲಸವನ್ನ ಮುಗಿಸ್ಕೊಂಡು ರಿಟೈರ್ಡ್ ಆಗಿ ಬಂದಿದ್ದೀನಿ, ಇದ್ಯಾವುದು ಹೋಗೋ ಕಾಲದಲ್ಲಿ ನನಗೆ ಈ ಗಿರೆಸ್ಟು ಅಂತೆಲ್ಲ ಕೋರ್ಟು ಕಚೇರಿ ಮತ್ತೆ ಪೊಲೀಸ್ ಸ್ಟೇಷನ್ ಅಂದ್ರೆ ನನ್ನ ಮರ್ಯಾದೆ ಏನಾಗುತ್ತೆ, ನನ್ನ ಮಗ ಏನ್ ಹೇಳ್ತಾನೆ, ನನ್ನ ಸೊಸೆಗೆ ಏನ್ ಹೇಳಿ ನಾನು, ಈ ತರ ಎಲ್ಲ ಯೋಚನೆ ಬಂದು ಅವ್ರು ಹೇಳಿದಂಗೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದು ಸಾಮಾನ್ಯ, ಪ್ರತಿಯೊಬ್ಬರು ತಲೆಗೆ ಬರೋದಿದೆ. ಯಾವುದೇ ಆಗಲಿ, ಇವತ್ತು ನಾನೇ ಆಗಲಿ, ನಮ್ಮ ತಂದೆಗೆ ಏನಾರು ಆ ಥರ ಆಯ್ತು ಅಂದ್ರೆ ಫಸ್ಟ್ ಬೈತೀನಿ ನಾನು, ನೀನೇನು ಗೊತ್ತಾಗ್ಲಿಲ್ವಾ ಅಷ್ಟು ಅಂತ. ಬೇರೆಯವ್ರಿಗೆ ರೆಸ್ಪಾಂಡ್ ಮಾಡೋದು ಬೇರೆ, ತಂದೆ ತಾಯಿಗೆ ರೆಸ್ಪಾಂಡ್ ಮಾಡೋದು ಬೇರೆ. ನಮ್ಗೇನಂದ್ರೆ ನಮ್ಮ ತಂದೆ ತಾಯಿಗೆ ನಮ್ಗೆಲ್ಲರಿಗಿಂತ ಜಾಸ್ತಿ ಗೊತ್ತು ಅನ್ನೋದು ಮೊದಲಿಂದ ನಮ್ಗೆ ಬಂದ್ಬಿಟ್ಟಿದೆ. ನೀನ್ ಗೊತ್ತಾಗಲ್ವಾ? ನಿಮ್ಮ ಮನ್ಸಲ್ಲಿ ಏನೇನಿದೆ, ಅಯ್ಯೋ ನನ್ನ ಮಗನ್ ಗೊತ್ತಾದ್ರೆ ಒಂದು ದುಡ್ಡು ಕಳ್ಕೊಂಡಿದೀನಿ ಬೈತಾನೆ, ಎರಡನೇದು ನಿನ್ನ ಆರೋಗ್ಯಕ್ಕೆ ನಿನ್ನ ಟ್ರಾವೆಲ್ಗೆ ಅಂತ ದುಡ್ಡು ಕೊಟ್ಟಿದ್ದ ಅದನ್ನೇ ಕಳ್ಕೊಂಡಿದ್ದೀನಿ ನಾವು, ದುಡ್ಡು ನಾನ್ ಸೇವ್ ಮಾಡಿದ್ದು, ಈ ತರ ಎಲ್ಲ ನಿಮ್ ತಲೆಗೂ ಬರುತ್ತೆ. ಇವರು ಟ್ರ್ಯಾಪ್ ಮಾಡ್ತಾ ಇರೋದು ಅಂತದ್ದು. ಅವ್ರ ಪ್ರಕಾರ ಪ್ರಪಂಚದಲ್ಲಿರೋ ಎಲ್ಲ ಸೈಬರ್ ಅಪರಾಧ ಮಾಡುವಂತ ಕ್ರಿಮಿನಲ್ಸ್ ಅಲ್ಲಿರೋ ಬ್ರೈನ್ ಅಲ್ಲಿರೋ ಒಂದು ಥಾಟ್ ಏನು ಅಂದ್ರೆ, ಇಂಡಿಯಾದಲ್ಲಿ ಬಹಳ ಬೇಗ ನಿಮ್ಮನ್ನ ಜಾಲಕ್ಕೆ ಸಿಕ್ಕಿಸ್ಬೋದು. ಹೇಗೆ ಅಂತಂದ್ರೆ, ಒಂದು ಸೆಂಟಿಮೆಂಟ್, ಎರಡನೇದು ನಾವು ಮರ್ಯಾದೆ ಗಣಿಸ್ತೀವಿ. ನಾರ್ತ್ ಇಂಡಿಯಾದಾದ್ರೂ ಪರವಾಗಿಲ್ಲ, ಸೌತ್ ಇಂಡಿಯಾಗೆ ಬಂದ್ರಂತೂ ಪೂರ್ತಿಯಾಗಿ ನಾವು ಮರ್ಯಾದೆ ಗಣಿಸ್ತೀವಿ. ಅಯ್ಯೋ ಬಿಡಪ್ಪ ದುಡ್ಡು ಹೇಗಾದ್ರೂ ಹೋದ್ರೆ ಹೋಯ್ತು,
ಸದ್ಯ ಯಾರು ಗೊತ್ತಾಗದೇ ಇದ್ರೆ ಸರಿ, ಪೊಲೀಸ್ ಕಂಪ್ಲೇಂಟ್ ಕೊಡೋ ಸುಮ್ಮನೆ ಇರ್ಬಿಡ್ತೀನಿ. ಇದು ಇವತ್ತಿನ ಪರಿಸ್ಥಿತಿ. ಸರ್ ಹೇಳಿದಂಗೆ ಆ್ಯಕ್ಚುಲಿ DGM ಅಲ್ಲ, ಲೆಟ್ ಮಿ ಟೆಲ್ ಯು, ಯಾವ ಜಡ್ಜು ಅಂತ ಬೇಡ, ಹೈಕೋರ್ಟ್ ಜಡ್ಜು 82 ವರ್ಷ ಕಳ್ಕೊಂಡಿದ್ದಾರೆ. ಬೆಳಗಿನ ಜಾವ ನನಗೆ 4 ಗಂಟೆ ಫೋನ್, ನಾನು 2 ಸತಿ ಡಿಸ್ಕನೆಕ್ಟ್ ಮಾಡಿದೆ. ಯೂಶಲಿ ಬೆಳಗಿನ ಜಾವ 4 ಗಂಟೆ ಅಂದ್ರೆ ನಾನು US ಕಾಲ್ ಅಟೆಂಡ್ ಆಗ್ತೀನಿ. ಇಂಡಿಯನ್ ನಂಬರ್ ನಾನು ಬಿಡು 10 ಗಂಟೆ ಮೇಲೆ ಮಾಡೋದಾಯ್ತು, ಕಟ್ ಮಾಡಿದೆ. 3ನೇ ಸತಿ 4ನೇ ಸತಿ ಬಂದಾಗ ನನಗೆ ಅನಿಸ್ತು ಏನೋ ಎಮರ್ಜೆನ್ಸಿ ಇದೆ ಅಂತ ಅಟೆಂಡ್ ಆಗಿ. ಆಮೇಲೆ ಸರ್ ಫೋನ್ ಎತ್ತಿದ್ರು, ಮೇಡಮ್ ಸಾರಿ ಐ ಹ್ಯಾಡ್ ಟು ವೇಕ್ ಯು ಅಪ್ ಅಂದರು. ಗೊತ್ತಾಗಲಿಲ್ಲ ಸರ್ ಅಂದರೆ, ಮೇಡಮ್ ಇದು ನನ್ನ ಇನ್ನೊಂದು ಜಿಯೋ ನಂಬರು, ಇದು ನನ್ನ ಡೆಸಿಗ್ನೇಷನು, ದಿಸ್ ಇಸ್ ವಾಟ್ ಐ ಆಮ್, ಈ ಥರ ಹೈಕೋರ್ಟ್ ಜಡ್ಜು ನಾನು. ಹೇಳಿ ಸರ್ ಏನಂತ. ಬೆಳಗ್ಗೆ ಎದ್ದೆ, ನಾನು ರೊಟೀನ್ ವಾಕ್ಗೆ ಹೋಗೋ ಟೈಮ್ ಇದು ನನ್ನದು. 4:30ಗೆ ಎದ್ದು ರೆಡಿಯಾಗಿ ವಾಕ್ ಹೋಗೋ ಟೈಮು. ಎದ್ದು ನೋಡ್ತೀನಿ, ನನ್ನ ಫೋನಲ್ಲಿ 8 SMS ಬಂದಿದೆ. ಎಲ್ಲ SMS ಅನ್ನು ನೋಡಿದ್ರೆ ನನ್ನ ಅಕೌಂಟಿಂದ ದುಡ್ಡು ಹೋಗ್ತಿದೆ. ಆಲ್ಮೋಸ್ಟ್ 82ರಿಂದ 83 ಲಕ್ಷ ತನಕ ಹೋಗ್ಬಿಟ್ಟಿದೆ. ಏನು ಮಾಡೋದು? ನನ್ನ ಸರ್ ಪೊಲೀಸ್ ಕಂಪ್ಲೇಂಟ್ ಮಾಡಿ ಬೆಳಗ್ಗೆನೇ ಹೋಗ್ಬಿಟ್ಟು ಐ ಶಲ್ ಟೇಕ್ ಇಟ್ ಅಲ್ಲ. ಇಲ್ಲ ಹಂಗಾಗಲ್ಲ. ನಾನೇ ಹೇಳ್ತಿದ್ದೀನಲ್ಲ ನನ್ನ ಡೆಸಿಗ್ನೇಷನ್ ಏನು ಅಂತ. ಒಬ್ಬ ಹೈಕೋರ್ಟ್ ಜಡ್ಜ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಾನು ಸೈಬರ್ ಅಪರಾಧಕ್ಕೆ ಗುರಿಯಾಗಿದ್ದೀನಿ, ನಾನು ಇಷ್ಟು ಹೋಗಿದೆ ಅಂದರೆ ಒಂದು ಮರ್ಯಾದೆ. ನಾನು ಇನ್ನೂ ಸ್ಟಿಲ್ ವರ್ಕ್, ನಾನೇ ರಿಟೈರ್ಡ್ ಜಡ್ಜ್ ಅಲ್ಲ. ನಾನು ಇವತ್ತು ಬೆಂಚ್ಗೆ ಹೋಗ್ಕೊಡ್ತೀನಿ, ನನ್ನ ಮರ್ಯಾದೆ ಏನಾಗುತ್ತೆ? ಇಲ್ಲಿ ಮರ್ಯಾದೆ ನೋಡ್ಬೇಕಾ, ದುಡ್ಡು ನೋಡ್ಬೇಕಾ, ಅಥವಾ ಅವರ ಡೆಸಿಗ್ನೇಷನ್ ನೋಡಿ ನಾನು ಏನು ಸಜೆಸ್ಟ್ ಮಾಡಬೇಕು ಅನ್ನೋದು ಒಂದು ನನ್ನ ತಲೆನಲ್ಲಿತ್ತು. ನಾನು ಅದೇ ಸರ್ ಪೊಲೀಸ್ ಕಂಪ್ಲೇಂಟ್ ಕೊಡಲಿಲ್ಲ ಅಂದರೆ ದುಡ್ಡನ್ನ ಹೇಗೆ ನಾನು ಸೀಸ್ ಮಾಡಿಸಿ ತರೋದು? ಡೂ ವಾಟ್ ಎವರ್ ಯು ವಾಂಟ್, ಗೆಟ್ ಇನ್ ದ ಟೆಕ್ನಿಕಲ್ ಇದು, ಸೀಸ್ ಮಾಡಿಸೋದು ಇದು ಎಲ್ಲ ನಾವು ನೋಡೋಣ. ಸರಿ ಆಯಿತು, ನನ್ನ ಕೈಯಲ್ಲಿ ಆಗಿದ್ದು, ಎಲ್ಲೆಲ್ಲಿಂದ ಬಂದಿತ್ತು, ಏನು ಎಲ್ಲ ಇನ್ಫಾರ್ಮ್ ಮಾಡಿದೆ. ಆಲ್ಮೋಸ್ಟ್ 40% ದುಡ್ಡು ಸಿಕ್ತು, ಇನ್ನು ಮಿಕ್ಕಿದ್ದು ಹೋಯ್ತು. ಈ ವಾಸ್ ಓಕೆ. ಬಟ್ ಪ್ರಾಬ್ಲಮ್ ಏನು ಅಂದರೆ, ಆ ಥರ ಒಂದು ಜವಾಬ್ದಾರಿಯುತವಾದ ಜಾಗದಲ್ಲಿ ಕೂತ್ಕೊಂಡು ಅವ್ರು ಯೋಚನೆ ಪಾಪ ದುಡ್ಡು ಕಳ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ಮರ್ಯಾದೆ ಏನಾಗುತ್ತೆ ನಂದು? ದಿನ ಬೆಳಗ್ಗೆ ಎದ್ದು ನನ್ನ ಜೂನಿಯರ್ಸ್ ನನ್ನ ಮುಂದೆ ಬಂದು ನಿಂತ್ಕೋತಾರೆ, ನಾನು ಹೇಗೆ ಮಾತಾಡಲಿ? ಇಲ್ಲ, ನಿಜ. ಈ ಥರ ಯಾರನ್ನ ಅಂತಿಲ್ಲ, ಪಕ್ಷ ಭೇದ ಇಲ್ಲ. ಒಬ್ರು BJPನವರು, ಕಾಂಗ್ರೆಸ್ ಅವರು, JDS ಅವರು ಅಂತ ಪಕ್ಷ ಭೇದ ಇಲ್ಲ, ಪಂಕ್ತಿ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ವಯಸ್ಸಿಲ್ಲ, ಯಾವುದೇ ರೀತಿಯಾದ ವರ್ಣ ಭೇದ ಇಲ್ಲ. ಎಲ್ಲರನ್ನೂ ಟಾರ್ಗೆಟ್ ಮಾಡ್ತಾರೆ. ನೀವು ಅನ್ಕೋಬೋದು, ಅಯ್ಯೋ ಬಿಡಿ ಮೇಡಮ್ ನನಗೆ ವಯಸ್ಸಾಗಿದೆ, ನನಗೆ ಈ ವಯಸ್ಸಲ್ಲಿ ಯಾವ ಸೈಬರ್ ಕ್ರೈಮ್ ಆಗುತ್ತೆ? ಪ್ರತಿಯೊಬ್ಬರಿಗೂ ಸೈಬರ್ ಕ್ರೈಮ್ ಅನ್ನೋದು ಕಾಮನ್. ಅದು ಅವ್ರ ಪ್ರಕಾರ ಏನು, ದುಡ್ಡು ಯಾರ ಹತ್ರ ಇದೆಯೋ ಅವ್ರ ಹತ್ರ ತೆಕ್ಕೋದು ಅಷ್ಟೇ. ಅದು ಯಾರು ಬೇಕಾರಾಗಿರಲಿ, ಅವ್ರಿಗೆ ಏನಾಗಬೇಕಾಗಿದೆ? ಈಗ 3 ತಿಂಗಳ ಕೆಳಗೆ ನಿಮ್ಗೆ ಗೊತ್ತಿರಬೇಕು, ಲಾವೋಸ್ ಮತ್ತು ಕಾಂಬೋಡಿಯಾದಿಂದ 48 ಜನನ್ನ ನಾವು ಇಂಡಿಯಾದವರು ಕರ್ಕೊಂಡ್ಬಂದ್ವಿ ವಾಪಸ್ಸು. ಏಕೆಂತಂದ್ರೆ ಅವರಿಗೆ ಫಾರಿನಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಕರ್ಕೊಂಡೋಗಿ ಪಾಸ್ಪೋರ್ಟ್ಗಳು ಇಸ್ಕೊಂಡ್ಬಿಟ್ಟು ಅವ್ರ ಕೈನಲ್ಲಿ ಸೈಬರ್ ಅಪರಾಧ ನಮ್ಮ ಇಂಡಿಯಾಗೆ ಮಾಡಿಸೋದು. ಇಂಡಿಯಾದವ್ರನ್ನೇ ಕರ್ಕೊಂಡೋಗಿ ಇಂಡಿಯಾದವ್ರ ಮೇಲೆ ಚೂ ಬಿಟ್ಟಂಗೆ ಅದು. ಅಂದ್ರೆ ಇವ್ರು ಮಾಡ್ತಾ ಇರೋದೇನೋ, ಅಲ್ಲಿ ಕೂರಿಸಿ ಅವರಿಗೆ ಟಾರ್ಗೆಟ್ ಕೊಡೋದು. ದಿನದಲ್ಲಿ ನಿನ್ನ ಕಲೆಕ್ಷನ್ 3 ಲಕ್ಷದ ಮೇಲೆ ಹೋಗ್ಬೇಕು. 3 ಲಕ್ಷದ ಮೇಲೆ ಹೋಗಿಲ್ಲ ಅಂದ್ರೆ ಊಟ ಕೊಡ್ತಾ ಇಲ್ಲ. ಅವರ ಪರಿಸ್ಥಿತಿ ಹೆಂಗಿರ್ಬೇಕು? ಯಾಕೆಂದ್ರೆ ಮನೆಯಲ್ಲಿ ಫಾರಿನಲ್ಲಿ ಕೆಲಸ ಸಿಗ್ತಿದೆ ಅಂತ ಹೋಗಿ ಸಂಬಳ ಬಿಟ್ಬಿಡಿ, ಊಟ ತಿಂಡಿಗೂ ಕಷ್ಟ ಆಗಿ ಅವ್ರು ಅಲ್ಲಿಂದ ತಪ್ಪಿಸ್ಕೊಂಡು ಬರೋದೇ ದೊಡ್ಡ ಕಷ್ಟ ಆಗಿತ್ತು. ಆ 48 ಆದ್ಮೇಲೆ 12 ಕರ್ಕೊಂಡ್ಬಂದ್ರು, ಇನ್ನೂ 1 ಜನ ಇದ್ದಾರೆ, ಇನ್ನೂ ಕರ್ಕೊಂಡ್ಬರೋದಿದ್ದಾರೆ. ಎಷ್ಟು ಪ್ರೊಫೆಷನಲ್ ಆಗಿ ಮಾತಾಡ್ತಾರೆ ಅಂದ್ರೆ, ಪಕ್ಕಾ ಕಾಲ್ ಸೆಂಟರ್ಗಳು ನಿಮಗೆ ಫೋನ್ ಮಾಡಿ ನಿಮ್ಮ ಜೊತೆಗೆ ಮಾತಾಡ್ತಾ ಹೇಳ್ತಾರೆ, ಸರ್ ಈ ತರ ನಿಮ್ಮ ಪೂರ್ತಿಯಾದ ಡೀಟೇಲ್ ಹೇಳ್ತಾರೆ. ಸರ್ ನಿಮ್ಮ ಹೆಸರು ಇದಲ್ವಾ, ನಿಮ್ಮ ಪ್ಯಾನ್ ನಂಬರು, ನಿಮ್ಮ ಆಧಾರ್ ನಂಬರು, ನಿಮ್ಮ ಮನೆ ಅಡ್ರೆಸ್ಸು ಕರೆಕ್ಟಾಗಿ ಹೇಳ್ತಾರೆ. ಹೆಂಗೆ? ಅವ್ರ ಹತ್ರ ನಿಮ್ಮ ಡೇಟಾಬೇಸ್ ಇದೆ, ಪ್ರತಿಯೊಂದು ಡೇಟಾನು ನಿಮ್ಮದು ಅವ್ರ ಹತ್ರ ಇರುತ್ತೆ. ಅದನ್ನ ಇಟ್ಕೊಂಡೇ ನಿಮ್ಮ ಹತ್ರ ಮಾತಾಡೋದು. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಕರೆಕ್ಟಾಗಿ ಹೇಳ್ತಾರೆ. ಒಮ್ಮೆ ಯೋಚನೆ ಮಾಡಿ ನೋಡಿ, ಯಾವ್ದನ್ನ ಬ್ಯಾಂಕಲ್ಲಿ ದುಡ್ಡಿಲ್ಲ ಅಂದ್ರೆ ಅವ್ರು ಯಾವತ್ತೂ ಹ್ಯಾಕಿಂಗು ಆಗಲ್ಲ, ಯಾವುದೇ ರೀತಿಯಾದ ಸೈಬರ್ ಅಪರಾಧ ಮಾಡಲ್ಲ. ಯಾಕೆಂದ್ರೆ ಡೇಟಾ ತೆಕ್ಕೋತಾರೆ ಅವರು. ಡೇಟಾ ತೆಕ್ಕೊಂಡು ನೋಡಿ ಅವರು ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ? ಪ್ರತಿಯೊಂದನ್ನು ನೋಡಿದ್ರೆ ಟಾರ್ಗೆಟ್ ಮಾಡೋದು. ಸೊ ಹಾಗಾಗಿ ಅವ್ರೇನು ಅಂದ್ರೆ, ನಮ್ಮಲ್ಲಿ ಡಾರ್ಕ್ ವೆಬ್ ಅಂತ ಇದೆ. ಸಾಕಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರುವಂತ ಒಂದು ಜಾಗ. ನೀವೇನು ಉಪಯೋಗಿಸ್ತೀರಾ ಇಂಟರ್ನೆಟ್, ಅದು ಬರೀ 4% ಮಾತ್ರ. 96% ಇಂಟರ್ನೆಟ್ ಬಂದು ಡಾರ್ಕ್ ವೆಬ್ ಮತ್ತೆ ಡೀಪ್ ವೆಬ್ ಅಂತ ಇದೆ. ಅದರಲ್ಲೇ ಇದೆ ಕಂಟೆಂಟ್. ಅಲ್ಲಿ ಇದ್ರ ಮಾರಾಟ ನಡೆಯುತ್ತೆ. ಇವಾಗ ಏರ್ಟೆಲ್, ಇಲ್ಲಿರೋರು ಎಷ್ಟೊಂದು ಜನರು ಏರ್ಟೆಲ್ ಅಲ್ವಾ? ಏರ್ಟೆಲ್ ಅಲ್ಲಿ ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರು, ನಿಮ್ಮ ಇಮೇಲ್ ಅಡ್ರೆಸ್, ನಿಮ್ಮ ಮನೆ ಅಡ್ರೆಸ್, ಇದಿಷ್ಟು ಇರುತ್ತೆ. ಇದಷ್ಟು ಡೇಟಾ ರೆಕಾರ್ಡ್ ಅಂತ ಕರಿತೀವಿ ನಾವು. ಒಂದು ರೆಕಾರ್ಡಿಗೆ ಇವತ್ತಿನ ಪ್ರೈಸ್ ಅಂತಂದ್ರೆ 12 ಪೈಸಾ ಅಷ್ಟೇ. 10 ರಿಂದ 12 ಪೈಸಾ ಬಿಡ್ ಮಾಡ್ತಾರೆ. ಆ ಥರ ಕಂಟೆಂಟ್ಗಳನ್ನ ಮಾರ್ತಾರೆ ಡಾರ್ಕ್ ವೆಬ್ ಅಲ್ಲಿ. ಅಂದ್ರೆ ಬ್ಯಾಂಕರ್ಸು, CEO-ಗಳದ್ದು, ಡಾಕ್ಟರ್ಸು, ಸ್ಟೂಡೆಂಟ್ಸ್ದು, ಮಹಿಳೆಯರು, ಹೀಗೆ ಬೇರೆ ಬೇರೆ ವಿಭಾಗ ಮಾಡಿಬಿಟ್ಟು ಅದನ್ನು ಮಾರ್ತಾರೆ. ಮತ್ತೆ ಅದನ್ನು
ಬಿಡಿಂಗು ಹಾಕಿರ್ತಾರೆ, ಆಪ್ಷನ್ಗೆ ಹಾಕಿರ್ತಾರೆ. 100% ಆಕ್ಯುರಸಿ ಇರೋದಕ್ಕೆ ಇಷ್ಟು ದುಡ್ಡು, 80% ಆಕ್ಯುರಸಿ. ಯಾಕೆಂತಂದ್ರೆ ನಾನು ಕಲೆಕ್ಟ್ ಮಾಡಿದ್ದು ಡೇಟಾ ಏರ್ಟೆಲ್ ಇದು ಹೋದ ವರ್ಷ ಆದ್ರೆ ಎಷ್ಟೊಂದು ಜನ ನಂಬರ್ ಬದಲಾಗೋಗಿರುತ್ತೆ. ಅಂದ್ರೆ ಆಕ್ಯುರಸಿ 80% ಇರುತ್ತೆ. ಅದು ನಾನು 4 ವರ್ಷದ ಕೆಳಗೆ ತಗೊಂಡಿದ್ರೆ 60% ಆಕ್ಯುರಸಿ ಇರುತ್ತೆ. ನೆನ್ನೆ ತಗೊಂಡಿದ್ರೆ 100% ಆಕ್ಯುರಸಿ ಇರುತ್ತೆ. ಎಲ್ಲ ಫೋನು ಆಕ್ಟಿವ್, ಎಲ್ಲ ನಂಬರು ಆಕ್ಟಿವ್, ಎಲ್ಲ ಜೀವಂತವಾಗಿರ್ಬೋದು. ಅಂದ್ರೆ 100% ಆಕ್ಯುರಸಿ ಇತ್ತು ಅಂತಂದ್ರೆ ಒಂದು ರೆಕಾರ್ಡಿಗೆ 1 ರೂಪಾಯಿ ತಗೋತಾರೆ. ಈ ತರ ಡೇಟಾ ತಗೊಂಡು ಅವರು ನಿಮ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಕೇಳ್ತಾರೆ, ನೀವು ಲೋನ್ ಕಟ್ಟಬೇಕಾಗಿತ್ತಲ್ವಾ, ಅಥವಾ ನಿಮ್ಮ ಎಷ್ಟೋ ಜನಕ್ಕೆ ನಾನು ಕಳೆದ ವಾರ ಮಾಡಿದ್ದೆ, PF ಗೆ ಫೋನ್ ಮಾಡ್ತಾ ಇದ್ದಾರೆ. ನಿಮ್ದು PF ಇತ್ತಲ್ಲ, PF ಅಕೌಂಟ್ ಅಲ್ಲಿ ಸ್ವಲ್ಪ ತೊಂದರೆ ಆಗಿದೆ, ನಿಮ್ಮ ಹೆಸರು ಇದಲ್ವಾ, ನಿಮ್ PF ನಂಬರ್ ಇದಲ್ವಾ ಅಂತ ಕರೆಕ್ಟ್ ಆಗಿ ನಿಮ್ಮ PF ನಂಬರ್ ಕರೆಕ್ಟ್ ಆಗಿ ಹೇಳ್ತಾರೆ, PPO ನಂಬರ್ ಕರೆಕ್ಟ್ ಆಗಿ ಹೇಳ್ತಾರೆ. ನಂಬರ್ ಕರೆಕ್ಟ್ ಆಗಿ ಹೇಳ್ಬಿಟ್ಟು ನಿಮಗೆ ಈ ನಂಬರ್ ಅಲ್ಲಿ ತೊಂದರೆ ಆಗಿರೋದ್ರಿಂದ ನಾವು ಫೋನ್ ಮಾಡ್ತಾ ಇರೋದು ಅದೇ ವಿಷಯವಾಗಿ ಕರೆಕ್ಷನ್ ಮಾಡ್ಬೇಕು, ನಿಮ್ಮೊಂದು ನೋಟಿಸ್ ಬರುತ್ತೆ ಕೊಡಿ. ನಿಮ್ಮೆಲ್ಲರಿಗೂ PF ಇದ್ದೇ ಇದೆ, ಏನ್ ಮಾಡ್ತೀರಾ? ಹಾಗೇನೆ ನಿಮಗೆ ನಿಮ್ಮ ರಿಟೈರ್ಮೆಂಟ್ ಆದ್ಮೇಲೆ ಬರುವಂತಹ ದುಡ್ಡು ಅದ್ರ ಬಗ್ಗೆನೂ ಟ್ರ್ಯಾಕ್ ಇರುತ್ತೆ, ಲೋನ್ ಬಗ್ಗೆ ಟ್ರ್ಯಾಕ್ ಇರುತ್ತೆ. ಈ ಒಂದು ವರ್ಷ ಆಯ್ತು, 35 ವರ್ಷದ ಯುವಕ ಮೆಟ್ರೋನಲ್ಲಿ ಪಾಪ ಹೋಗ್ಬೇಕಾದ್ರೆ ಇನ್ನು ಮದುವೆನೂ ಆಗಿಲ್ಲ, 32-33 ವರ್ಷ ಮೆಟ್ರೋನಲ್ಲಿ ಹೋಗ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸಪೋದ ಹುಡುಗ. ಐ ಫರ್ಗಾಟ್ ಹಿಸ್ ನೇಮ್, ರಾಜಶೇಖರ್ ರಾಜೇಶ್ವರಿ ಅವನ ಹೆಸರು. ಅವನು ಒಂದು ಫ್ಲಾಟ್ ತಗೊಂಡಿದ್ದ ಹುಡುಗ. ಆ ಫ್ಲಾಟ್ ತಗೊಂಡು ಫ್ಲಾಟಿಗೆ ಕಟ್ತಾ ಇದ್ದ, ಮತ್ತೆ ಅವನ ಇನ್ಶೂರೆನ್ಸ್ ಇತ್ತು ಅವನಿಗೆ. ಅವನ ಇನ್ಶೂರೆನ್ಸ್ ಜೊತೆಗೆ ಒಬ್ಬನೇ ಮಗ ಆಗಿದ್ರಿಂದ ಅವನು ಹೋದ್ಮೇಲೆ ಅವ್ರ ತಂದೆ ತಾಯಿ ಏನ್ ಅನ್ಕೊಂಡ್ರು, ಆ ಅಮೌಂಟ್ ಇನ್ಶೂರೆನ್ಸ್ ಅಮೌಂಟ್ ತಗೊಂಡು ಈ ಕಡೆ ನಾನು ಪೇ ಮಾಡ್ಬಿಡ್ತೀನಿ, ಫ್ಲಾಟಿಂಗ್ ಫ್ರೀ ಆಗಿ ಹೋಗುತ್ತೆ, ಅಟ್ಲೀಸ್ಟ್ ನೆಕ್ಸ್ಟ್ ನಾವಿಬ್ರು ಹೆಂಗೋ ನಡೆಸ್ಕೋಬಹುದು ನಮ್ಮ ಜೀವನ ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡಿದ್ವಿ. PF ಇಂದು ಅವನು ಬೇರೆ ಏನೇನು ಇನ್ಶೂರೆನ್ಸ್ ಇತ್ತು ಎಲ್ಲದನ್ನೂ ಚೆಕ್ ಮಾಡಿದ್ರೆ 45% ಆಫ್ ಅಮೌಂಟ್ ಇಲ್ಲ ಅಕೌಂಟ್. ಕೇಳಿದ್ರೆ ನೀವೇ ತಗೊಂಡಿದ್ದೀರಾ ಅಂತಾರೆ ಬ್ಯಾಂಕಲ್ಲಿ. ಇವ್ರು ಕೇಳಿದ್ರೆ ನಾನು ಯಾವ್ದು ಡಾಕ್ಯುಮೆಂಟ್ ಇಲ್ಲ ಅಂತಾರೆ. ಕೇಸ್ ನಮ್ಮ ಹತ್ರನೇ ಬಂದಿತ್ತು. ಯಾವ ತರ ವೆರಿಫೈ ಮಾಡಿದ್ರು 45% ಆಫ್ ಅಮೌಂಟ್ ಇಲ್ಲ, ಇನ್ನ 45% ಅವರಿಗೆ ಇದು ಕೊಟ್ಟೋಗುತ್ತೆ ಲೋನಿಗೆ. ಇವ್ರ ಕೈಯಲ್ಲಿ 0 ಅಮೌಂಟ್. ಅವ್ರ ಐಡಿಯಾ ಇದೆ 50% ಅಲ್ಲೋದ್ರೆ 50% ನನ್ನ ಕೈಗೆ ಬರುತ್ತೆ. ಇಬ್ರು ರಿಟೈರ್ಡ್ ತಂದೆ ತಾಯಿ, ಏನೋ ಜೀವನ ಮಾಡಕ್ ಒಂದು ಆಧಾರ ಅಂತ. ನಮಗೆ ಯಾವುದೇ ರೀತಿ ಲೂಪ್ ಹೋಲ್ ಸಿಕ್ಲಿಲ್ಲ, ಎಲ್ಲೂ ಸಿಕ್ಲಿಲ್ಲ. ನಮಗಿದ್ದ ಅಂದಾಜು ಬ್ಯಾಂಕ್ ಅಲ್ಲೇ ಇನ್ವಾಲ್ವ್ ಆಗಿದ್ದಾರೆ. ಇಂಟರ್ನಲ್ ಇಂದ ಏನೋ ಪ್ರಾಬ್ಲಮ್ ಇದೆ, ಯಾರಿಗೆ ಕಂಪ್ಲೇಂಟ್ ಮಾಡೋದು? ಹ್ಯುಮ್ಯಾನಿಟೇರಿಯನ್ ತಗೊಂಡಾಗಲ್ಲ, ಕೋರ್ಟ್ ಮುಂದೆ ನಾವು ಸಬ್ಮಿಟ್ ಮಾಡಬೇಕು ಅಂದ್ರೆ ನಮಗೆ ಎವಿಡೆನ್ಸ್ ಬೇಕು. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ, ಇನ್ನೇನು ಬ್ಯಾಂಕ್ ಅವರು ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇದ್ದೇ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ಇವತ್ತಿನ ಜನಸಂಖ್ಯೆ 7 ಕೋಟಿ ಕನ್ನಡಿಗರಿದ್ದೀವಿ ನಾವು ಅಲ್ವಾ? ಒಂದು ಸಣ್ಣ ಮ್ಯಾಥ್ಸ್ ಮಾಡೋಣ. ನಿಮ್ಮೆಲ್ಲರ ಅಕೌಂಟ್ ಇಂದ 1 ರೂಪಾಯಿ ತೆಗೀತು ಅಂತಂದ್ರೆ 7 ಕೋಟಿ ಬೇಡ, ಅರ್ಧ ತಗೊಳ್ಳೋಣ, ಹೋಗ್ಲಿ ಅರ್ಧ ಬೇಡ, ಬರೀ 3 ಕೋಟಿ ತಗೊಳ್ಳೋಣ. 1 ರೂಪಾಯಿ ತಗೊಂಡ್ರೆ ಎಷ್ಟಾಯ್ತು? 3 ಕೋಟಿ ರೂಪಾಯಿ ಆಯ್ತು. ಎಷ್ಟು ಜನ ಕಂಪ್ಲೇಂಟ್ ಮಾಡ್ತೀರಾ? ನೀವೇ ಬ್ಯಾಂಕ್ ಅವರು, ಎಷ್ಟು ಜನ ಕಂಪ್ಲೇಂಟ್ ಮಾಡ್ತೀರಾ ನೀವು? 1 ರೂಪಾಯಿ ಅಂತ 1 ರೂಪಾಯಿ ಎಷ್ಟು ಹೋಗುತ್ತೆ? ಕಂಪ್ಲೇಂಟ್ ಅಲ್ಲ, 1 ರೂಪಾಯಿ ಹೋಗಿರೋದು ದುಡ್ಡೇ. 10 ರೂಪಾಯಿ ಹೋದ್ರೆ ಎಷ್ಟು ಜನ ಕಂಪ್ಲೇಂಟ್ ಮಾಡ್ತೀರಾ? ಇಲ್ಲ. 100 ರೂಪಾಯಿಗೆ ನಾವು ಹೋಗಿ ಬರೋಕೆ ಎಷ್ಟು ಖರ್ಚಾಗುತ್ತಲ್ಲ, ಅದಕ್ಕೆ ಜಾಸ್ತಿ ಎಕ್ಸಾಕ್ಟ್ಲಿ ಎಲ್ಲರೂ ಅದನ್ನೇ ಹೇಳ್ತಾರೆ. ಮೇಡಮ್ ಪೆಟ್ರೋಲ್ ಖರ್ಚು, ಟೈಮು, ನಾನು ಈ ವಯಸ್ಸಲ್ಲಿ ಅಲ್ಲಿವರೆಗೂ ಹೋಗ್ಬೇಕಾ? ಫೋನಲ್ಲಿ ಕೇಳಿದ್ರೆ ಫೋನೇ ಇರ್ತಲ್ಲ ಬ್ಯಾಂಕ್ ಅವರು, ಬ್ಯಾಂಕ್ ಅವ್ರ ಮೇಲೆ ಇರೋ ದುಡ್ಡು ಕಂಪ್ಲೇಂಟ್ ಈಗಂತೂ ಜಾಸ್ತಿ. ಇರ್ತಲ್ಲ ಫೋನು. 10 ರೂಪಾಯಿ ಹೋದ್ರು ಇಲ್ಲ, 100 ರೂಪಾಯಿ ಹೋದ್ರು ಇಲ್ಲ ಅಂದ್ರ ಬರೀ 3 ಕೋಟಿ ಜನನ ಟಾರ್ಗೆಟ್ ಮಾಡಿ 100 ರೂಪಾಯಿ ಎತ್ಕೊಂಡು ಒಬ್ಬ ಹ್ಯಾಕರ್ ಎಷ್ಟು ಜನ ಮಾಡ್ತಾ ಇದ್ದಾರೆ ಇದನ್ನ? ಅಷ್ಟು 100 ರೂಪಾಯಿ, ನಾನು ಬರೀ 1 ರೂಪಾಯಿ ಹೇಳಿದ್ರೆ 3 ಕೋಟಿ ಆಯ್ತು. 100 ರೂಪಾಯಿ ಆದ್ರೆ ಎಷ್ಟಾಯ್ತು? 300 ಕೋಟಿ ಆಯ್ತು. 300 ಕೋಟಿ ಎತ್ಕೊಂಡು ಅವನು ಯಾವ್ದೋ ದೇಶಕ್ಕೆ ಹೋಗಿ 1 ವರ್ಷ ಆರಾಮಾಗಿ ಒಂದು ಲೈಫ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ವಾಪಸ್ ಬಂದು ಅದನ್ನೇ ಮಾಡಿದ್ರೆ ನೀವು ಎಷ್ಟು ಜನ ಕಂಪ್ಲೇಂಟ್ ಮಾಡ್ತೀರಾ ಅಲ್ವಾ? ಸಣ್ಣದು ಅದು, ಆದ್ರೆ ನಡೀತಾ ಇದೆ. ಈ ತರದ್ದು ಅಟ್ಯಾಕ್ಗಳು ಸಾಕಷ್ಟು ನಡೀತಾ ಇದೆ. ಇನ್ನೊಂದು ಏರ್ಟೆಲ್ ಇಂದು 2009ರಲ್ಲಿ ದೊಡ್ಡ ಜಗಳ ಆಯ್ತು. ನಮ್ಮ ಸೀನಿಯರ್ಸು, ನಾನೇನು ಅವಾಗ ಜೂನಿಯರು, ನಮ್ಮ ಸೀನಿಯರ್ಸ್ ಎಲ್ಲ ಏರ್ಟೆಲ್ ಮೇಲೆ ಕೇಸ್ ಹಾಕಿದ್ವಿ. ಏರ್ಟೆಲ್ ಒಂದೇ ಅಲ್ಲ, ಪ್ರತಿಯೊಬ್ಬರದು ಆಗುತ್ತೆ. ಇದು ಮತ್ತೆ ಮ್ಯಾಥಮೆಟಿಕ್ಸ್ ಮೇಡಮ್ ಜೊತೆ ಇದ್ದಿದ್ರಿಂದ ಇದನ್ನ ಹಂಗೆ ತಗೊಂಡು ಹೇಳ್ತಾ ಇದ್ದೀನಿ ನಿಮಗೆ. ಎಷ್ಟು ಜನ ಪ್ರೀಪೇಡ್ ಇದೆ ಇಲ್ಲಿ ನಿಮ್ದು? ಎಲ್ಲ ಪೋಸ್ಟ್ ಪೇಡ? ಪ್ರೀಪೇಡ್ ಇವಾಗ ಅಷ್ಟೊಂದು ಕ್ಯಾಲ್ಕುಲೇಟ್ ಮಾಡ್ತೀರಾ, ಬಟ್ ಸ್ಟಿಲ್ ಕ್ಯಾಲ್ಕುಲೇಷನ್ ಹಂಗೆ ಇದೆ. 1 ನಿಮಿಷಕ್ಕೆ 1 ಪೈಸಾ ಅಲ್ವಾ ನೀವು ಮಾತಾಡಿದ್ರೆ? ಎಷ್ಟು ಜನ ನೀವು ವಾಚ್ ಕ್ಲಾಕ್ ಇಟ್ಕೊಂಡು ಎಷ್ಟು ನಿಮಿಷ ಆಯ್ತು ಅಂತ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇಲ್ಲ.
ಅವತ್ತಿದ್ದ ಕಂಪ್ಲೇಂಟ್ ಏನು ಅಂದ್ರೆ ಏರ್ಟೆಲ್ ಅಲ್ಲಿ 48 ಸೆಕೆಂಡ್ಗೆ 1 ನಿಮಿಷ ಅಂತ ಕೌಂಟ್ ಮಾಡೋಣ. 48 ಸೆಕೆಂಡ್ ಅಂದ್ರೆ 1 ನಿಮಿಷದಲ್ಲಿ 12 ಸೆಕೆಂಡ್ ಮೈನಸ್ ಆಯ್ತು. ನಮ್ಮ ಮಾತೆಯರಂತೂ ನಾವು ಫೋನ್ ಎತ್ಕೊಂಡು ಅವ್ರು ಎಷ್ಟೊತ್ತು ಮಾತಾಡ್ತಾರೆ. ಅದು ಅಕ್ಕ ತಂಗಿರು ಫ್ರೆಂಡ್ಸ್ ಎಲ್ಲ ಬಿಟ್ಕೊಂಡ್ರೆ ಬೆಳಗ್ಗೆ ಬಟ್ಟೆ ಒಗೆಯೋದ್ರಿಂದ ಹಿಡಿದು ಪಾತ್ರೆ ತೊಳೆದಿದ್ರಿಂದ ಹಿಡಿದು ಗಂಡ ಬೈದಿದ್ರಿಂದ ಹಿಡಿದು ಎಲ್ಲ ರಿಪೋರ್ಟ್ ಆಗಿರುತ್ತೆ. 12 ಸೆಕೆಂಡ್ ಅಂದ್ರೆ ಒಂದು ದಿನದಲ್ಲಿ ಬಹುಶಃ ನಾವು ನಮ್ಮ ಕೈಯಿಂದಾನೇ ಅವ್ನಿಗೆ ಎಷ್ಟು ದುಡ್ಡು ಕೊಡ್ತಾ ಇದೀವಿ. ಇದ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಿ ಅಲ್ಲಿ ಕ್ಲಾಕ್ ಅಂತ ಇರುತ್ತೆ, ಕೌಂಟರ್ ಕ್ಲಾಕ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಅದರ ಸೆಟ್ಟಿಂಗ್ 48 ಸೆಕೆಂಡ್ ಮಾಡ್ಬಿಟ್ಟ. 48 ಸೆಕೆಂಡ್ ಮಾಡಿದೀವಿ ಅಂತ ಹೇಳಿ ಜಗಳ ಆಡಿ ನಾವುಗಳೆಲ್ಲ ಪ್ರೆಸೆಂಟ್ ಆಗಿ ನನ್ನ ನಂಬರ್ ಬ್ಲಾಕ್ ಆಗಿ, ನಾನು US ಅಲ್ಲಿ ಇದ್ದೆ, ನನ್ನ ನಂಬರ್ ಬ್ಲಾಕ್ ಮಾಡಿದ್ದೆ ಈ ಜಗಳದ ಮಧ್ಯದಲ್ಲಿ. ಸೊ ಈ ಕೇಸ್ ನೋಡಿದಾಗ ದುಡ್ಡು ಮಾಡೋದಕ್ಕೆ ದುಡ್ಡೇ ಕರಿಬೇಕಾಗಿತ್ತು. ಇದು ದೊಡ್ಡ ಸೈಬರ್ ಅಪರಾಧ ಆಗಿತ್ತು. ಈ ರೀತಿ ಬರೀ ಕರ್ನಾಟಕದವ್ರದೇ 12 ಸೆಕೆಂಡ್ ಅಂತ ತಗೊಂಡ್ರೆ ಎಷ್ಟು ದುಡ್ಡಾಯ್ತು, ಇಂಡಿಯಾದವ್ರು ತಗೊಂಡ್ರೆ ಎಷ್ಟಾಯ್ತು, ಇಡೀ ಪ್ರಪಂಚದಲ್ಲಿ ಕೌಂಟ್ ಮಾಡಿದ್ರೆ ಎಷ್ಟು ದುಡ್ಡಾಯ್ತು. ಯಾವ ಕೋರ್ಟಿಗೆ ಎಳಿತೀರಾ, ಯಾವ ಗಲ್ ಶಿಕ್ಷೆ ಕ್ರಮ ಆಗ್ತೀರಾ ಅವ್ನು ಹೇಳ್ದ, ಆಯ್ತು ಮೇಡಮ್ ನೀವು ಕಸ್ಟಮರ್ಸ್ನ ಕೇಳಿ, ಕಸ್ಟಮರ್ಸ್ನ ಕೇಳ್ಬಿಟ್ಟು ನೀವು ತಗೊಂಬನ್ನಿ ಯಾವ್ದಾರ ಒಂದು ಕೇಸ್, ಕಸ್ಟಮರ್ಸ್ನ ಎವಿಡೆನ್ಸ್ ಕೊಡಕ್ ಹೇಳಿ ಅಂತ. ಸಿಂಪಲ್. ಯಾರು ಕ್ಲಾಕ್ ಇಟ್ಕೊಂಡು ಮಾತಾಡ್ತೀವಿ ನಾವು? ಇವತ್ತಿಗೂ ನಂದು ಪೋಸ್ಟ್ ಪೇಯ್ಡು ನನ್ನ ಬಿಲ್ಲು 3,000 5,000 ಒಂದ್ಸತಿ 8,000 ಬಂದಿರುತ್ತೆ. ನನಗೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಟೈಮ್ ಇರಲ್ಲ, ಅದನ್ನೆಲ್ಲ ತೆಗೆದು ನೋಡೋಕೆ ಟೈಮ್ ಇರಲ್ಲ. ಬದಲಾಗಿ ಅಂತ ಕಟ್ ಬಂದಿರ್ತೀನಿ ನಾನೇ. ಅದು ಫ್ರೀಕ್ವೆಂಟ್ ಆಗಿ ನಾನು ಟ್ರಾವೆಲ್ ಮಾಡ್ತೀನಿ. ನನ್ನ ಕೆಲಸ ಹೆಂಗಿರುತ್ತೆ ಅಂದರೆ ಯೂಶಲಿ ಬೇರೆ ಕಂಟ್ರಿಗೆ ಹೋಗ್ತಾನೆ ಇರ್ತೀನಿ. ಒಂಥರ ಹೆಂಗೆ ಅಂದರೆ ತಿಂಗಳಲ್ಲಿ ಒಂದು 7-8 ದಿನ ಇಂಡಿಯಾದಲ್ಲಿ ಇರೋಂಗಾಗುತ್ತೆ ನನಗೆ. ಸೊ ನಾನೇನು ಅನ್ಸುತ್ತೆ, ಇಂಟರ್ನ್ಯಾಷನಲ್ ಚಾರ್ಜಸ್ ಬಿದ್ದಿದೆ, ಅದು ಬಿದ್ದಿದೆ, ಇದ್ದಿದೆ. ಅದು ಹೋದ ತಿಂಗಳು ನಾನು ನವೆಂಬರ್ ಲಾಸ್ಟಲ್ಲಿ ಇಂಡಿಯಾಗೆ ಬಂದಿದ್ದೆ. ನಾನು ನವೆಂಬರ್ ಲಾಸ್ಟಲ್ಲಿ, ಈಗ ಮೊನ್ನೆ ಡಿಸೆಂಬರ್ ಸೆಕೆಂಡ್ ವೀಕಲ್ಲೇನೋ ಎಂಟರ್ ಆಗಿದ್ದು ನಾನು ಇಂಡಿಯಾಗೆ. ಬಂದಿದ ತಕ್ಷಣ 2 ದಿನಕ್ಕೆ ಬಿಲ್ ಬಂತು 8,900. ಮೋಸ್ಟ್ಲಿ ಓಡಾಡ್ತಿದ್ನಲ್ಲ, 4-5 ಕಂಟ್ರಿ ತಿಂದಿದ್ದೀನಿ, ಬಂದಿದೆ. ಬಟ್ ಅವನು ಎಷ್ಟು ಹಾಕಿದಾನೆ ಅದರಲ್ಲಿ, ಎಷ್ಟು ಅದರಲ್ಲಿ ಅವನ ಕೈವಾಡ ಉಪಯೋಗಿಸಿದಾನೆ ನಮ್ಗೆ ಗೊತ್ತಿಲ್ಲ. ಈ ತರ ಸಣ್ಣ ಸಣ್ಣ ಕ್ಯಾಲ್ಕುಲೇಷನ್ ನೀವು ನೋಡ್ತಾ ಹೋದ್ರೆ ದಿನದಲ್ಲಿ ಯಾವತ್ತಾರು ಹೆಂಗಿದ್ರು ನಿಮ್ಗೆಲ್ಲ ಟೈಮ್ ಇದೆ. ಒಂದು ದಿನ ಕೂತ್ಕೊಂಡು ಎಲ್ಲೆಲ್ಲಿ ನಿಮ್ ದುಡ್ಡು ಹೋಗ್ತಾ ಇದೆ ಒಂದ್ಸತಿ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಡಿಜಿಟಲ್ ಅರೆಸ್ಟ್ ದುಡ್ಡು ಕಳ್ಕೊಳ್ಳೋದು ಬೇರೆ, ಇದನ್ನೇ ಹೇಳಿ ಯಾರ ಮೇಲೆ ಕೇಸ್ ಹಾಕ್ತಿರೋ ಯಾರ ಮೇಲೆ ಕೇಸ್ ಆಗ್ತಿಲ್ಲ. ಆದ್ರೆ ಸೈಬರ್ ಅಪರಾಧ ನಮಗೆ ನಡೀತಾನೆ ಇದೆ. ಆನ್ಲೈನ್ ಪರ್ಚೇಸ್ ಮಾಡ್ತೀರಾ, ಇವಾಗ ಮೇಡಮ್ ಹೇಳ್ತಾ ಇದ್ರು COD ಕೊಟ್ಟಿದ್ದೆ ನಾನು, ಕ್ಯಾಶ್ ಆನ್ ಡೆಲಿವರಿ ಅಂತ. ಕ್ಯಾಶ್ ಆನ್ ಡೆಲಿವರಿ ಅವನು ಸಪೋರ್ಟ್ ಸಿಸ್ಟಮ್ ಇರಲ್ಲ, ಯಾರು ಅಂತ ಗೊತ್ತಿರಲ್ಲ. ಬರಲಿಲ್ಲ ಅಂದ್ರೆ ಯಾರು ಕಂಪ್ಲೇಂಟ್ ಮಾಡ್ತೀರಾ? ಅದು ಏನು ಮನೆಯಲ್ಲಿ ಎಸ್ಪೆಷಲಿ ನಾವು ಲೇಡೀಸ್ ಏನ್ ಮಾಡಿರ್ತೀವಿ ಅಂದ್ರೆ ಗಂಡಂದ್ರಿಗೆ ಅವ್ರಿಗೆ ಗೊತ್ತಾಗಂಗ್ ಬುಕ್ ಮಾಡಿರ್ತೀವ, ಹೇಳೋಂಗಿಲ್ಲ ಬಿಡೋಂಗಿಲ್ಲ, ಸುಮ್ಮನೆ ಇದ್ಬಿಡ್ಬೇಕು ನಾವು. ಏನು ಮಾಡೋಕ್ಕಾಗಲ್ಲ, ಹೋಯ್ತು. ಎಷ್ಟು 400-500 ರೂಪಾಯಿ ಹೋಗಿರುತ್ತಾ? 1,000 ಹೋಯ್ತು ಬಿಡಿ. 1,000 ಹೋಯ್ತು. ಆಯ್ತು, 1,000 ಅಂತ ಇಟ್ಕೊಂಡ್ರು 1,000 ಇಂಟು ಮಿನಿಮಮ್ ಆಫ್ 1 lakh ಕನ್ನಡಿಗಾಸ್ ಮಾತ್ರ ತಗೊಂಡ್ರು ಹೋಯ್ತಾ? ಈ ರೀತಿ ಡೈಲಿ ನಮ್ ದುಡ್ಡು ಹೋಗ್ತಾ ಇರೋದು ಅಂತ ನೋಡಿದಾಗ ಸೈಬರ್ ಅಪರಾಧ ಎಲ್ಲ ಆಂಗಲ್ ಇಂದಾನು ಹೋಗ್ತಿದೆ. ನಿಮ್ಮ ಫೋನ್ ಅಲ್ಲಿ ನೀವು ಮಾಡೋ ಆನ್ಲೈನ್ ಪರ್ಚೇಸ್ ಅಲ್ಲಿ, ಮತ್ತೆ ನೀವು ಫುಡ್ ಯಾರನ್ನ ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡ್ತೀರಾ ಅಂದ್ರೆ 290 ರೂಪಾಯಿ ಅಂತ ತೋರಿಸಿರುತ್ತೆ ಫುಡ್. ಲಾಸ್ಟ್ ಟೈಮ್ ನೀವು ಅಲ್ಲಿ ಬರೋಷ್ಟಕ್ಕೆ 350-340 ಆಗೋಗಿರುತ್ತೆ. ಹೆಂಗೆ ಅಂತ ಕ್ಯಾಲ್ಕುಲೇಟ್ ಮಾಡಕ್ಕೆ ಆಗಲ್ಲ ನಿಮ್ಗದು. ಅದೇನೋ ಪ್ಲಾಟ್ಫಾರ್ಮ್ ಚಾರ್ಜ್ ಅಂತಾನೆ, ಇದ್ಯಾವುದೋ ಟ್ಯಾಕ್ಸ್ ಅಂತಾನೆ, ಮತ್ತೊಂದು ಅಂತಾನೆ ಎಲ್ಲ ಸೇರ್ಸ್ ಹಾಕಿರ್ತಾರೆ. ಓಲಾದಲ್ಲೂ ಹಂಗೆ ಹಳೆ ನಮ್ಮ ತಂದೆ ಕಾಲದಿಂದಾನು ನಾನು ನೋಡ್ಕೊಂಡ್ ಬಂದಿದ್ದೆ ಅಂದ್ರೆ 1 ರೂಪಾಯಿಗೂ ಅವರು ಲೆಕ್ಕ ಬರೆಯೋರು. ಆಟೋದಲ್ಲಿ ಹೋದ್ರೆ 30 ರೂಪಾಯಿ ಆಯ್ತು, 20 ರೂಪಾಯಿ ಆಯ್ತು, ಅಕ್ಕಿ ಇಷ್ಟು. ನಾನು ಇವತ್ತು ಅದನ್ನೇ ಕೇಳ್ತೀನಿ ನಮ್ಮ ತಂದೆಗೆ, ಎಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಹೇಳೋ ನೋಡೋಣ. ನಮ್ಮ ತಂದೆ ಬೆಂಬಲಲ್ಲಿ ಇದ್ದು ಅಕೌಂಟ್ಸ್ ಅಲ್ಲಿ ಇದ್ದು, ಸೊ ಕ್ಯಾಲ್ಕುಲೇಷನ್ ತುಂಬಾ ಮಾಡೋಣ. ಇಲ್ಲ ಅದನ್ನೇ ಕೇಳ್ತೀನಿ, ಹೇಳಿ ಮಾಡಿ ಈಗ ಅಕೌಂಟ್ಸ್ ನಾನು ಆಗಲ್ಲ. ಅಂದ್ರೆ ನಮಗೆ ಗೊತ್ತಿಲ್ಲಿರೋ ಬ್ಯಾಕ್ ಎಂಡ್ ಅಲ್ಲಿ ಒಂದ್ ಕಡೆ ಹೋಗ್ತದೆ, ಇನ್ನೊಂದು ಈ ರೀತಿ ಡಿಜಿಟಲ್ ಅರೆಸ್ಟ್ ಅಂತ, ಇನ್ನೊಂದು ಲೋನ್ಗಳು ಕೊಡ್ತೀನಿ ಅಂತ. ಲೋನ್ಗಳಿಂದ ಆ್ಯಪ್ಗಳು ತುಂಬಾ ಇದೆ. ಲೋನ್ ಆ್ಯಪ್ಗಳಂತೂ ಇವತ್ತು ನೀವು ಎಷ್ಟು ನೋಡೋದು ಅಷ್ಟು ಆ್ಯಪ್ ಜಾಸ್ತಿ ಆಗ್ತಾ ಹೋಗ್ತಾರೆ. ಅವರು 5,000 6,000 ನಿಮ್ದು ಏನು ಕೇಳಲ್ಲ, ಡಾಕ್ಯುಮೆಂಟ್ ಕೊಟ್ಬಿಡ್ತೀವಿ ಅಂತಾರೆ. ಇವತ್ತು ಈಗ ನನ್ನ ಜೂನಿಯರ್ ಮಾತಾಡ್ತಾ ಇದ್ದೆ, ಆಕೆಗೆ ಸುಮ್ಮನೆ ಲೋನ್ ಆ್ಯಪ್ ನೋಡ್ತಿದ್ಲಂತೆ. ಅವ್ರಿಗೆ ಲೋನ್ ಆ್ಯಪ್ ನೋಡ್ತಿದ್ದೆ, ನಾನು ಯಾವುದು ಕೇಳಿಲ್ಲ ಲೋನ್ ಬೇಕು ಅಂತ. 6,000 ರೂಪಾಯಿ ನಾನು UPI ಬಂದು ಬಿತ್ತು ಮೇಡಮ್, ನನಗೆ ಬೇಡ ಅಂತ ಹೇಳಿ ಅದು ಯಾವ ನಂಬರಿಂದ ಮೆಸೇಜ್ ಮಾಡಿದ್ರು ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ನಮ್ಗೆ ಅದೆಲ್ಲ ಗೊತ್ತಿಲ್ಲ, ಲೋನ್ ತಗೊಂಡಾಗೋಗಿದೆ, ನೀವು 6,000 ರೂಪಾಯಿ ಅಲ್ಲ ನಿಮ್ದು ಆಕ್ಚುಲಿ 8,500 ರೂಪಾಯಿ 2,500 ರೂಪಾಯಿ ಪ್ರಾಸೆಸಿಂಗ್ ಫೀ ಆಯ್ತಾ. ಈ ಕಾಲಲ್ಲಿ ಅವಳು ಹೇಳಿದ್ದು, ನನಗೆ ಇನ್ನು ಯಾವುದು ಹಾಕಬೇಡಿ, ನಾನು ಈ 6,000 ವಾಪಸ್ ಹಾಕ್ಬಿಡ್ತೀನಿ, ನೀವು 2,500 ಸೇರಿಸ್ಬೇಕಾದ್ರೆ ನೀವೇ ಇಟ್ಕೊಂಬಿಡಿ, ನನಗೇನು ಕೊಡ್ಬೇಡಿ. ಅವನು ಇಲ್ಲ ನೀವು 4,800 ಮಾತ್ರ ಕಟ್ಟಬೇಕು, ಈಗ ಬೇರೆ ತಗೊಳ್ಳಲ್ಲ. ಅವಳು ಇಲ್ಲ ನನಗೆ ಲೋನೇ ಬೇಡ ಸ್ವಾಮಿ, ನನಗೆ ಯಾವುದು ಸವಾಸನೆ ಬೇಡ, ದುಡ್ಡು ತಗೊಂಡ್ಬಿಡಿ, ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ
ಹೆದರ್ಸಿದಾಳೆ. ಕಾಲ್ ಕಟ್ ಮಾಡಿದ ತಕ್ಷಣ ಅವಳ ಅಕೌಂಟಿಗೆ 11,000. ಮತ್ತೆ ಇನ್ನೊಂದ್ ಕಡೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಏನು ಅಂದ್ರೆ ನಿಮ್ಮ ಲೋನ್ ಅಮೌಂಟ್ 15,000, 4,000 ಪ್ರೊಸೆಸಿಂಗ್ ಫೀಸು 11,000 ಹಾಕಿದ್ದೀವಿ. ಅವಳು ನಾನ್ ಸ್ಟಾಪ್ ನಾನು ಟ್ರೈನಿಂಗ್ ಮಾಡ್ಬೇಕಾದ್ರೆ ಫೋನ್ ಬರ್ತಲೇ ಇತ್ತು. ಮತ್ತೆ ನನ್ನ ಜೊತೆಲಿ ಇದ್ದವರು ಏನೋ ಎಮರ್ಜೆನ್ಸಿ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಟ್ರೈನಿಂಗ್ ಎಲ್ಲ ಆದ್ಮೇಲೆ ಅಟೆಂಡ್ ಮಾಡಿದ್ರೆ ಮೇಡಮ್ ನಿಮ್ಮ ಹತ್ರನೇ ಮಾತಾಡ್ಬೇಕು, ಹಿಂಗೆ ಆಗೋಗ್ತಿದೆ. ಕಳ್ಕೊಂಡಿರೋದು ಏನು, ಅವಳ ಡೇಟಾ ಎತ್ಕೊಂಡ್ಬಿಟ್ಟಿದ್ದಾರೆ, ಇದ್ರ ಜೊತೆಗಿಲ್ಲ ಅವಳ ಫೋಟೋಸ್ ಎತ್ಕೊಂಡಿದ್ದಾರೆ. ಫೋಟೋಸ್ನ ಮಾರ್ಕ್ ಮಾಡಿ ಅವಳು ಏನೇನು ನಂಬರ್ ಇತ್ತು ಅವಳ ಫೋನಲ್ಲಿ ಎಲ್ಲ ನಂಬರ್ಗೂ ಮೆಸೇಜ್ ಮಾಡ್ತಾ ಇದ್ದಾರೆ. ಅವಳಿಗೆ ಎದುರಿಸ್ತಾ ಇರೋದು ನೀನು ಇವಾಗ ಅದನ್ನ ಬಿಟ್ಬಿಡು, ಆ ದುಡ್ಡು 40,000 ಅರ್ಜೆಂಟಾಗಿ ಹಾಕು. ನಿಮ್ಗೆ ಎಷ್ಟು ಜನಕ್ಕೆ ಜ್ಞಾಪಕ ಇದೆ, ತೇಜು ಅನ್ನೋ ಒಂದು ಇಂಜಿನಿಯರಿಂಗ್ ಹುಡುಗ ನೇಣು ಹಾಕೊಂಡ ಒಂದು 6-7 ತಿಂಗಳ ಕೆಳಗೆ. ಯಾತಕ್ಕೆ ಅಂದ್ರೆ ಲೋನ್ ಆಪಲ್ಲಿ ದುಡ್ಡು ತಗೊಂಡು ಅವನು ಬೇರೆ ಕಡೆಯಿಂದ ಸಾಲ ಮಾಡಿ ಕಟ್ಟಿದ್ದಲ್ದಿರ ಅವರ ದೊಡ್ಡಪ್ಪನೋ ಅಥವಾ ಮಾವನ ಯಾರೋ ಗೊತ್ತಿಲ್ಲ, ಅವ್ರ ಕೈನಲ್ಲಿ 3 ಲಕ್ಷ ಕೊಡಿಸಿ ಅವ್ನು ತಗೊಂಡಿದ್ದು ಬರೀ 20,000. ಅವ್ರ ತಂದೆ ಕಟ್ಟಿ 11 ಲಕ್ಷ ಕಡೆಗೂ ತೀರ್ದಲೆ ಅವ್ನ ಫ್ರಸ್ಟ್ರೇಷನ್ಗೆ ಇದಾಗಿ ಅವ್ರ ತಾಯಿ ತಂದೆಲ್ಲ ಬಯಸ್ಕೊಂಡು ನೀನು ಹಾಕೊಂಡು ಮಕ್ಕಳಿಗೆ ಲೋನ್ ಹಾಕೆಲ್ಲ ಮಾಡ್ತಾರಲ್ಲ, ಲೈಸೆನ್ಸ್ ಆಗಿ ಸೆಬಿ RBI ಯಾವುದೇ ನನ್ನ ಲೈಸೆನ್ಸ್ ಇಲ್ಲ. ಅದಕ್ಕೆ ಮೊನ್ನೆ ರೈತರ ವರ್ಗದವ್ರು ಕೇಳಿದ್ದು ಗೌರ್ಮೆಂಟು ಇದನ್ನ ಬ್ಲಾಕ್ ಮಾಡ್ಬೇಕು ಅಂತ. ನೀವು ಇಂಡಿಯಾ ಬ್ಲಾಕ್ ಮಾಡ್ತೀರಾ, ಚೈನಾದಲ್ಲಿ ಒಂದು ಆ್ಯಪ್ ಇರುತ್ತೆ ಅದನ್ನು ನೀವು ಇಲ್ಲಿ ಆಕ್ಸೆಸ್ ಮಾಡ್ತೀರಲ್ಲ. ಇಲ್ಲಿ ಬೇಕಾಗಿರೋದು ಏನು ಅಂದ್ರೆ ಬ್ಯಾರಿಯರ್ ಇಲ್ಲ. ಅಂದ್ರೆ ಇವಾಗ ನಾವು ಆರ್ಮಿ ನೇವಿ ಏರ್ ಫೋರ್ಸ್ ಅಂತಂದ್ರೆ ಇಂಡಿಯಾದ ಒಂದು ಬಾರ್ಡರ್ ಇಟ್ಕೊಂಡಿದ್ದೀವಿ ನಾವು, ಈ ಬೌಂಡ್ರಿ ಒಳಗಡೆನೆ ಇದೀವಿ ನಾವು. ಆದ್ರೆ ಸೈಬರ್ ನಾವು ಅಲ್ವಲ್ಲ. ಇವತ್ತು ಒಂದು ಪಿಕ್ಚರ್ ರಿಲೀಸ್ ಆದ್ರೆ ಇಂಡಿಯನ್ ಸರ್ವರ್ ಅಲ್ಲಿ ಯಾವ್ದೋ ಹಾಕ್ಬಾರ್ದು ಅಂತ ಹೈಕೋರ್ಟ್ ಇಂದ ಆರ್ಡರ್ ತರ್ತಾರೆ ಪಾಪ, ಚೈನಾ ಸರ್ವರ್ ಅಲ್ಲಿ ಹಾಕ್ತಾರೆ. ಮೊನ್ನೆ ಇದು ಅಮರನ್ ಟೀಮ್ ಅವರು ನನ್ನ ಜೊತೆ ಮಾತಾಡ್ತಾ ಇದ್ರು, ನಿಮಗೆಲ್ಲ ಗೊತ್ತಿರ್ಬೋದು, ಹೊಸದಾಗಿ ಬಂದಿರೋ ತಮಿಳ್ ಮೂವಿ ಎಲ್ಲ ಭಾಷೆಗೂ ಬಂತು. ಯಾವ ಲೆವೆಲ್ಗೆ ಅವರಿಗೆ ಫ್ರಸ್ಟ್ರೇಷನ್ ಇತ್ತು ಅಂತಂದ್ರೆ, ನಾನು ಹೈಕೋರ್ಟ್ ಆರ್ಡರ್ ತಗೊಳಕ್ ಹೇಳಿದೆ, ಹೈಕೋರ್ಟ್ ಆರ್ಡರ್ ತಗೊಂಡು ಎಲ್ಲ ಆಯ್ತು. ಆಮೇಲೆ ಒಂದ್ ಸ್ಟೇಜಿಗೆ ನಾನು ಅಂದೆ, ಇಲ್ಲ ಬೆಟರ್ ನೀವು OTT ಕೊಟ್ಬಿಡಿ, ಇಲ್ಲ ಅಂದ್ರೆ ಬೇರೆ ಸರ್ವರ್ಗಳು ಬಂತು ಅಂದ್ರೆ OTT ನಾವು ತಗೊಳಲ್ಲ, OTT ನಲ್ಲಿ ಬರ್ಬೇಕಾಗಿರೋ ದುಡ್ಡು ಹೋಗುತ್ತೆ ಅಂತ ಅಂದ ತಕ್ಷಣ December 5th ರಿಲೀಸೇ ಮಾಡ್ಬಿಟ್ಟು ಲಕ್ಕಿ ಭಾಸ್ಕರ್ ಅದನ್ನೇ ಮಾಡಿದ್ರು, ಅಮರನ್ನು ಅದೇ ಮಾಡಿದ್ರು. ಯಾಕೆಂದ್ರೆ ನೀವು ಎಷ್ಟು ಅವಾಯ್ಡ್ ಮಾಡಿ ಥಿಯೇಟರ್ ಓಡಿಸ್ತೀನಿ ಅಂತ ಹೋದ್ರು ಇಲ್ಲೆಲ್ಲ ಬಂತು ಅಂದ್ರೆ ಫ್ಲಾಪ್. ರಜನಿಕಾಂತ್ ಅವ್ರ ಮೂವಿಗಳು ಅದೇ ಆಗ್ಬೇಕು. ಈ ತರ ನೀವು ಯಾವ ಫೀಲ್ಡ್ ಅಲ್ಲಿ ನೋಡಿದ್ರು ಇದೇ ಪ್ರಾಬ್ಲಮ್. ನಿಮ್ಗೆ ನೀವು ಹೇಳಿದ್ರಲ್ಲ ಮೀಶೋದು, ಅದರ ಆಕ್ಚುಲಿ ಕಂಟೆಂಟ್ ಹೆಂಗಾಗುತ್ತೆ ಅಂದ್ರೆ, ನೀವು ಯಾವ್ದೋ ಒಂದು ಡ್ರೆಸ್ ನೋಡಿರ್ತೀರಾ, ಅದಕ್ಕೆ 5,000 6,000 ಇರುತ್ತೆ. ಇದು ಯಾವ್ದೋ ಒಂದು ವೆಬ್ಸೈಟ್ ಅಲ್ಲಿ 400-500 ಹಾಕ್ತಾರೆ. ನಮ್ಮ ಲೇಡೀಸಿಗೆ ಫುಲ್ ಜೋಶು, ಅಯ್ಯೋ 5,000 ನೋಡಿದ್ರೆ 400 ರೂಪಾಯಿ ಸಿಕ್ಬಿಡ್ತಾ ಇದೆ, ನಮ್ಗೊಂದು, ನನ್ನ ಮಗಳಿಗೊಂದು, ನನ್ನ ತಂಗಿಗೊಂದು ಆರ್ಡರ್ ಮಾಡ್ತಾರೆ. ಅದು ಯಾವ್ದು ಬರ್ತದೆ, ಯಾಕೆಂದ್ರೆ ಪಿಕ್ಚರ್ ಮಾತ್ರ ಅಲ್ಲಿಂದ ತಗೊಂಡಿರ್ತಾರೆ. ಇದು ಸೇಫ್ ವೆಬ್ಸೈಟ್ ಆಗಿರುತ್ತೆ. ಫಿಶಿಂಗ್ ಸೈಟ್ಸ್ ಅಂತ ಕರಿತೀವಿ ನಾವು ಇದು. ಸೊ ಫಿಶಿಂಗ್ ಸೈಟ್ಸ್ಗಳಿಂದ ನಿಮಗೆ ಹಾಕ್ತಾರೆ. ಮೊಬೈಲ್ ಫೋನ್ಗಳು ನೀವು ನೋಡಿರ್ಬೋದು, ಮೊನ್ನೆ ಯಾವುದೋ ರೀಲ್ ಹಾಕಿದ್ರು, ನಾನು ರೀಲಿಗೆ ರೆಸ್ಪಾಂಡ್ ಮಾಡಿದ್ದೆ. ಆಮೇಲೆ ಫೇಕ್ ರೀಲ್, ಅದು ಹುಷಾರಾಗಿರಿ ಅಂತ. iPhone 16 35,000 ಕೊಡ್ತೀನಿ ಅಂತ ಹಾಕಿದ್ದಾನೆ. ಬಟ್ ಏನಂದ್ರೆ ಆನ್ಲೈನ್ ಪೇಮೆಂಟ್ ಮಾಡಿ ಬುಕ್ ಮಾಡಿ ಅಂತ. ನೀವು 35,000 ಕೊಟ್ರಿ ಅಂದ್ರೆ ಐಫೋನ್ ಬರೋ ಗ್ಯಾರಂಟಿ 100% ಇಲ್ಲ. ಎಷ್ಟು ತರ ಈ ತರದ್ದು. ಮತ್ತೆ ಯಾರನ್ನ ಟ್ರೇಡಿಂಗ್ ಮಾಡಕ್ ಹೋಗಿದ್ರಾ? ಅದು ಮೊನ್ನೆ ಬರ್ತಾ ಇದೆ ಕ್ವಾಂಟಮ್ A1 ಅಂತ, ಫೇಸ್ಬುಕ್ ಅಲ್ಲಿ ಬರ್ತಾನೆ ಇರುತ್ತೆ. ಅದು ಕ್ವಾಂಟಮು ಬರುತ್ತೆ, ತುಂಬಾ ಟ್ರೇಡಿಂಗ್ ಬರ್ತಾ ಇದೆ. ಏನಂದ್ರೆ ನೆನ್ನೆ ನನಗೆ ಯಾರೋ ಮೆಸೇಜ್ ಮಾಡಿದ್ರು, ಮೇಡಮ್ ಫ್ರೀ ಟೈಮಲ್ಲಿ ಏನಿಲ್ಲ, ನೀವು 1 hour ಕೆಲಸ ಮಾಡಿದ್ರೆ ಸಾಕು, ದಿನಕ್ಕೆ 10,000 ದುಡ್ಡು ಕೊಡ್ತೀರ. ನಾನು ಅದಕ್ಕೆ ಫಸ್ಟ್ ದುಡ್ಡು ಹಾಕಪ್ಪ, ಆಮೇಲೆ ಕೆಲಸ ಮಾಡ್ತೀನಿ. ಐ ಡೋಂಟ್ ಟ್ರಸ್ಟ್ ಯು, ಬಿಕಾಸ್ ನನಗೆ ಗೊತ್ತಿದೆ ಏನು ಅಂತ. ಏನ್ ಹೇಳ್ತಾರೆ ಅಂದ್ರೆ, ನೀವು ಒಂದು ಕ್ಲಿಕ್ ಮಾಡಬೇಕು ಅಷ್ಟೇ, ಅಡ್ವರ್ಟೈಸ್ಮೆಂಟ್ಗಳು ಅದು ಇದು ಕಳಿಸ್ತೀನಿ ನಿಮಗೆ. ನೀವು ಒಂದು ಕ್ಲಿಕ್ ಮಾಡ್ಬಿಟ್ಟು ಅದ್ರ ಇಮೇಜ್ ತೆಗೆದು ವಾಪಸ್ ನಮ್ಗೆ ಹಾಕ್ಬೇಕು, ದುಡ್ಡು ಕೊಡ್ತೀವಿ. ಕೊಡ್ತಾರ ನೀವು ಕೇಳ್ಬೋದು, ಖಂಡಿತ 5-6 ಸರಿ ಕೊಡ್ತಾರೆ. ಸ್ಟಾರ್ಟ್ ಮಾಡಿದ್ರೆ ಅವ್ರು 50 ರೂಪಾಯಿ ಕೊಡ್ತಾರೆ, ಆಮೇಲೆ 150 ರೂಪಾಯಿ ಕೊಡ್ತಾರೆ, ಆಮೇಲೆ 250 ಕೊಡ್ತಾರೆ. 3 ದಿನ ಕೊಟ್ಮೇಲೆ, 3 ದಿನಾನು ಜಾಸ್ತಿನೇ, 2ನೇ ದಿನಕ್ಕೆ ಹೇಳ್ತಾರೆ ಕಂಪ್ನಿ ಲಾಸ್ ಅಲ್ಲಿದೆ, ನೀವು ಇವಾಗ ಇನ್ವೆಸ್ಟ್ ಮಾಡಬೇಕು 1,000 ರೂಪಾಯಿ. ನೀವು 1,000 ರೂಪಾಯಿ ಹಾಕಿದ್ರೆ ಕರೆಕ್ಟಾಗಿ ಅರ್ಧ ದಿನಕ್ಕೆ 3,000 ವಾಪಸ್ ಕೊಡ್ತಾರೆ. ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಬೇಕಲ್ಲ, 3,000 ನಿಮ್ಗೆ ಕೊಡ್ತಾರೆ. ಆಮೇಲೆ ಹೇಳ್ತಾರೆ, ಇದು ಇವತ್ತು ಕ್ಲೋಸ್ ಆಗೋಯ್ತು, ನೀವು 10,000 ಹಾಕಬೇಕು. 10,000 ಹಾಕಿದ ತಕ್ಷಣ ನಿಮಗೆ ಹೇಳ್ತಾರೆ 10,000 ದುಡ್ಡು ನಿಮಗೆ ಇನ್ಕ್ರೀಸ್ ಆಗಿದೆ ಅಲ್ವಾ, 10 into 6 ಆಗಿದೆ, ಅದು 60,000 ಆಗಿದೆ, ನಿಮಗೆ ಕೊಡಬೇಕು. ಬಟ್ ಆದರೆ ನೀವು ಇನ್ನೊಂದು ಸ್ವಲ್ಪ ಇನ್ವೆಸ್ಟ್ ಮಾಡಬೇಕು. ನನಗೆ ಪರಿಚಯದ ಒಬ್ಬ
ಆಲ್ಮೋಸ್ಟ್ 56-57 ವರ್ಷದ ಪರ್ಸನ್ನು. ನಾವು ಎಷ್ಟು ನಾನು ಮಾತಾಡೋದನ್ನ ದಿನ ಕೇಳಿದ್ರು ಈ ಥರದ್ರಲ್ಲಿ ಸಿಕ್ಕಾಕೊಂಡು 10,000 ಹಾಕಿದ್ದಾರೆ, ಕೊಟ್ಟಿದ್ದಾನೆ ಅವನು 60,000 ಫುಲ್ಲು ಜೋಶು. ಇದ್ದಿದ್ದು RD ಬ್ರೇಕ್ ಮಾಡಿ ತೆಗೆದು ಹಾಕಿದ್ದಾರೆ. ಹಾಕ್ಬಿಟ್ಟು 1.5 ಲಕ್ಷ ಹಾಕಿದ್ದಾರೆ ಫಸ್ಟು. 1.5 ಲಕ್ಷದ್ದು ಅಕೌಂಟಲ್ಲಿ ತೋರಿಸಿದಾನೆ, ಇಲ್ಲಿ 8 ಲಕ್ಷ ಆಗಿದೆ ಅಂತ. ಫುಲ್ಲು ಖುಷಿ ಆಗಿದ್ದಾರೆ. ಮತ್ತೆ ಸಾಲ ಮಾಡಿ ತೊಗೊಂಡಿದ್ದಾರೆ, ಹ್ಯಾಂಡ್ ಲೋನ್ ಮಾಡಿ ತೊಗೊಂಡೋಗಿ ಮತ್ತೆ 5 ಲಕ್ಷ ಹಾಕಿದ್ದಾರೆ. ಅದನ್ನ ಮತ್ತೆ ತೋರಿಸಿದಾನೆ, ಇವಾಗ 23 ಲಕ್ಷ ಆಗಿದೆ ಇದು ಟೋಟಲ್ ಅಂತ. ಇವರು ಓಕೆ ಸಾಲಗಿಲ್ಲ ಎಲ್ಲ ತಿಳಿದ್ಬಿಡುತ್ತೆ, ಆಯ್ತು ಇನ್ನು ಲೈಫ್ ಸೆಟ್ಲ್ ಆದಂಗೆ ನನಗೆ. ಸರಿ ಆಯ್ತು, 23 ಲಕ್ಷದ್ದು ಹೆಂಡತಿಗೂ ಹೇಳಿಲ್ಲ, ಎಲ್ಲ ಗ್ಯಾಪ್ ಆಫ್ 1 ವೀಕಲ್ಲಿ 23 ಲಕ್ಷ ಆಗಿದೆ. ಮಾರನೇ ದಿನ ಕೇಳಿದ್ದಾರೆ ನನ್ನ ದುಡ್ಡು ವಾಪಸ್, ಅಂದರೆ ನನ್ನ ಇದಕ್ಕೆ ನಾನು ವಿಡ್ರಾವಲ್ ಮಾಡ್ಕೊಳ್ತಿದ್ದೀನಿ. ಆ ಕಡೆಯಿಂದ ಮೆಸೇಜ್ ಮಾಡಿದ್ದಾರೆ, ಸರ್ ಇಲ್ಲ ಇದು US ಪ್ರಾಸೆಸ್ ಇಂದ ಆಗಬೇಕು, ನೀವು ತಕ್ಷಣ ತೆಕ್ಕೊಳಕ್ಕಾಗಲ್ಲ, ನೀವು ಇದಕ್ಕೆ ಪ್ರಾಸೆಸಿಂಗ್ ಫೀ ಅಂತ 2 ಲಕ್ಷ ಹಾಕ್ಬೇಕು. ಆಯ್ತು 2 ಲಕ್ಷ ಹಾಕಿದ್ದಾರೆ. ಸರ್ ಆ ಪ್ರಾಸೆಸಿಂಗ್ ಫೀನು ಇನ್ಕ್ರೀಸ್ ಆಗಿದೆ, ಸೊ ಟೋಟಲ್ ಆಗಿ ಇವಾಗ ನಿಮ್ಗೆ 25 ಆಗೋಗಿದೆ. ಓಕೆ ವಿಡ್ರಾವಲಿಗೆ ಬಂದಿದ ತಕ್ಷಣ ಮತ್ತೆ ಕತೆ ಶುರು. ಸರ್ ಇದು US ಇಂದ US ದುಡ್ಡು ಕಟ್ಟಬೇಕು ನೀವು 8 ಲಕ್ಷ. 8 ಲಕ್ಷ ಕಟ್ಟಿದ್ರೆ ಇದನ್ನ ರಿಲೀಸ್ ಮಾಡ್ತಾರೆ, ಆಮೇಲೆ ಆ 8 ಲಕ್ಷನೂ ವಾಪಸ್ ಬರುತ್ತೆ. ಆ ಸ್ಟೇಜ್ ಅಲ್ಲಿ ಇದ್ದಾಗ ಸಾಯಂಕಾಲ ಬಂದು ನನ್ನ ಹತ್ರ ಮಾತಾಡಿದ್ದಾರೆ, ನಾನು ಅರ್ಜೆಂಟ್ ಅಲ್ಲಿ ಇದೆ, ನಾನು ಏನು ಕಟ್ಟಕ್ಕೆ ಹೋಗ್ಬಿಡಿ, ಹಳೇದು ನೋಡ್ತೀನಿ, ಪೊಲೀಸ್ ಟ್ರೈನಿಂಗ್ ಇತ್ತವ ನನಗೆ, ಅರ್ಜೆಂಟಾಗಿ ನಾನು ಹೋಗ್ಬೇಕು, ಬಂದು ಮಾತಾಡ್ತೀನಿ ಅಂತ ಹೇಳಿ ಹೋಗಿದ್ದೀನಿ. ಅಷ್ಟರಲ್ಲೇ ಆ ಥರ ಅವತ್ತಿನ ದಿನ ಸಾಯಂಕಾಲ ಯಾವುದೋ ಈ ಲೋಕಲ್ ಹ್ಯಾಂಡ್ ಲೋನ್ ಕೊಡ್ತಾರಲ್ಲ ಅವರಿಗೆ ಮನೆ ಪತ್ರ ಕೊಟ್ಬಿಟ್ಟು 8 ಲಕ್ಷ ಇಸ್ಕೊಂಡ್ರಲ್ಲ. ಆ 8 ಲಕ್ಷ ತಗೊಂಡೋಗಿ ಹಾಕಿ ನಾನು ಪುಣ್ಯಪ್ಪ. 31 ಆಗದಿರ್ಲಿ, ಬರೋ ದುಡ್ಡು ಬರ್ಬೇಕಲ್ವಾ. ಯಾವ ದುಡ್ಡಿಗೆ ಕೇಳಿದ್ರು ಬರುತ್ತೆ ಸರ್ ಪ್ರೊಸೆಸಿಂಗ್ ಫೀ ಅಲ್ಲಿ ಲಾಕ್ ಆಗಿದೆ ಇಲ್ಲಿ ಲಾಕ್ ಆಗಿದೆ, ಬಟ್ ಆದ್ರೆ ಅವರಿಗೆ ಅಕೌಂಟ್ ಆಕ್ಸೆಸ್ ಅಂತ ಕೊಟ್ಟಿರ್ತಾರಲ್ಲ ಅದ್ರಲ್ಲಿ ಮಾತ್ರ ನಂಬರ್ ತೋರಿಸ್ತಾ ಇದೆ, ಬರೀ ನಂಬರ್ ಅಷ್ಟೇ, ಅದೇ ನಿಮಗೆ ವಿಡ್ರಾವಲ್ ಆಗಲ್ಲ. 1 ವಾರ ಈ ತರ ಆಟ ಆಡಿಸಿ ಮತ್ತೆ ಹೇಳಿದ್ದಾರೆ, ಇಲ್ಲ ಎಲ್ಲ ಆಗಿದೆ, ಇವಾಗ ನಿಮ್ಗೆ ಪ್ರಾಸೆಸಿಂಗ್ ಫೀ ಯಾಕೆಂದ್ರೆ US ಇಂದ ಬರ್ತಾ ಇರೋದ್ರಿಂದ ಕರೆನ್ಸಿ ಕನ್ವರ್ಷನ್ ಎಲ್ಲ ಆಗ್ಬೇಕು, ಇನ್ನೊಂದು 4 ಲಕ್ಷ ಹಾಕ್ತೀವಿ ಕೊಡಿ. ಅಷ್ಟೊತ್ತಿಗೆ ಸೋತಾಗ್ಬಿಟ್ಟಿದ್ದಾರೆ. ಮನೆಯಲ್ಲಿ ಎಲ್ಲರಿಗೂ ಹೇಳಿ ಅವ್ರ ಮಗ ಕರ್ಕೊಂಡ್ಬಂದ್ರು. ನಾನು ಸರ್ ನಾನು ನಿಮಗೆ ಫಸ್ಟ್ ಡೇನೆ ಹೇಳಿದ್ದೀನಿ ಬರಲ್ಲ, ಅದು ಯಾವ US ಕಂಪ್ನಿ ಅಂತ ಎಲ್ಲ ಲಿಸ್ಟ್ ಕೊಟ್ಟರು, ನಾನು ತೆಗೆದು ತೋರಿಸಿದೆ, ಇದೇ ಅಲ್ವಾ ನೀವು ಹೇಳ್ತೀರ US ಕಂಪ್ನಿ, ಹೌದು ಆಯ್ತು ಫೋನ್ ಮಾಡೋಣ ಇಲ್ಲಿ ಸಾಯಂಕಾಲದವರೆಗೂ ತಾಳ್ಮೆಯಿಂದ ಇದೆ ಅಂತ ಸಾಯಂಕಾಲ ಫೋನ್ ಮಾಡಿಸ್ದೆ ಅದೇ ನಂಬರ್ಗೆ. ಅವ್ರು ಮೇಡಮ್ ನಮ್ದು ಯಾವುದೋ ಎಕ್ಸಿಸ್ಟಿಂಗು ಇಂಡಿಯಾದಲ್ಲಿ ಅದು ಯಾವುದು ಟ್ರೇಡಿಂಗ್ ಮಾಡ್ತಾ ಇಲ್ಲ, ಯಾವುದು ಕನೆಕ್ಷನ್ ಇಲ್ಲ, ಮುಗಿದೋಯ್ತಲ್ಲ. ಅವ್ರು ಹೇಳೋದೇನು, ಇಲ್ಲ ಮೇಡಮ್ ಕಂಪ್ನಿ ಎಕ್ಸಿಸ್ಟಿಂಗ್ ಅಲ್ಲಿದೆ US ಅಲ್ಲಿ, ಕಂಪ್ನಿ ಇದೆ ಸ್ವಾಮಿ, ಅವರೇ ನಿಮ್ಮ ಹತ್ರ ಟ್ರಾನ್ಸ್ಫರ್ ಮಾಡ್ತಿದ್ದಾರಾ ಅಥವಾ ನಿಮ್ ಜೊತೆ ಟ್ರಾನ್ಸಾಕ್ಷನ್ ಮಾಡ್ತಾ ಇದಾರ ಇಲ್ವಲ್ಲ. ಸೊ ಹಾಗಾಗಿ US ಕಂಪ್ನಿ ಇರುತ್ತೆ, ಲಂಡನ್ ಅಲ್ಲಿ ಇರುತ್ತೆ, ಅಮೆರಿಕಾದಲ್ಲಿ ಇರುತ್ತೆ, ಪಾಪ ಅವ್ರಿಗೆ ಏನು ಗೊತ್ತೇ ಇರಲ್ಲ, ಇಲ್ಲಿ ನಡೀತಾ ಇರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಮ್ಮ ಬಸವನಗುಡಿನಲ್ಲಿ ಒಬ್ರು ಪರ್ಫ್ಯೂಮ್ ಫ್ಯಾಕ್ಟ್ರಿ ನಡೆಸ್ತಾರೆ. ಅವರು ಪರ್ಫ್ಯೂಮ್ಗಳ ಆಕ್ಚುಲ್ ಲಿಕ್ವಿಡ್ ನ ಬೇರೆ ಕಂಟ್ರಿಯಿಂದ ತರಿಸ್ಕೊಳ್ತಾರೆ. ಅವರಿಗೆ US ಕಂಪನಿ ಅಂತ ಹೇಳಿ SC ಜಾನ್ಸ್ ಅಂತ ಹೇಳಿ US ಅಲ್ಲಿ SC ಜಾನ್ಸ್ ಅಂತ ಹೇಳಿ ಪರ್ಫ್ಯೂಮ್ ಕಳಿಸ್ತೀವಿ, ಬಟ್ ಇಂಡಿಯಾದ ಜಾರ್ಖಂಡು ಮತ್ತೆ ನಾರ್ತ್ ಇಂಡಿಯಾನಲ್ಲಿ ಇರುವ ನಾರ್ತ್ ಈಸ್ಟ್ ಕಂಟ್ರಿನಲ್ಲೇ ನಮ್ದೊಂದು ಕಂಪ್ನಿ ಇದೆ, ಅಲ್ಲಿಂದ ಕಳಿಸ್ತೀವಿ ಅಂತ ಅಲ್ಲಿರೋ ಕರೆಕ್ಟ್ ಕಂಪ್ನಿ ಹೆಸರು ಕೊಟ್ಟಿದ್ದಾರೆ. ನಂಬ್ತಿರೋ ಬಿಡ್ತಿರೋ 2.5 ಕೋಟಿ ಟ್ರಾನ್ಸ್ಫರ್ ಮಾಡಿದ್ರು. ಆಮೇಲೆ US ಎಂಬಸಿ ಅಂತ ಹೇಳಿ ಕರೆಕ್ಟ್ ಎಂಬಸಿ ಹೆಸರಿಂದಾನೇ ಫೋನ್ ಮಾಡಿಸಿದ್ದಾರೆ. ಆ ಹೆಸರಿನ ಎಂಬಸಿ ವರ್ಕಿಂಗ್ ಪರ್ಸನ್ ಇದ್ದಾರೆ, ಆದ್ರೆ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ವಾಟ್ಸ್ಆಪ್ ನಲ್ಲಿರೋ DP ಏನಿದೆ ಅದು US ಎಂಬಸಿ ಫೋಟೋನೇ, ಖಂಡಿತವಾಗ್ಲೂ ಹೌದು, ಆದ್ರೆ ನಂಬರ್ ಅವ್ರದಲ್ಲ, ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಇದೆಲ್ಲ ಆಗಿ ಮುಗಿದ್ಮೇಲೆ ನನ್ನ ಹತ್ರ ಬಂದ್ರು, ಯಾಕೆಂದ್ರೆ ಅವ್ರು ಸ್ಟೇಷನ್ ಹೋಗಿದ್ರು. ಯೂಶಲ್ ಆಗಿ ನಾವು ಪೊಲೀಸಿಗೆ ಥರ್ಡ್ ಪಾರ್ಟಿಯಾಗಿ ಅಸಿಸ್ಟ್ ಮಾಡ್ತೀವಿ. ಸೊ ಹಂಗಾಗಿ ಅವರೊಂದು ಇದು ಕೇಸ್ ಮಾಡೋದಕ್ಕಿಂತ ಮುಂಚೆನೇ ಮೇಡಮ್ ಹತ್ರ ಮಾತಾಡ್ತೀವಿ ಅಂತ ಬಂದ್ರು. ಆಮೇಲೆ ಹೇಳಿದ್ರು ಇಷ್ಟೆಲ್ಲ ಆಗಿದೆ ಅಂತ. ನಾನು ಫಸ್ಟ್ ಇಲ್ಲಿ ಎಲ್ಲ ವೆರಿಫೈ ಮಾಡಿದೆ, US ಕಂಪ್ನಿ ಇದೆ, ಆದರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಎಂಬಸಿ ಅವರಿಗೆ ದೇ ಡೋಂಟ್ ಹ್ಯಾವ್ ಎ ಪರ್ಮಿಷನ್. ಇಲ್ಲಿ ಲೋಕಲ್ ರೈಟ್ಸ್ ಜೊತೆ ಮಾತಾಡೋಂಗಿಲ್ಲ, ಅವರು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಓಡಾಡೋಂಗಿಲ್ಲ, ಮತ್ತೆ ಲೋಕಲ್ ನಂಬರ್ಸ್ ಯೂಸ್ ಮಾಡೋಂಗಿಲ್ಲ. ಆಮೇಲೆ ಇದ್ರೂ ನಾನು US ಅಂಬಾಸಿಡರ್ ಆಗಿ 12 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಏಷ್ಯಾ ಹಾಗೆ ಆಫ್ರಿಕಾ ಮತ್ತೆ ಗಲ್ಫ್ ಇದು ನನಗಿರೋ ಜವಾಬ್ದಾರಿ ಕಂಟ್ರಿಗಳು. ಸೊ ಸ್ವಲ್ಪ US ಎಂಬಸಿಗೆ ಮಾತಾಡೋದು ನನಗೆ ಕಷ್ಟ ಆಗಲಿಲ್ಲ. ನಾನು ಫೋನ್ ಮಾಡಿ ಮಾತಾಡಿದೆ. ಅವರಂದ್ರು ಶುಭ ಆರ್ ಯು ಜೋಕಿಂಗ್ ಅಂದ್ರು. No, I just wanted to confirm. Why you want to get confirmed? You know the process. As a embassy consulate, ನಾನು ಯಾರ ಹತ್ರನೂ ಮಾತಾಡೋಂಗೇ ಇಲ್ಲ. How can I do a business with your citizen? ಅದನ್ನು ಕನ್ಫರ್ಮ್ ಮಾಡಿದ್ದೆ. ಮತ್ತೆ ಮೇಡಮ್ ಅವ್ರದೇ ಫೋಟೋ ಇದೆ, ತಪ್ಪೇನು? ನೀವೆಲ್ಲರೂ ಫೋಟೋ ಹಾಕ್ತೀರಾ ಫೇಸ್ಬುಕ್ಕಲ್ಲಿ, ನಾನು ಹಾಕ್ತೀನಿ, ಅವ್ರಿಗೂ ಎಲ್ಲ ಸಿಕ್ಕಿದೆ ನಿಮಗೆ, ಎತ್ಕೊಂಡು ಹಾಕ್ತೀರಾ. 2 ವರ್ಷ ಆಯ್ತು, 2 ವರ್ಷ ಆಯ್ತು. 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 2
ನಾವು ಯಾವುದೇ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೂ 100 ಅಲ್ಲ 1,00,000 ಸತಿ ಯೋಚನೆ ಮಾಡಬೇಕಾಗಿರೋದು ಇದಕ್ಕೆ. ಫೋಟೋ ಅದೇ ಇರುತ್ತೆ, ಕಂಪ್ನಿ ಅದೇ ಇರುತ್ತೆ, ಟ್ರೇಡಿಂಗ್ ಅಂತ ಬರ್ತಾರೆ, ಫಸ್ಟ್ 4-5 ಸತಿ ನಿಮ್ಗೆ ದುಡ್ಡು ಕೊಟ್ಬಿಡ್ತಾರೆ. ಯಾರಿಗೆಲ್ಲ ವಿನಿಮಿಕ್ ಶಾಸ್ತ್ರ ನೆನಪ ಇದೆ? ಮತ್ತು Very simple. ಆ ಹಳೇದು ಹೊಸದಾಗಿ ಬಂದಿದೆ ಅಷ್ಟೇ ಅಲ್ವಾ? ಅವಾಗ ನಿಮ್ಗೆ ಅಮೌಂಟ್ ಡಬಲ್ ಆಗ್ತಿತ್ತು, ಕೈ ಕೊಡೋರು. ಇವತ್ತು ಅಮೌಂಟ್ ಡಬಲ್ ಆಗಿ 2 ಸತಿ ಕೊಡ್ತಾರೆ, 3 ಸತಿ ಕೊಡಲ್ಲ ಅಷ್ಟೇ. ಇಲ್ಲ ಕೈ ಕೊಡ್ತೀವಿ. ಕೈ ಕೊಡ್ತಾರೆ, ಖಂಡಿತ ಕೈ ಕೊಡ್ತಾರೆ. ನನಗೆ ಒಂದು ಫೋನ್ ಬಂದಿತ್ತು, ನಿಮ್ಮ ಆಧಾರ್ ನಂಬರ್ ಯೂಸ್ ಮಾಡಿಕೊಂಡು ಡ್ರಗ್ಸ್ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಂದಿತ್ತಲ್ಲ ಅದು. ಡ್ರಗ್ ಟ್ರಾಫಿಕಿಂಗ್ ಸಾಮಾನ್ಯ ಆಗ್ತಿದೆ. ನಿಮ್ಮ ಆಧಾರ್ ನಂಬರ್ ಕರೆಕ್ಟ್ ಆಗಿ ಹೇಳ್ತಾರೆ, ನಿಮ್ಮ ಪ್ಯಾನ್ ನಂಬರ್ ಇದರ ಎಷ್ಟು ಕ್ಲೋಸ್ ನನಗೇನೋ ನನ್ನ ಫ್ರೆಂಡ್ ಅನ್ಕೋಬೇಕು ಆ ಆಮೇಲೆ ನಾನು ಹೇಳಿದೆ, ನಾನು ಯಾವ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಮಾಡಲ್ಲ, ಬೆಂಗಳೂರು ಬಾಗಿಲು ಬಿಟ್ಟು ಆಚೆ ಕಡೆನೇ ಹೋಗಿಲ್ಲ, ನನ್ನ ನಂಬರ್ ಬಾಂಬೆ ಅವ್ರು ಹೆಂಗೆ ಯೂಸ್ ಮಾಡ್ಕೊಳಕ್ಕೆ ಸಾಧ್ಯ ಅಂತೇಳಿ. ಸೊ ಐ ಡಿಸ್ಕನೆಕ್ಟೆಡ್, ಅದು ಸ್ಟಾಪ್ ಆಗಿದ್ದಾರೆ. 3-4 ಸಲ ನಂಗೆ ಈ ಥರ ಡಿಫ್ರೆಂಟ್ ಫೋನ್ ಬರ್ತಾರೆ. ಮೇಡಮ್ ಈಗ ನಾವು ಎಷ್ಟು ಹೆದರ್ಸ್ತಾರೆ ಫೋನ್ ಮಾಡ್ತಾ ಇದ್ದಾರೆ. ತಿರ್ಗಾ ಮಾಡ್ತಾರೆ. ಮಾಡ್ತಾರೆ. But ಹೆದರ್ಸ್ತಾರೆ, ನಾಲ್ಕೈದು ಕೈ ಕೊಡ್ತಾರೆ ನಿಮ್ಗೆ ಅವರು. ತುಂಬಾ ಹೆದರ್ಸ್ತಾರೆ. ತುಂಬಾ ಹೆದರ್ಸ್ತಾರೆ. ಯಾವ ಲೆವೆಲ್ಗೆ ಅಂದ್ರೆ ಇನ್ನೇನು ಅಳಿಸ್ತಾ ಹೋಗ್ತೀನಿ ನಾನು ಅನ್ನೋ ಥರ ಅಲ್ಲ, ಅವ್ರು ಹೆಂಗೆ ಹೇಳ್ತಾರೆ ಅಂದ್ರೆ, ಗಿರಿನಗರ ನಿಮ್ಗೆಲ್ಲ ಗೊತ್ತಿರೋ ಜಾಗನೇ ಅಲ್ಲ. ಗಿರಿನಗರದಲ್ಲಿ ಏನಾಯ್ತು ಅಂದ್ರೆ, ಆಕೆ ಬಾಣಂತಿ, ಪಕ್ಕದ ರೂಮಲ್ಲಿ ಗಂಡ ಇದ್ದಾನೆ. ಗಂಡನ್ಗೆ ಅರೆಸ್ಟ್ ವಾರೆಂಟ್ ಬಂದಿದೆ, ಯಾಕೆಂದ್ರೆ ಅವನ ಹೆಸರಲ್ಲಿ ಸೇಮ್ ನಾರ್ಕೋಟಿಕ್ಸ್ ಹೋಗಿದೆ. ಅವನ ಹೆಸರು ಇದು, ಅವ್ನ ಪ್ಯಾನ್ ನಂಬರ್ ಇದು, ಅವನ ಆಧಾರ್ ಕಾರ್ಡ್ ಇದು, ಅವನ ಫೋಟೋ ಇದು ಎಲ್ಲಾನು ಒಳಗೆ ವಿಡಿಯೋ ಕಾಲಿಗೆ ತಗೊಂಡು ಮಾತಾಡ್ಬಿಟ್ಟಿದ್ದಾರೆ. ಎಷ್ಟು 3 ತಿಂಗಳು ಬಾಣಂತಿ ಏನವಲ್ಲ. ಪಕ್ಕದ ರೂಮ್ಗೆ ಎದ್ದೋಗಾದ್ರು ಕೇಳ್ಬಾರ್ದ ಪುಣ್ಯಾತ್ಮಿಗೆ. 4 ಅವರು ರೂಮನ್ನ ಲಾಕ್ ಮಾಡ್ಕೊಂಡು ಮಾತಾಡಿದ್ದಾರೆ. ಇವ್ರಿಗೆಲ್ಲ ಏನ್ ಅನ್ಕೊಂಡಿದ್ದಾರೆ, ಮಗು ಮಲಗಿದೆ, ತಾನು ಮಲಗಿದಾಳೆ ಅಂತ ಇವರೆಲ್ಲ ಹೊರಗಡೆ ಅನ್ಕೊಂಡಿದ್ದಾರೆ. ಈಕೆ ಮಾತಾಡಿ ತನ್ನ ಅಕೌಂಟ್ ಅಲ್ಲಿ ಇದ್ದ 16 ಲಕ್ಷ ಕಳಿಸಿದಾಳೆ. ಯಾಕೆಂದ್ರೆ ಗಂಡ ಅರೆಸ್ಟ್ ಆಗ್ಬಿಟ್ಟಾಗಿಲ್ಲ, ಇನ್ನು ಅರ್ಧ ಗಂಟೆನಲ್ಲಿ ಮನೆಗೆ ಬಂದು ಅರೆಸ್ಟ್ ಮಾಡ್ತೀವಿ ಅಂತ. ಈ ತರ ಸಾಮಾನ್ಯ ಸಾಕಷ್ಟು ಕೇಸ್ಗಳು ನಡೀತಾ ಇದೆ. ಹೆದರ್ಕೊಳ್ಳೋದೇನಿಲ್ಲ, ವೆರಿ ಸಿಂಪಲ್ ಪ್ರೋಟೋಕಾಲ್. ಪ್ರಪಂಚದ ಯಾವುದೇ ಮೂಲೆಯಿಂದ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕು ಅಂದ್ರೆ ನಿಮ್ಮ ಲೋಕಲ್ ಸ್ಟೇಷನ್ಗೆ ಬರ್ಬೇಕು. ನೀವು ಯಾವ ಏರಿಯಾ ಅಡ್ರೆಸ್ ಕೊಟ್ಟಿರ್ತೀರೋ ಆ ಲೋಕಲ್ ಸ್ಟೇಷನ್ಗೆ ಬರ್ಬೇಕು, ಅವರೇ ಬಂದು ಅರೆಸ್ಟ್ ಮಾಡಬೇಕು. ಯಾರು ಫೋನಿಂದ ಮಾಡಕ್ಕಾಗಲ್ಲ, ಯಾರು ಬೇರೆಯವ್ರು ಬರಕ್ಕಾಗಲ್ಲ. ಇವಾಗ ಅಮೆರಿಕಾದಲ್ಲಿ ಯಾವ್ದೋ ಕ್ರೈಮ್ ಮಾಡಿ ಅವ್ರು ನಮ್ಮನ್ನ ಅರೆಸ್ಟ್ ಮಾಡ್ಬೇಕು ಅಂದ್ರೆ ನಮ್ಮ ಲೋಕಲ್ ಸ್ಟೇಷನ್ಗೆ ಬರುತ್ತೆ. ನಮ್ಮ ಜೂರಿಸ್ಟ್ರಿಕ್ಷನ್ ಅಲ್ಲಿರೋ ಸ್ಟೇಷನ್ಗೆ ಬಂದು ಆ ಸ್ಟೇಷನ್ ಇಂದ ನಮ್ಮನ್ನ ಅರೆಸ್ಟ್ ಮಾಡ್ಬೇಕು. ದಟ್ ಇಸ್ ಅ ಪ್ರೋಟೋಕಾಲ್. ಸೊ ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ಈ ತರ ಫೋನ್ ಬಂದ್ರೆ ಬಂದು ಡಿಸ್ಕನೆಕ್ಟ್ ಮಾಡಿ, ಆ ನಂಬರ್ ಬ್ಲಾಕ್ ಮಾಡಿ. ಹನ್ನೊಂದು ನಂಬರ್ ಬಂದ್ರೆ ಯಾರು ಸಾಮಾನ್ಯ ತಿಳಿಯೋದೇ ಇಲ್ಲ ಇವಾಗ. ಅದಕ್ಕೆ ಅನ್ಕೊಂತೀವಿ ಇದ್ದಕ್ಕಿದ್ದಂಗೆ ಬೇಕಾದವ್ರು ಮಾಡ್ಬೋದು ಅಂತ ಅದೇ 3 ಲಕ್ಷದಲ್ಲಿ ಮಾಡಿದ್ರೆ ದುಡ್ಡು ಬರ್ತದೆ. ಟ್ರೂ ಕಾಲರ್ ಅದು ಆಕ್ಚುಲಿ ಒಂಥರ ಒಳ್ಳೇದು, ಒಂಥರ ಒಳ್ಳೇದಲ್ಲ. ಅದನ್ನು ಹೇಳ್ತೀನಿ. ಅದು ಚೈನಾ ಆಪ್ ಅಂತಾರೆ ಸುಮಾರು ಜನ ಟ್ರೂ ಕಾಲರ್ ಇದೆಯಾ ನಿಮ್ಮ ಹತ್ರ? ನೀವ್ ಯಾವ್ದಾದ್ರು ನಂಬರ್ ಗೊತ್ತಿಲ್ಲದಿರೋ ಡಯಲ್ ಮಾಡ್ತಿರಲ್ಲ, ಆ ಡಯಲ್ ಮಾಡಿದಾಗ ಅದ್ರಲ್ಲಿ ಯಾಕೆ ಸುರೇಶ್ ಅಣ್ಣ, ಅಮ್ಮ ಅಥವಾ ಪ್ರತಿಭಾ ಅತ್ತಿಗೆ, ಅವ್ರು ಯಾರು ಆಂಟಿ, ಇಲ್ಲಿ ಯಾಕೆ ಬರ್ಬೇಕು? ಅಲ್ಲ, ಟ್ರೂ ಕಾಲರಲ್ಲಿ ಸೇವ್ ಮಾಡಿರೋದು ಅದು. ಯಾರು ಟ್ರೂ ಕಾಲರ್ ಯೂಸ್ ಮಾಡ್ತಾ ಇರ್ತಾರೋ ಅವರ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಅವ್ರು ಹೇಗೆ ಸೇವ್ ಮಾಡ್ತಾರೋ ಅದು ನನಗೆ ಇರ್ತದೆ. ಅದಕ್ಕೆ ನನ್ನ ಫೋನಲ್ಲಿ ಯಾರು ಆಂಟಿನೋ ಅದು ಎಲ್ಲರಿಗೂ ಆಂಟಿ ಅಂತಾನೆ ತೋರಿಸ್ತಾರೆ. ಅಂದ್ರೆ ನೀವು ಟ್ರೂ ಕಾಲರ್ ಹಾಕೊಂಡಿದ್ದೀರಾ, ಕೊಡ್ತಾ ಇದ್ದೀರಾ. ಒಂದ್ ಹೆಸರು ಬರೋದು ನನ್ನ ನೆನಪಲ್ಲೇ ತಲೆನೋವು ಅಂತ. ಅಯ್ಯೋ, ಯಾರೋ ಅಲ್ಲ ಸೇವ್ ಮಾಡ್ಕೊಂಡಿದ್ದಾರೆ. ಬಹಳಷ್ಟು ಹೆಂಡತಿನ ಹೆಸರು ಅದ್ರಲ್ಲಿ ಇರುತ್ತೆ, ನನಗೆ ಗೊತ್ತಿರೋದದು. ಸೊ ಹಂಗಾಗಿ ನಿಮಗೆ ಟ್ರೂ ಕಾಲರ್ ಅಂತ ಬಂದಾಗ ದಟ್ ಇಸ್ ನಾಟ್ ದ ಓನ್ಲಿ ಒನ್. ನಾವು ಗೌರ್ಮೆಂಟ್ ಸಜೆಸ್ಟ್ ಮಾಡಿದ್ದೇನಂದ್ರೆ ಟ್ರೂ ಕಾಲರ್ ತರದೇನೆ ಗೌರ್ಮೆಂಟ್ ಡಾಟ್ ಅಲ್ಲಿ ಇನ್ಸ್ಟಾಲ್ ಮಾಡೋಣ. ಯಾರ್ಯಾವ ಸಿಮ್ ಯಾವ್ಯಾವ ಹೆಸರಲ್ಲಿ ಇದೆಯೋ ಅದು ರಿಫ್ಲೆಕ್ಟ್ ಆಗಲಿ. ಆಮೇಲೆ ಯಾವ್ಯಾವ್ದು ಈ ತರ ಫೇಕ್ ನಂಬರ್ ಇದೆಯೋ ಅದನ್ನ ಒಬ್ಬೊಬ್ಬರೇ ರಿಪೋರ್ಟ್ ಮಾಡ್ತಾರೆ. ಸೊ ರಿಪೋರ್ಟ್ ಮಾಡಿದಾಗ ಈಸಿ ಆಗುತ್ತೆ ಅಂತ ಕೇಳಿದ್ರೆ ನಮ್ಮವ್ರು ಇನ್ನೂ ಒಪ್ಕೊಂಡಿಲ್ಲ ಗೌರ್ಮೆಂಟ್ ಅವರು. ಯಾಕೆಂದ್ರೆ ಟ್ರೂ ಕಾಲರ್ ತರದು 10 ಅಪ್ಲಿಕೇಶನ್ ಇದೆ. ಅವ್ರು ಯಾಕೆ ಸುಮ್ಮನೆ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಿ ನಿಮಗೆ ಕೊಡ್ತಾನೆ? ಒಂದು ಅಪ್ಲಿಕೇಶನ್ ಪೂರ್ತಿಯಾಗಿ ಡೆವಲಪ್ ಆಗಬೇಕು ಅಂತಂದ್ರೆ ಮಿನಿಮಮ್ 6 ರಿಂದ 8 ತಿಂಗಳು ಬೇಕು. ದುಡ್ಡು ಖರ್ಚಾಗುತ್ತೆ, ಟೀಮ್ ಕುತ್ಕೋಬೇಕು, ಅಷ್ಟೆಲ್ಲ ಮಾಡಿ ಫ್ರೀಯಾಗಿ ಯಾಕೆ ಕೊಡ್ತಾನೆ ನಮಗೆ? ಸಿಂಪಲ್ ಅದು. ನಮ್ಮ ನಂಬರ್ಗೆ ಪೊಟೆನ್ಶಿಯಲ್ ಫ್ರಾಡ್ ಅಂತ ಬರ್ತಾನೆ ಇರುತ್ತೆ, ಸ್ಪ್ಯಾಮು. ಸಾಮಾನ್ಯ, ಯಾಕೆಂದ್ರೆ ಅಟ್ಲೀಸ್ಟ್ ಲಕ್ಕಿ ಈಗ ಪೊಟೆನ್ಶಿಯಲ್ ಫ್ರಾಡ್ ಅಂತ ಬರುತ್ತೆ. ನೀವು ಅದನ್ನ ಪೊಟೆನ್ಶಿಯಲ್ ಫ್ರಾಡ್ ಅಂತ ಬಂದಾಗ ಡಿಸ್ಕನೆಕ್ಟ್ ಮಾಡೋದಕ್ಕಿಂತ ಇಲ್ಲ ರಿಪೋರ್ಟ್ ಮಾಡಿ, ಇಲ್ಲ ಬ್ಲಾಕ್ ಮಾಡಿ. ಯಾಕೆಂದ್ರೆ ನೀವು ರಿಪೋರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಬೇರೆಯವ್ರದಕ್ಕೆ ಹೋದಾಗ ಅದು ರಿಪೋರ್ಟೆಡ್ ಅನ್ನೋದು ಗೊತ್ತಾಗುತ್ತೆ. ರೆಡ್ ಅಲ್ಲೇ ಬರ್ತದೆ. ಹೌದು. ಸ್ಪಾಮ್ ಕಾಲ್ ಅಂತ. ಮಿಕ್ಕಿದ್ದೆಲ್ಲ ಬ್ಲೂ ಇರುತ್ತೆ. ಈ ಲೋನ್ ಅವರು
ಆಮೇಲೆ ಈ ಏಜೆಂಟ್ಸ್ ಇರ್ತಾರಲ್ಲ, ಲೋನ್ ಇಸ್ಕೊಡೋ ಏಜೆಂಟು, EMI ಕಲೆಕ್ಟ್ ಮಾಡೋರು, ಅವ್ರದೆಲ್ಲ ಸಾಮಾನ್ಯ ರಿಪೋರ್ಟ್ ಆಗುತ್ತೆ. ಬಟ್ ಅಂದ್ರೆ ಟ್ರೂ ಕಾಲರ್ ಯೂಸ್ ಮಾಡ್ತಾ ಇರೋರಿಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನು ಅಂದ್ರೆ, ನಿಮಗೆ ಡೇಟಾ ಕೊಡುತ್ತೋ ಹಾಗೆ ನಿಮ್ದು ತಗೊಳುತ್ತೆ, ಇನ್ಕ್ಲೂಡಿಂಗ್ ಫೋಟೋಸ್. OTP ಶೇರಿಂಗು, OTP ಬೈಪಾಸ್ ಅಂತ ಮಾಡ್ತಾರೆ ಟ್ರೂ ಕಾಲರ್. ಒಂದಂತೂ ಸತ್ಯ, ಯಾವುದೇ ಕಂಪ್ಯೂಟರ್ ಆಗಿ ಸುಲಭವಾಗಿರ್ತಕ್ಕಂಥದ್ದು ಇಲ್ಲ. ನೋ ಫ್ರೀ ಮೀಲ್. ನಮ್ಮ ಭಾರತದಲ್ಲಿ ಮಾತ್ರ ಅದು ಒಂದಷ್ಟು ದೇವಸ್ಥಾನಗಳಲ್ಲಿ ಫ್ರೀ ಮೀಲ್ ಅನ್ನೋದು ಬಿಟ್ರೆ ಎಲ್ಲೂ ಇಲ್ಲ. ಬಟ್ ಕನ್ನಡ ಫೋನ್ ಬಂದ್ರೆ ಮಾತ್ರ ಜನ ಇದೆ. ಇಂಗ್ಲಿಷ್ ಅದು ಬೇಡಿ. 90% ಫ್ರಾಡ್ ಹುಷಾರಾಗಿರ್ಬೇಕು. ಯಾಕೆಂದ್ರೆ ಮೇಡಮ್ ಅದು ಕನ್ನಡ ಅಂತ ಹೇಳ್ಬೇಡಿ. ಮೊನ್ನೆ ಒಂದು ಕಾಲ್ ಬಂತು ನನಗೆ, ಹಿಂದಿಲಿ ಮಾತಾಡ್ದ. ನಾನು ಕನ್ನಡ ಅಪ್ಪ, ಹಿಂದಿ ಇಂಗ್ಲೀಷ್ ಎರಡು ಬರಲ್ಲ ಅಂದೆ. ಅವ್ನು ಕನ್ನಡ ಶುರು ಸರ್, ಸರ್, ಮಾಡ್ದ? ಇಲ್ಲ ಕನ್ನಡ ಕೊಡ್ತೀನಿ ಸರ್ ಅಂತ ಹೋಗಿ ಕನ್ನಡ ಮಾತಾಡ್ತಾರೆ. ಇಲ್ಲ, ಎಲ್ಲ ಲ್ಯಾಂಗ್ವೇಜ್ ಇದ್ದಾರೆ, ಎಲ್ಲ ಲ್ಯಾಂಗ್ವೇಜ್ ಡಿಜಿಟಲ್ ಅರೆಸ್ಟ್ ಅಂದ್ರೆ ಯಾವ ತರ ಇದ್ದಾರೆ? ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನಿಲ್ಲ, ನಿಮಗೆ ಬರೋ ಫೋನ್ ಅಲ್ಲಿ ಅವ್ರು ಹೇಳೋದು ನಾನು CCB ಇನ್ಸ್ಪೆಕ್ಟರು ಅಥವಾ ಡೆಲ್ಲಿ ಪೊಲೀಸ್ ಸ್ಟೇಷನ್ ಸೀನಿಯರ್ ಇನ್ಸ್ಪೆಕ್ಟರು, CBI ಇನ್ಸ್ಪೆಕ್ಟರು, ನಿಮ್ಮ ಹೆಸರಲ್ಲಿ ಒಂದು ಅರೆಸ್ಟ್ ವಾರೆಂಟ್ ಬಂದಿದೆ, ಅರೆಸ್ಟ್ ವಾರೆಂಟಿನ ಲೆಟರ್ ನಿಮ್ಗೆ ಕಳಿಸ್ತಾರೆ, ಕಳಿಸ್ಬಿಟ್ಟು ಸೀಲ್ ಸಮೇತ ಕಳಿಸ್ತಾರೆ ನಿಮಗೆ. ಆಮೇಲೆ ಹೇಳೋದು ಇನ್ನೊಂದು ಅರ್ಧ ಗಂಟೆನಲ್ಲಿ ನೀವು ಅರೆಸ್ಟ್ ಆಗ್ಬಿಡ್ತೀರಾ. ನಿಮ್ಮ ಹೆಸರಲ್ಲಿ ಏನೇನೋ ಇದಿರೋದೆಲ್ಲ ಹೇಳ್ತಾರೆ. ಅಫೀಮು ಗಾಂಜಾ ಒಂದ್ ಕಡೆ ಆದ್ರೆ, ಮೊನ್ನೆ ಒಂದು ಎಲ್ಲ ಸೀನಿಯರ್ಸ್ ಆಗಿರೋದ್ರಿಂದ ಈಸಿಯಾಗಿ ಶೇರ್ ಮಾಡ್ತೀನಿ. ನಮ್ದು ಒಬ್ಬರಿಗೆ ಫೋನ್ ಮಾಡಿದ್ದಾರೆ, ಒಂದು 60 ವರ್ಷ ಆಗಿದೆ ಅವ್ರಿಗೆ, ಅವ್ರ ಮಗನ ಒಂದು 28 ವರ್ಷ, 28-30 ವರ್ಷದ ಹುಡುಗ ಫೋನ್ ಮಾಡ್ಬಿಟ್ಟು ನಿಮ್ ಮಗ ರೇಪ್ ಕೇಸಲ್ಲಿ ಸಿಗಾಕೊಂಡಿದ್ದಾನೆ, ನಿಮ್ ಮಗನ ಜೊತೆ 7 ಜನ ಇದ್ದಾರೆ ಇಲ್ಲಿ, ನಿಮ್ ಮಗ ಒಂದ್ ಸ್ವಲ್ಪ ಡೀಸೆಂಟ್ ಆಗಿ ಕಾಣಿಸ್ತಾ, ನಾನು ಪೊಲೀಸ್ ಆಫೀಸರು, ಅವನನ್ನ ಏನಾರ ಬಿಡಿಸ್ಬೇಕು ಅಂದ್ರೆ ಏನಾರ ಮಾಡ್ಬೋದು, ನಮ್ಮ ಸೀನಿಯರ್ ಬಂದು FIR ಆಗಕ್ಕಿಂತ ಮುಂಚೆ ನೋಡಿ ಸರ್ ಏನಾರ ಮಾಡ್ಬೋದಾ, ನಿಮಗೆ ನಿಮ್ ಮಗ ಫೋನ್ ಮಾಡೋದು ಕಾಲಿಗೆ ಬಿದ್ದ ಅದಕ್ಕೆ ಮಾಡ್ತಾ ಇದ್ದೀನಿ, ಅವ್ನ್ ಫೋನಿಗೆ ಮಾಡಕ್ ಹೋಗ್ಬಿಡಿ, ಯಾಕಂದ್ರೆ ಫೋನ್ ಎಲ್ಲ ಟೇಬಲ್ ಮೇಲಿದೆ. ಮಗನ ಮೇಲೆ ನಂಬಿಕೆ ಇರೋ ಯಾವ ತಂದೆನೂ ದುಡ್ಡು ಕೊಡ್ತಾ ಇಲ್ಲ. ಆ ಮನುಷ್ಯ ಯಾಕೆ ಕೊಟ್ಟರು ನನಗೆ ಗೊತ್ತಿಲ್ಲ. ಅದಕ್ಕೆ ಇಲ್ಲ ಸರ್ ಅವ್ನಿಗೇನೋ ಹುಡುಗ ಜೊತೆ ಸೇರ್ಕೊಂಡು ತಪ್ಪು ಮಾಡ್ಬಿಟ್ಟಿದ್ದಾನೆ ಅನ್ಸುತ್ತೆ, ಅವ್ನು ಒಳ್ಳೆಯವನು, ಅವ್ನ ಫ್ರೆಂಡ್ಸ್ಗಳ ನಿಮಗೆ ಗೊತ್ತಲ್ಲ, ಕೋತಿ ತಾನು ಬಿಡೋದಂತೆ ಮನ ಎಲ್ಲ ಕೆಡಿಸಿರ್ಬೋದು, ದಯವಿಟ್ಟು ಅವನನ್ನ ಹೇಗಾದ್ರೂ ಬಚಾಯಿಸಿ. ಈ ಕಡೆ ಅಮ್ಮ ಹಿಂದೆ ಬಂದು ಏನಾಯ್ತು ಅಂತ ಫೋನಿಗೆ ಇಟ್ಕೊಂಡೆ ಕತೆ ಹೇಳ್ತಾಳೆ. ಅವ್ನು ಅಲ್ಲಿ ಕೇಳಿಸ್ಕೊತಾ ಇದ್ದಾನೆ, ಹಾ ಸರ್ ನೋಡೋಣ, ಕನ್ನಡದಲ್ಲಿ ಇರೋ ಕನ್ನಡದಲ್ಲೇ, ಹಾ ಸರ್ ಹೆಂಗೋ ನಾವು ಬಚಾಯಿಸ್ತೀವಿ, 7 ಜನ ಇದ್ದಾರೆ, ಫ್ರೆಂಡ್ಸ್ ಹೆಸರು ನಿಮ್ಗೆ ಗೊತ್ತಾ, ಹೇಳಿ ಬೇಕಾದ್ರೆ ಇನ್ನೊಬ್ಬರನ್ನ ಬಚಾಯಿಸ್ತೀನಿ ಅಂದ್ರೆ ಯಪ್ಪ ಫ್ರೆಂಡ್ ಹೆಸರು ನಂಬರ್ಗಳು ಗೊತ್ತಾ, ನಂಬರ್ ಕೊಟ್ಟಿದ್ದಾನೆ, ಫ್ರೆಂಡ್ಸ್ ನಂಬರ್ ಆಯ್ತಾ. ಇವನ ಹತ್ರ ಆಯ್ತು ಸರ್ ಹೆಂಗೋ ನಮ್ಮ ಸೀನಿಯರ್ನ ಒಪ್ಸಿ ಒಂದ್ 4-5 ಟೇಬಲ್ ದುಡ್ಡು ಹಂಚ್ತೀನಿ ನಾನು, ಒಂದ್ 10 ಲಕ್ಷ ಅರ್ಜೆಂಟ್ ಆಗಿ ಟ್ರಾನ್ಸ್ಫರ್ ಮಾಡಿ 3 ಅಕೌಂಟ್ ಕೊಟ್ಟಿದ್ದಾನೆ, 3 ಅಕೌಂಟಿಗೂ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದಾನೆ. ಆ ಕಡೆ ನಂಬರ್ ಇಸ್ಕೊಂಡಿದ್ನಲ್ಲ ಫ್ರೆಂಡ್ ನಂಬರ್ ಅಂತ, ಅವ್ರಿಗೂ ಫೋನ್ ಮಾಡಿದ್ದಾನೆ. ಕಲೆಕ್ಷನ್ ಫುಲ್ಲು ಕಲೆಕ್ಷನ್ ಅಲ್ಲಿ. ಆ ಮಗ ನೋಡಿದ್ರೆ ಪುಣ್ಯಾತ್ಮ ಬ್ಯಾಟ್ರಿ ಡೌನ್ ಆಗಿ ಪಿಕ್ಚರ್ ಅಲ್ಲಿ ಕೊಟ್ಟಿದ್ದಾನೆ. ಆ ಮನೆಯಲ್ಲಿ ಹೇಳಿದ್ರೆ ಬೈತಾರೆ ಅಂತ ಅಂದ್ಬಿಟ್ಟು ಹೆಂಗಿದ್ರು ಬ್ಯಾಟ್ರಿ ಡೌನ್ ಆಗಿತ್ತು, ಫೋನ್ ಆಫ್ ಮಾಡ್ಕೊಂಡು ಪಿಕ್ಚರ್ ಕೊಟ್ಟಿದ್ದಾನೆ ಅಷ್ಟೇ. ಬಂದ್ರೆ ಇನ್ನೇನು ತಪ್ಪು ಮಾಡಿರಲಿಲ್ಲ ಆ ಹುಡುಗ. ಇವತ್ತಿಗೂ ನನ್ನ ಮಕ್ಳಿಗೆ ಹೇಳೋದು ಅದೇ, ಇವೆಲ್ಲ ಹೋಗ್ಬೇಕಾದ್ರೆ ದಯವಿಟ್ಟು ಅಪ್ಪ ಅಮ್ಮನ ತಿಳಿಸಿ, ಫೋನ್ ಆಫ್ ಆಗಿದೆ ಅಂದ್ರೆ ಬೇರೆ ಫ್ರೆಂಡ್ ಫೋನಿಂದ ಫೋನ್ ಮಾಡ್ಬಿಟ್ಟು ಅಪ್ಪ ಅಮ್ಮ ಫೋನ್ ಆಫ್ ಆಗಿದೆ ಹೆದರ್ಕೋಬೇಡ, ಇನ್ನೊಂದು ಇಷ್ಟೊತ್ತಲ್ಲಿ ಬರ್ತೀನಿ, ಏನಾರು ಅರ್ಜೆಂಟ್ ಇತ್ತು ಅಂದ್ರೆ ಈ ನಂಬರಿಗೆ ಮಾಡ್ಬೇಡಿ. ಮಕ್ಕಳು ಕದ್ದು ಮುಂದೆ ಹೋಗ್ತಿದ್ದಾರೆ ಅಂದ್ರೆ ತಂದೆ ತಾಯಿ ಅಂದ್ರ ಕಡೆಯಿಂದ ಅಡ್ವಾಂಟೇಜ್ ಹಿಂಗೆ ತಗೋತಾ ಇದ್ದಾರೆ. ಇವನಿಗಾದ್ರೆ ಅವ್ನು ರೇಪ್ ಮಾಡ್ದ ಅಂತ ಹೇಳಿದ್ರು, ನಿಮ್ ಮಗಳು ರೇಪ್ ಆಗಿ ಇಲ್ಲಿ ಎಲ್ಲೋ ಸಿಕ್ಕಾಕೊಂಡಿದ್ದಾಳೆ ಅಂದ್ರೆ ಅವಳಿಗೂ ಟ್ರಾನ್ಸ್ಫರ್ ಮಾಡ್ತಾರೆ. ಎಲ್ಲಾ ರೀತಿಯಿಂದನೂ ಜಾಲ ಹೇಳ್ತಿದ್ದಾರೆ. ಸೊ ನನಗೆ ಬರೀ ಕನ್ನಡ ಅಲ್ಲ, ಎಲ್ಲಾ ಭಾಷೆನಲ್ಲೂ ಮಾಡ್ತಾರೆ. ಈ ರೇಪ್ ಕೇಸಿಗೆ ನನಗೆ ನಿಜವಾಗ್ಲೂ ಅಂದಾಜೇ ಇರಲಿಲ್ಲ, ಈ ಆಂಗಲ್ ಅಲ್ಲಿ ಯೋಚನೆ ಮಾಡ್ತಾರೆ. ಈ ಆಂಗಲ್ ನಿಮಗೆ ಸಾಧ್ಯನೇ ಇಲ್ಲ. ಇದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ, ಬಹುಶಃ ಅದನ್ನ ಹೇಳೋ ಅಷ್ಟೊತ್ತಿಗೆ ನನ್ನ ಟೈಮ್ ಆಗುತ್ತೆ. ಇದು ನಾವು ನೀವು ನೋಡೋ ಹಾಗೆ ಕ್ರೈಮ್ ಪೆಟ್ರೋಲ್ಗೆಲ್ಲ ನಾವು ಆಲ್ಮೋಸ್ಟ್ 10 ವರ್ಷದಿಂದ ನಮ್ಮ ಕೇಸ್ಗಳೆಲ್ಲ ಶೇರ್ ಮಾಡ್ತೀವಿ. ಇದು ನಡೆದಂತ ಕೇಸು ನಾರ್ತ್ ಇಂಡಿಯಾದಲ್ಲಿ. ಅಲ್ಲೇನಾಗುತ್ತೆ ಅಂದ್ರೆ ತುಂಬಾ ಕಷ್ಟ ಬಿದ್ದು ಅವನಿಗೆ ದುಬೈಯಲ್ಲಿ ಕೆಲಸ ಸಿಗುತ್ತೆ, ಒಂದು 35 ವರ್ಷದ ಯುವಕನಿಗೆ ಕೆಲಸ ಸಿಗುತ್ತೆ, ಮದುವೆ ಆಗಿ ಒಂದು ಮಗು ಇರುತ್ತೆ ಅವನಿಗೆ. ಸರಿ ಅವನು ಹೇಳೋಗ್ತಾನೆ, ಈ ಥರ ದುಬೈ ಕೆಲಸ ಸಿಕ್ಕಿರೋದ್ರಿಂದ ಇವತ್ತು ಹೊರಡ್ತಾ ಇದ್ದೀನಿ ನಾನು ಸಾಯಂಕಾಲ, ಮನೆಯವ್ರಿಗೆಲ್ಲ ಹೇಳಿ ಹೊರಡ್ತಾನೆ. ಅವನು ನಿಮಗೆ ಗೊತ್ತಿರೋ ಹಂಗೆ ಎಲ್ಲಿಂದನೇ ಅವರು 4 ಅವರ್ ಇಂಡಿಯಾದಿಂದ ದುಬೈ, ಮತ್ತೆ ಎಕ್ಸ್ಟ್ರಾ ಅಡಿಷನಲ್ 1 ಅವರ್ ಅಂತ ಇಟ್ಕೊಳ್ಳಿ, ಟೋಟಲ್ 6 ಅವರ್ಸ್ ಫೋನ್ ನಾಟ್ ಆಕ್ಸೆಸಬಲ್ ಆಗ್ತದೆ. ಯಾಕೆಂದ್ರೆ ಏರ್ಕ್ರಾಫ್ಟ್ ನಿಮಗೆ ಫೋನ್ ಆನ್ ಆಗಲ್ಲ, ಎಲ್ಲರಿಗೂ ಗೊತ್ತಿರೋ ಹಾಗೆ. ಆ ಟೈಮಲ್ಲಿ ಆಕೆಗೆ ಒಂದು ಫೋನ್ ಬರುತ್ತೆ. ಫೋನ್ ಮಾಡ್ಬಿಟ್ಟು ಹೆಂಡತಿಗೆ ಫೋನ್ ಮಾಡಿ, ನಿಮ್ಮ ಯಜಮಾನ್ರ ಹೆಸರು ಇದಲ್ಲ ಅಂತ ಕೇಳಿ, ಫುಲ್ ಸರ್ನೇಮ್ ಸಮೇತ, ನಾರ್ತ್ ಇಂಡಿಯನ್ ಸರ್ನೇಮ್ ಸಮೇತ
ಹೆಸರು ಹೇಳ್ಬಿಟ್ಟು ಈ ತರ ನಿಮ್ಮ ಹಸ್ಬೆಂಡ್ ಹೆಸರು ಸುನಿಲ್ ಕೌಲಾಕು ಏನೋ ಅವ್ರ ಹೆಸರು ಅಲ್ವಾ ಅಂತ ಕೇಳಿದ್ರೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಮೇಡಮ್ ಆಕ್ಚುಲಿ ದುಬೈಗೆ ಅಂತ ಕೆಲ್ಸಕ್ಕೆ ಹೋಗ್ತಾ ಇದ್ವಲ್ಲ ಬಟ್ ಆಕ್ಚುಲಿ ಅವ್ರಿಗೆ ಏನಾಗಿದೆ ಅಂತಂದ್ರೆ ಒಂದು ಸ್ಮಗ್ಲಿಂಗ್ ಕೇಸಲ್ಲಿ ಅರೆಸ್ಟ್ ಆಗ್ತಿದ್ದಾರೆ ನಿಮ್ಮ ನಂಬರ್ ಕೊಟ್ಟರು ಏನ್ ಮಾಡ್ಬೇಕು ಅಂತ ನಮಗೂ ಗೊತ್ತಾಗ್ಲಿಲ್ಲ ಸೀನಿಯರ್ಸ್ ಎಲ್ಲ ಬರೋದಕ್ಕೆ ಇನ್ನೂ 1 hour ಆಗುತ್ತೆ ಅದಕ್ಕಿಂತ ಮುಂಚೆ ನಿಮ್ಮ ಯಜಮಾನರು ನಿಮಗೆ ಫೋನ್ ಮಾಡಿ ಒಂಚೂರು ಹೆಲ್ಪ್ ಮಾಡಕ್ಕೆ ಹೇಳ್ತಾ ಇದ್ದಾರೆ ಬಟ್ ನಾನು ಅವ್ರಿಗೆ ಫೋನ್ ಕೊಡೋಕ್ಕಾಗಲ್ಲ ಅವ್ರನ್ನ ಬಿಡಿಸ್ಕೋಬೇಕು ಅಂದ್ರೆ ನೀವು ನನಗೆ ದುಡ್ಡು ಕೊಡಬೇಕು ಸೊ ದುಡ್ಡು ಕೊಟ್ರೆ ಏನಾರ ಒಂದು ಮಾಡ್ತೀವಿ ವೆರಿ ಲೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಕೆ ಹತ್ರ 4 ಲಕ್ಷ ಕೇಳಿದ್ರು ಯಾಕೆಂದ್ರೆ ಲೋವರ್ ಮಿಡಲ್ ಕ್ಲಾಸ್ ಅಂತ ಗೊತ್ತಿತ್ತು ಆಕೆ ಯೋಚನೆ ಮಾಡಿದಾಳೆ ಮನೆಯಲ್ಲಿ ಅತ್ತೆ ಮಾವನ ಹತ್ರ ಎಲ್ಲ ಮಾತಾಡಿ ಒಡವೆ ಗಿಡವೆ ಏನೇನಿತ್ತು ಚಿಕ್ಕ ಪುಟ್ಟದ್ದು ಮಗು ಕತ್ತಲಿದ್ದು ಎಲ್ಲ ತೆಗೆದು ತಗೊಂಡೋಗಿ ಇಟ್ಟು ಮತ್ತೆ ಫೋನ್ ಮಾಡೋದಕ್ಕೆ ಅವ್ನು ಹೇಳಿದ ಇನ್ನೊಂದು 1 hour ಫೋನ್ ಮಾಡ್ತೀನಿ 1 hour ಫೋನ್ ಮಾಡೋಷ್ಟು ದುಡ್ಡು ರೆಡಿ ಮಾಡ್ಕೊಂಡಿದ್ದಾರೆ ಆಯ್ತು ಇಂಥ ಮಾಲ್ ಹತ್ರ ಇರ್ತೀನಿ ನಾನು ಯಾಕೆಂದ್ರೆ ಡ್ಯೂಟಿ ನನ್ನ ಅಲ್ಲಿದೆ ನಾನು ಸ್ಟೇಷನ್ ವಾಪಸ್ ಹೋದ್ರೆ ಇದೆಲ್ಲ ಪ್ರಾಸೆಸ್ ಮಾಡ್ಬೇಕಾಗ್ತದೆ ನಾನು ಒಂದು ಅರ್ಧ ಗಂಟೆ ಇರ್ತೀನಿ ಮಾಲ್ ಹತ್ರ ಬಂದು ದುಡ್ಡು ಕೊಡಿ ಸರಿ ಆಯ್ತು ಈಕೆ ದುಡ್ಡು ತಗೊಂಡು ಆ ಮಾಲ್ ಹತ್ರ ಹೋಗಿದ್ದಾಳು ಆಟ ಹಿಡ್ಕೊಂಡು ಪೊಲೀಸ್ ಯೂನಿಫಾರ್ಮ್ ಅಲ್ಲೇ ಇದ್ದಂತ ವ್ಯಕ್ತಿ ಆಕೆ ಕೈಯಿಂದ ದುಡ್ಡು ಇಸ್ಕೊಂಡಿದ್ದಾರೆ 4 ಲಕ್ಷ ಇಸ್ಕೊಂಡು ಆಯ್ತು ನಿಮ್ಮ ಮನೆಯವ್ರಿಗೆ ಏನು ಆಗ್ತದೆ ನಾವು ವಾಪಸ್ ಕಳಿಸ್ತೀವಿ ಮನೆಗೆ ಹೋಗಿ ಮಗು ನೋಡ್ಕೊಳ್ಳಿ ಹುಷಾರಾಗಿರಿ ಅಂತ ಎಲ್ಲ ಹೇಳಿ ಇದೆಲ್ಲ ಮುಗಿಯೋಷ್ಟರಲ್ಲಿ 4 hour ಮುಗಿದೋಗ್ಲಿ ಈ ಕಡೆ ಇದ್ದ ಅಲ್ಲಿ ಹೋಗಿ ದುಬೈ ಸೇರಿದ್ದಾನೆ ಪಾಪ ಮೊದಲನೇ ಸತಿ ಹೋಗಿರೋದ್ರಿಂದ ತಾನು ಎಲ್ಲಿ ಹೋಗ್ಬೇಕು ಅಲ್ಲಿ ಸೇರ್ಕೊಂಡು ದುಬೈಯಲ್ಲಿ ನಮ್ಮ ಲೋಕಲ್ ಸಿಮ್ ವರ್ಕ್ ಆಗಲ್ಲ ಅವ್ನ ಸಿಮ್ ತಗೊಳ್ಳೋದು ಎಲ್ಲ ಆಗೋಷ್ಟರಲ್ಲಿ ಅವತ್ತಿನ ಫುಲ್ ಡೇ ಮುಗಿದೋಗಿದೆ ಮಾರನೇ ದಿನ ಫೋನ್ ಮಾಡಿದ್ದಾನೆ ಇವಳು ಅಷ್ಟೊತ್ತಿಗೆ 50 ಸತಿ ಫೋನ್ ಟ್ರೈ ಮಾಡಿದಾಳೆ ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ರೆ ಇಲ್ಲ ಅಮ್ಮ ಎಲ್ಲ ಪ್ರಾಸೆಸ್ ಆಗ್ತಾ ಇದೆ ಈಗ ಸದ್ಯಕ್ಕೆ ನಮ್ಮ ಸ್ಟೇಷನ್ ಇದರಲ್ಲೇ ಇದ್ದಾನೆ ಕಳಿಸ್ತೀವಿ ನಾಳೆ ಬೆಳಗ್ಗೆ ಸೊ ರಾತ್ರಿ ಇಡೀ ಪಾಪ ತಂದೆ ತಾಯಿ ವಯಸ್ಸಾದ ತಂದೆ ತಾಯಿ ಹೀಗೆ ಯಾರು ಮಲಗಿಲ್ಲ ಬೆಳಗ್ಗೆ ಗಂಡ ಫೋನ್ ಮಾಡಿ ಬೇರೆ ಇನ್ನೇನು ದುಬೈ ನಂಬರಿಂದ ಫೋನ್ ಮಾಡಿದಾನೆ ಹೀಗೆ ಫೋನ್ ಎತ್ತಿ ಎಲ್ಲಿದ್ದೀರಾ ಏನು ಸೇಫ್ ಆಗಿದ್ದೀರಾ ಜೈಲಿಂದ ಈಚೆ ಬಂದ ಇವನು ಗಾಬರಿ ಆಗ್ಬಿಟ್ಟಿದೆ ಯಾವ ಜೈಲು ಏನು ದುಬೈ ಬಂದ್ರೆ ರಿಪೋರ್ಟ್ ಮಾಡ್ಕೋಬೇಕು ಇನ್ನು ರಿಪೋರ್ಟ್ ಮಾಡ್ಕೊಳಕ್ 1 hour ಇಂದ ಅದಕ್ಕೆ ನಿಮ್ಗೆ ಫೋನ್ ಮಾಡ್ತಾರೆ ದುಬೈಗೆ ಹೋದ್ರ ನೀವು ಅರೆಸ್ಟ್ ಆಗಿರ್ಬೇಕಲ್ವಾ ಆಮೇಲೆ ಎಲ್ಲ ಪೂರ್ತಿ ಹೇಳಿದ್ರೆ ಇವ್ರು ಗಾಬರಿ ಆಗೋದು ಇದು ಯಾವ್ದಿದು ಹಿಂಗಾಗಿದೆ ಆಮೇಲೆ ಕೇಳಿದ್ರೆ ಇವನಿಗೆ ಇಲ್ಲಿ ನಡೆದಿರೋದೇ ಗೊತ್ತಿಲ್ಲ ಆ ಬಂದಿದ್ದ ಪೊಲೀಸ್ ಆಫೀಸರ್ ಮತ್ತೆ ಅವ್ನು ಹೇಳಿದ ಸ್ಟೇಷನ್ಗೆ ಹೋದ್ರೆ ಆ ಹೆಸರಿನ ಪೊಲೀಸ್ ಆಫೀಸರ್ ಇದೆ ಎಲ್ಲಿ ಇದು ಅಂತ ನಾವು ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಿದ್ವಿ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಿದಾಗ ನಮಗೆ ಸಿಕ್ಕಿದ್ದು ಅಲ್ಲಿನ ಟ್ರಾವೆಲ್ ಏಜೆಂಟ್ ಅಲ್ಲಿ ಟ್ರಾವೆಲ್ ಏಜೆಂಟ್ ಏನ್ ಮಾಡೋದು ಅಂದ್ರೆ ಈ ರೀತಿ ಬೇರೆ ದೇಶಕ್ಕೆ ಕೆಲ್ಸಕ್ಕೆ ಹೋಗೋದು ಬೇರೆ ಡೇಟಾ ಮಾಡಿ ಈ ಕ್ರಿಮಿನಲ್ಸ್ ಕೊಡೋದೇ ಒಂದು ಕೆಲಸ ಆಗಿತ್ತು ಇವಳು ಒಬ್ಳಿಗೆ ಅಲ್ಲ ಈಕೆ ಬಂದು ರಿಪೋರ್ಟ್ ಮಾಡಿದ್ರು ವರಸ್ಟ್ ಕೇಸ್ ಅಂದ್ರೆ ಇದೇ ತರ ಆಗಿದ್ ಇನ್ನೊಂದು ಕೇಸಲ್ಲಿ ಆಕೆನ ಕರೆದು ದುಡ್ಡಿಸ್ಕೊಂಡು ಈ ನಿರ್ಜನ ಪ್ರದೇಶಕ್ಕೆ ಕರೆದಿದ್ದಾರೆ 3 ಜನ ಪೊಲೀಸ್ ಆಫೀಸರ್ ಡ್ರೆಸ್ ಅಲ್ಲೇ ಇದ್ದು ಆಕೆ ಮೇಲೆ ಅತ್ಯಾಚಾರ ಮಾಡಿ ದುಡ್ಡು ಕಿತ್ಕೊಂಡು ಕಳಿಸಿದ್ರು ಆಕೆ ರಿಪೋರ್ಟ್ ಮಾಡ್ಲಿಲ್ಲ ಹೆಂಗ್ ರಿಪೋರ್ಟ್ ಮಾಡ್ತಾಳೋರು ಅತ್ತೆ ಮಾವ ಇದಾರೆ ಮೇಡಮ್ ಮನೇನಲ್ಲಿ ರಿಪೋರ್ಟ್ ಮಾಡಿದ್ರೆ ನನ್ನ ಆಚೆ ಹಾಕ್ತಾರೆ ಜೀವನ ಹಾಳಾಗೋಗುತ್ತೆ ನಂದು ದುಡ್ಡು ಹೋಯ್ತು ಹೆಂಗೋ 2 ದಿನ ಅಮ್ಮನ ಮನೆಯಲ್ಲಿದ್ದು ಮೆಡಿಕಲ್ ಟ್ರೀಟ್ಮೆಂಟ್ ತಗೊಂಡು ವಾಪಸ್ ಹೋಗ್ತೀನಿ ಅಂತ ಆಕೆ ಹೆಸರು ಇವತ್ತು ಮರೆಯಲ್ಲ ಆಕೆ ಹೆಸರು ಶೀಲಾ ಅಂತ ಇದೆಲ್ಲ ಆಗ್ತಿರೋದು ನೋಡಿದ್ರೆ ನಾವು ಪ್ರಾಪರ್ ಚಾನಲ್ ಇಂದ ಬರ್ತಿದ್ದೇವೆ ಇಲ್ಲ ಅಂತ ನಾವು ವೆರಿಫೈ ಮಾಡ್ತಾ ಇದ್ದೀವಿ ಖಂಡಿತವಾಗ್ಲೂ ವೆರಿಫೈ ಮಾಡ್ಬೇಕು ಮತ್ತೆ ನಾನು ಯಾತಕ್ಕೆ ಈ ಕೇಸ್ನ ಹೇಳಿದೆ ಅಂದ್ರೆ ಸಾಕಷ್ಟು ಜನ ನಿಮ್ಮ ಮನೆಯಲ್ಲಿ ಬೇರೆ ದೇಶಕ್ಕೆ ದಯವಿಟ್ಟು ಯಾರನ್ನ ಫೋನ್ ಮಾಡಿದ್ರೆ ಗಾಬರಿ ಆಗ್ಬೇಡಿ ಮನೆ ಹೆಂಗಸರಿಗೆ ಫೋನ್ ಬಂದ್ರು ಗಾಬರಿ ಆಗ್ಬೇಡ ಅಂತ ಹೇಳಿ ಒಂದ್ ಸ್ವಲ್ಪ ಟೈಮ್ ಕೊಡಿ ಅದಕ್ಕೆ ಈ ಕೇಸ್ ಮಾತ್ರ ಇಟ್ ವಾಸ್ ಐ ಓಪನಿಂಗ್ ಯಾರನ್ನ ಬೇರೆ ದೇಶಕ್ಕೆ ಹೋಗ್ತಾರೆ ಅಂದ್ರೆ ಫಸ್ಟ್ ನಾನು ಅದೇ ಹೇಳ್ತೀನಿ ದಯವಿಟ್ಟು ಮನೆಯಲ್ಲಿ ಹೇಳಿ ನಿಮ್ ಹಾಪ್ ಎಲ್ಲಿದೆ ಅಂದ್ರೆ ಇವಾಗ ಇಲ್ಲಿಂದ ಅಮೆರಿಕಾಗೆ ಹೋಗ್ಬೇಕು ಅಂದ್ರೆ 2 ಅಥವಾ 3 ಸ್ಟಾಪ್ ಇರುತ್ತೆ ಅಥವಾ 1 ಸ್ಟಾಪ್ ಇರುತ್ತೆ ಇಲ್ಲಿಂದ ದುಬೈ ಫ್ರಾಂಕ್ಫರ್ಟ್ ಎಲ್ಲಿಗೆ ಹೋಗ್ತೀರಾ ಎಷ್ಟೊತ್ತಿಗೆ ಸೇರ್ತೀರಾ ಡ್ಯೂರೇಷನ್ ಏನು ಫ್ಲೈಟ್ ಯಾವುದು ಎಲ್ಲದನ್ನು ಹೇಳ್ಬಿಟ್ಟು ಹೋಗಿ ಮೇಡಮ್ ಇನ್ನು ಇವತ್ತು ಬೆಳಗ್ಗೆ ಬಂದಿದೆ ಇಂಟರ್ನ್ಯಾಷನಲ್ ಕಾಲ್ ಅಂತ ಲೋಕಲ್ ನಂಬರ್ ತರ ಇದೆ ಇಂಟರ್ನ್ಯಾಷನಲ್ ಕಾಲ್ ಅಂತ ಬಂದಿದೆ ಏನು ವರ್ಚುವಲ್ ನಂಬರ್ಸ್ ಅಂತ ಕಾಲ್ ವರ್ಚುವಲ್ ನಂಬರ್ಸ್ ಅಂತಂದ್ರೆ ನಿಮಗೆ ಸಿಮ್ ಬೇಕಾಗಿಲ್ಲ ಅದು ಆನ್ಲೈನ್ ಅಲ್ಲಿ ನಾವು ಪಿಕಪ್ ಮಾಡ್ಕೊಂಡು ಕಾಲ್ ಮಾಡೋದಕ್ಕೆ ಸೊ ಈ ರೀತಿ ಬೇರೆ ಬೇರೆ ಬೆಳೀತಾ ಇರೋದ್ರಿಂದ ನಾವು ಬರೀ ಸೈಬರ್ ಅಪರಾಧ ಅಂದ ತಕ್ಷಣ ಫೋನ್ ಮಾತ್ರ ಅಲ್ಲ ಫೋನ್ ಜೊತೆಗೆ ಸೇರಿದ ಎಲ್ಲ ಸುತ್ತಲೂ ಮಾಡ್ತಾರೆ ಅಪರಾಧಗಳು ಒಂದೊಂದು ಕೇಸು ನಾವು ಹ್ಯಾಂಡಲ್ ಮಾಡಿದ್ದು ನಮ್ಗೆ ನಿಜವಾಗ್ಲೂ ನಮಗೆ ಅನ್ಸುತ್ತೆ ಇಷ್ಟೆಲ್ಲ ಯೋಚನೆ ಮಾಡ್ಬೋದು ಒಂದು ಅಪರಾಧ ಮಾಡಕ್ಕೆ ನಿನ್ನೆ ಒಬ್ರು ನನಗೆ ಕ್ವಶನ್ ಕೇಳ್ತಾ ಇದ್ರು ದರ್ಶನ್ ನಿನ್ನೆ ಬಿಡುಗಡೆ ಆದ್ಮೇಲೆ ಅಂದ್ರೆ ಹಾಸ್ಪಿಟಲ್ ಈಚೆ ಬಂದಲ್ಲ ಅವನನ್ನ ನೋಡಕ್ ಅಷ್ಟು 1000 ಜನ ಹೋಗ್ತಾ ಇದಾರಲ್ಲ ಮೇಡಮ್ ಇವ್ರು ಯಾರಿಗೂ ಕೆಲಸ ಇಲ್ವಾ ಎಲ್ಲ ಯೂತ್ ಹೋಗ್ತಾ ಇದಾರೆ ಆಫೀಸ್ಗೆ ಹೋಗೋ ಟೈಮ್ ಇದು ಎಲ್ಲ ಇಷ್ಟು ಜನ ಹೋಗ್ತಾ ಇದಾರಲ್ಲ ಇವ್ರಿಗೆಲ್ಲ ಕೆಲಸ ಇಲ್ವಾ ಅಟ್ ದ ಸೇಮ್ ಟೈಮ್ ಎಲ್ಲ ಕೈನಲ್ಲಿ ಫೋನ್ ಇದೆ ಅಂದ್ರೆ ನಮ್ಮ ಯುವಕರ
ಒಂದು ದೂರದೃಷ್ಟಿ ಯಾವ ಕಡೆಗಿದೆ, ಅವ್ರ ಜೀವನನ ಹೇಗೆ ರೂಪಿಸ್ಕೊಳ್ತಾ ಇದ್ದಾರೆ, ಕೆಲಸ ಇಲ್ಲದ್ರೆ ಏನ್ ಮಾಡ್ತಾ ಇದ್ದಾರೆ. ನನ್ನ ಹತ್ರ ಎಷ್ಟು ಜನ ಫೋನ್ ಮಾಡ್ತಾರೆ ಗೊತ್ತಾ, ಫೋನ್ ಮಾಡ್ಬಿಟ್ಟು ಮ್ಯಾಮ್ ಹ್ಯಾಕಿಂಗ್ ಮಾಡೋದು ಹೇಳ್ಕೊಡ್ತೀರಾ ಅಂತ. ಏನಕ್ಕೆ ಅಂದ್ರೆ ಅದರಿಂದ ದುಡ್ಡು ಮಾಡ್ಬೋದಲ್ವಾ ಅಂತ ಯೋಚನೆ. ಪ್ರೊಫೆಷನಲ್ ಆಗಿ ತಗೊಳಕ್ಕೆ ಇಲ್ಲಿ ಒಂದೇ ಕಡೆ ಅಲ್ಲ, ಪ್ರಪಂಚದಲ್ಲಿ ಎಲ್ಲ ಕಡೆ ಕೇಳ್ತಾರೆ. ಮತ್ತೆ ನಮ್ ಬ್ಯಾರಿಯರ್ ಇದೆ ನಮ್ಗೆ. ನಾನು ಅದೇ ಹೇಳ್ತೀನಿ, ಆ ಕೆಲಸ ನಾನೇ ಮಾಡಿದ್ರೆ ಇವತ್ತು ನಾನು ದುಡಿಯೋ ಕೆಲಸನೇ ಇರ್ತದೆ. ಆದ್ರೆ ನಮ್ಮ ಸನಾತನ ಧರ್ಮ ಹೇಗಿದೆ ಅಂದ್ರೆ ನಮಗ್ ಮೊದ್ಲಿಂದ ಹೇಳ್ಕೊಟ್ಟು ಕಳ್ಸಿದ್ದಾರೆ, ನೀನ್ ಏನ್ ಮಾಡ್ತೀಯೋ ನಿನ್ನ ಜೀವನ ಹಂಗಿರುತ್ತೆ ಅಂತ. ಯಾಕೆಂದ್ರೆ ನಮ್ಮ ಧರ್ಮದಲ್ಲಿ ಮಾತ್ರನೇ ಇದನ್ನೆಲ್ಲ ಇನ್ವಾಲ್ವ್ ಮಾಡಿರೋದು. ನಮಗೆ ಹೇಳಿರೋದೇನು, ಬೇರೆ ಧರ್ಮದಲ್ಲಿ ಹೇಳ್ತಾರೆ ಆಸ್ ನಾನು ಪ್ರಾಬೆಟ್ ಅಂದ್ರೆ ಅವರ ಏನ್ ಗುರುಗಳ ಏನೋ ಅದೇನ್ ಕಾರ್ಯಕ್ರಮ ನನಗೂ ಇವತ್ತು ಗೊತ್ತಾಗಿಲ್ಲ. ಗುರುಗಳಾಗಿ ನಾನು ಹೇಳೋದೇನು ಅಂದ್ರೆ ನೀನ್ ಇದೆಲ್ಲ ಮಾಡಿದ್ರೆ ನಿನಗೆ ಜನ್ನತ್ತು ಅಂದ್ರೆ ಸ್ವರ್ಗ ಸಿಗುತ್ತೆ, ಇಷ್ಟನ್ನೇ ಮಾಡ್ಬೇಕು ಅಂತ ಅವ್ರಿಗೆ ಹೇಳಿದ್ರು. ಆದ್ರೆ ನಮ್ಮ ಕೃಷ್ಣ ಏನ್ ಹೇಳಿದ, ಭಗವದ್ಗೀತೆ ಅಷ್ಟನ್ನೂ ಹೇಳಿ ಅರ್ಜುನನ್ಗೆ ಯಥಾ ಇಚ್ಛಸಿ ತಥಾ ಕುರು ಅಂತ ಹೇಳಿ ನಿಲ್ಲಿಸ್ಬಿಟ್ಟ. ಇಷ್ಟೆಲ್ಲ ಹೇಳ್ತೀನಿ, ಆದ್ರೆ ನಿನಗೇನ್ ಸರಿ ಅನ್ಸುತ್ತೋ ಅದನ್ನ ನೀನ್ ಮಾಡು, ನಿನ್ನ ಇಚ್ಛೆ ಅಂತ ನೀನ್ ಮಾಡು ಅಂತ ಹೇಳ್ದ. ಅಷ್ಟು ಸ್ವಾತಂತ್ರ್ಯ ನಮಗ್ ಮಾತ್ರ ಇದೆ. ಅಂದ್ರೆ ಅಲ್ಲಿ ಅಪರಾಧ ಮಾಡಕ್ಕೂ ಬ್ರೈನ್ ವಾಶ್ ತುಂಬಾ ನಡೀತಾ ಇದೆ. ಇವತ್ತು ಬಾಂಗ್ಲಾದೇಶಲ್ಲಿ ನಡೀತಾ ಇರೋದು ನೋಡಿದ್ರೆ ನನಗೆ ಅಸಹ್ಯ ಅನ್ಸುತ್ತೆ. ನಮ್ಮ ಸರ್ಕಾರದಿಂದನೂ ಏನು ಮಾಡ್ತಿಲ್ಲ, ನಾವು ಏನು ಮಾಡಕ್ಕಾಗ್ತಿಲ್ಲ. ನಮ್ಮದೇ ಆದ ಭಾರತೀಯ ಹಿಂದೂಗಳಿಗೆ ಎಷ್ಟೊಂದು ಅನ್ಯಾಯ ಆಗ್ತಿದೆ. ಅಲ್ಲಿ ಒಂದ್ ಕಡೆ ಸೈಬರ್ ಅಪರಾಧ, ಅಲ್ಲಿ ಹೆಣ್ಮಕ್ಳನ್ನ 100 ರೂಪಾಯಿ ಮಾಡ್ತಾ ಇದ್ದಾರೆ. ಎಷ್ಟು ಹಿಂಸೆ ಅನ್ಸುತ್ತೆ. ಅವ್ರ ಫೋಟೋಗಳನ್ನ ಇಂಡಿಯಾದಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಮಾನಸಿಕವಾಗಿ ನಮ್ಮನ್ನ ಕುಗ್ಗಿಸೋದು ಒಂದ್ ಕಡೆ ಆದ್ರೆ ನಮ್ಮ ಧರ್ಮನ ಕೆಳಗಿಳಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ ಈ ಸೈಬರ್ ಸ್ಪೇಸ್. ಯಾಕೆಂದ್ರೆ ನೀವು ಅಷ್ಟನ್ನೆಲ್ಲ ನೋಡಿದಾಗ ನಿಮಗೆ ಗೊತ್ತಿರ್ಬೋದು, ಅಷ್ಟನ್ನೆಲ್ಲ ನೋಡಿದ ಒಂದು ಯುವತಿಗೆ, ಹಿಂದೂ ಹೆಣ್ಮಗುಗೆ ನೋಡು, ನಿಮ್ಮಲ್ಲಿ 300 ಕೋಟಿ ದೇವರು ಅಂತಾರೆ, ಆ 300 ಕೋಟಿ ದೇವರು ಯಾರು ನಿಮ್ಮನ್ನು ಕಾಪಾಡ್ತಿಲ್ಲ, ಈ ಫೋಟೋ ಎಲ್ಲ ನೋಡು, ನಮ್ಮ ಧರ್ಮಕ್ಕೆ ಬಂದ್ಬಿಡು ಅಂದ್ರೆ ನಾವು ತಂದೆ ತಾಯಿಯಂದ್ರಾಗಿ ನಾವು ಸರಿಯಾಗಿ ನಮ್ಮ ಧರ್ಮದ ಬಗ್ಗೆ ಹೇಳ್ಕೊಟ್ಟಿಲ್ಲ ಅಂತ ಆ ಕಡೆ ಹೋಗೇ ಬಿಡ್ತಾರೆ. ಒಂದು ಮಕ್ಕಳನ್ನ ಕಳ್ಕೊತೀವಿ, ಎರಡನೇದು ನಮ್ಮ ಧರ್ಮನ ಕಳ್ಕೊತೀವಿ. ಸೈಬರ್ ಅಪರಾಧದಲ್ಲಿ ಸಿಕ್ಕಾಕೊಳ್ತಾರೆ, ಅವರನ್ನ ಯಾವ್ಯಾವ ರೀತಿ ಉಪಯೋಗಿಸ್ತಾರೆ. ಸೈಬರ್ ಅಪರಾಧ ಎಲ್ಲೆಲ್ಲ ಲಿಂಕ್ ಆಗಿದೆ ಅಂದ್ರೆ ಹೇಳ್ತಾ ಹೋದ್ರೆ ದಿನಗಟ್ಟಲೆ ಮಾತಾಡ್ಬೋದು. ವಿಶೇಷವಾಗಿ ನಮ್ಮ ಧರ್ಮಕ್ಕಂತೂ ಸೈಬರ್ ಅಪರಾಧ ಹೆಮ್ಮರವಾಗಿ ನಿಂತಿದೆ. ಅವರೆಲ್ಲರೂ ಹೇಳೋದು ಬೇರೆ ದೇಶದಲ್ಲಿ ಎಲ್ಲ ಪ್ಲಾನ್ ಇರೋದು ಏನು ಅಂದ್ರೆ ಮಾನಸಿಕವಾಗಿ ನಮ್ಮನ್ನ ಕುಗ್ಗಿಸ್ಬಿಟ್ವಿ ಅಂದ್ರೆ ಹಿಂದೂಯಿಸಮ್ನ ಕಿಲ್ ಮಾಡ್ಬೋದು, ಹಿಂದೂಸ್ತಾನ ನಾವು ತಕೊಂಡ್ ಬರ್ಬೋದು. ಅದನ್ನ ಹೇಗ್ ಮಾಡ್ಬೋದು, ಆರ್ಮಿ ನೇವಿ ಏರ್ ಫೋರ್ಸ್ ಇರೋದ್ರಿಂದ ಯಾವ ಕಡೆ ಹೊರಗೆ ನುಗ್ಗಕ್ಕಾಗಲ್ಲ. ಅಂದ್ರೆ ನುಗ್ಗಕ್ಕಿರೋ ದಾರಿ ಒಂದೇ ಒಂದು ಸೈಬರ್ ಪ್ರಪಂಚ. ಎಷ್ಟು ಆಳವಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಅವರವರ ಬುದ್ಧಿಶಕ್ತಿನ ಯಾವ ರೀತಿ ಉಪಯೋಗಿಸ್ತಿದ್ದಾರೆ ಒಮ್ಮೆ ಯೋಚನೆ ಮಾಡಿ ನೋಡ್ಬೇಕಲ್ಲ ನಾವು. ಹಿರಿಯರಾಗಿ ನಿಮಗಿರೋ ಜವಾಬ್ದಾರಿ ಇರುತ್ತದೆ, ಧರ್ಮ ಉಳಿಸ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ಮೊನ್ನೆ ಬಾಂಗ್ಲಾದೇಶದ ಇಶ್ಯೂ ಆದಾಗಲೂ ನಾನು ಅದೇ ಅಂದ್ರೆ ಅಲ್ಲಿ ತೊಂದರೆ ಆಗ್ತಾ ಇದೆ ಹಿಂದೂಗಳಿಗೆ, ಅವ್ರನ್ನ ಹೇಗೋ ಬಚಾವ್ ಮಾಡಿ ಇಲ್ಲಿ ಕರ್ಕೊಂಡ್ ಬರ್ತೀವಿ. ಇಲ್ಲೇ ತೊಂದರೆ ಆದ್ರೆ ನಾವೆಲ್ಲಿ ಹೋಗೋದು. ದರೆಯೇ ಹತ್ತಿ ಉಯ್ಯುವಾಗ ಅಂದ್ರು, ದರೆ ಅಲ್ಲ ಇವತ್ತು ಬರೀ ನಮ್ಮ ಭಾರತ ಹತ್ತಿ ಉಳಿದ್ರೆ ನಮ್ಗೆ ಹೋಗ್ ಜಾಗ ಇಲ್ಲ. ಒಬ್ಬ ಕ್ರಿಶ್ಚಿಯನಿಗೆ ತೊಂದರೆ ಆದ್ರೆ 10 ಕಂಟ್ರಿ ಇಲ್ಲಿಲ್ಲ ಅಲ್ಲಿ ಹೋಗ್ತಾನೆ, ಮುಸ್ಲಿಮ್ಗೂ ಅಷ್ಟೇ ಇಲ್ಲಿಲ್ಲ ಅಂದ್ರೆ ಅಲ್ಲಿ ಹೋಗ್ತಾರೆ, ನಾವೆಲ್ಲಿ ಹೋಗುದು. ನಮ್ಮೇಲೆ ಟಾರ್ಗೆಟ್ ಮಾಡ್ತಾ ಇರೋದು ಈ ರೀಸನ್ ಇಂದ. ನಾವು ತುಂಬಾ ಹುಷಾರಾಗಿರ್ಬೇಕು. ನಮ್ಮ ಸೈಬರ್ ಅಪರಾಧಗಳನ್ನ ತಡಿಬೇಕು ಅಂದ್ರೆ ವಯಸ್ಸಾದವರೆಲ್ಲ ನೀವು ಹೇಳ್ತಿರಲ್ಲ ನಮ್ದಲ್ಲ ಅಂತ, ನಿಮ್ದೇ ಇದೆ. ನಮ್ಮಂತ ಸೀನಿಯರ್ಸ್ಗೆ ಏನ್ ಎಚ್ಚರಿಕೆ ಕೊಡ್ತೀರಾ ಮೇಡಮ್? ನಾವೇನು ಸೀನಿಯರ್ಸ್ಗೆ ಮೊದಲನೇದು ನಿಮ್ಮ ಮಕ್ಕಳನ್ನ ಕಾಪಾಡ್ಕೊಳ್ಳೋದಕ್ಕೆ ನೀವು ಹೇಳಕ್ ಶುರು ಮಾಡ್ಬೇಕು. ದಯವಿಟ್ಟು ಓದಿ, ದಿನ ನ್ಯೂಸ್ ಓದಿ. ಹೊಸ ಹೊಸ ಸೈಬರ್ ಅಪರಾಧ ಆಗ್ತಾ ಇದೆ, ದಿನ ಓದಿ. ಈ ರೀತಿ ತಿಂಗಳಿಗೋ 2 ತಿಂಗಳಿಗೋ ಒಂದ್ಸತಿ ಅಟ್ಲೀಸ್ಟ್ ಲೆಕ್ಚರ್ ಅಂತ ಬೇಡ, ಡಿಸ್ಕಷನ್ ಮಾಡಿ. ನೀವು ಸೈಬರ್ ಅಪರಾಧ ಏನ್ ನಡೀತಾ ಇದೆ, ಏನಾಗ್ತಾ ಇದೆ. 10 ರೂಪಾಯಿ ಹೋದ್ರು ಕಂಪ್ಲೇಂಟ್ ಮಾಡ್ತೀವಿ ನಾವು, ಅವ್ರನ್ನ ಹಿಡ್ಕೊಂಡ್ ಬರ್ತೀವಿ ಅಂತ ಅಪರಾಧಿಗಳು ಗೊತ್ತಾದ್ರೆ ಅವ್ರು ಸುಮ್ಮನಾಗ್ತಾರೆ. ಅದು ಗೊತ್ತಾಗದೇ ಇಲ್ಲ. ಈ ATM ನಲ್ಲೂ ದುಡ್ಡು ಕಳ್ಕೊಂಡಿರೋರು ಸಿಕ್ಕಾಪಟ್ಟೆ ಇದೆ. ಫಿಕ್ಸೆಡ್ ಡಿಪಾಸಿಟ್ ತೆಗೆದು ಬಿಡ್ತಾರಲ್ವಾ ಈಗ? 100%. ಹೌದು. FD ತೆಗಿಬೇಕು ಅಂದ್ರೆ ನಿಮ್ಮ OTP ಬೇಕು, ನಿಮ್ಮ ಸಬ್ಸ್ಕ್ರೈಬರ್ ಆಡ್ ಮಾಡಬೇಕು. ಆನ್ಲೈನ್ ಅಲ್ಲಿ FD ರಿಲೀಸ್ ಮಾಡ್ಬೋದು. ನೀವು ಬ್ಯಾಂಕರ್ಸ್ ನಿಮಗೆ ಗೊತ್ತಲ್ಲ, FD ನಲ್ಲಿ ಆಪ್ಷನ್ ಇದೆಯಲ್ಲ, ಈಸಿ. ಇನ್ನೊಂದು ಕೇಸ್ ಆಗಿದೆ ತುಮಕೂರಲ್ಲ, ಮೊಯಿನ್. ತುಮಕೂರು ಪಾಪ ಆ ಹುಡುಗನಿಗೆ IT ಕೆಲಸ ಮಾಡೋದು, ICICI ಬ್ಯಾಂಕ್. ICICI ಬ್ಯಾಂಕ್ ಆ್ಯಪ್ ಅಲ್ಲಿ ಲೋನ್ ಆಪ್ಷನ್ ಇದೆ ಒಂದು. ಅವನಿಗೆ ಫೋನ್ ಮಾಡಿ ಅವನದೇ ಅಕೌಂಟ್ ಅಲ್ಲಿ ಅವನದೇ ಆ್ಯಪ್ ಮೂಲಕ ಲೋನ್ ಮಾಡಿಸಿ ಅದನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. ಏನು ಅಂದ್ರೆ ನಾವು RBI ಅವರು ಇದು ಬ್ಲ್ಯಾಕ್ ಮನಿ ನಿನಗೆ ಬಂದಿರೋದು ಲೋನ್ ಮುಖಾಂತರವಾಗಿ ನೀನು ಟ್ರಾನ್ಸ್ಫರ್ ಮಾಡಿದ್ರೆ ಮಾಡ್ಬಿಟ್ಟಿದ್ದಾನೆ. ಇವಾಗ ICICI ಅವ್ರು ಇವನ್ ಮೇಲೆ ಕೇಸ್ ಹಾಕಿದ್ದಾರೆ, ದುಡ್ಡು ಕಟ್ಟು, ಲೋನ್ ಅಮೌಂಟ್ ಕಟ್ಟು. ICICI ಮೇಲೆ ಕೇಸ್ ಮಾಡ್ಬೇಕಾ, ಅವನಿಗೆ ಬಂದಿದ್ದ ಕಾಲ್ ಅವ್ರ ಮೇಲೆ ಕೇಸ್ ಮಾಡ್ಬೇಕಾ, ಯಾರ ಮೇಲೆ ಮಾಡ್ಬೇಕು?
ಬಟ್ ಲಕ್ಕಿಲಿ ಫಸ್ಟ್ 2.5 lakhs 10 ಲಕ್ಷ ಕಳ್ಕೊಂಡಿದ್ದಾರೆ ಲೋನ್ ಇದನ್ನ 2.5 lakhs ಫ್ರೀಸ್ ಮಾಡಿಸಿದೀವಿ. ಈಗ ಇನ್ನು ಮಿಕ್ಕಿದ್ದು ಫ್ರೀಸ್ ಮಾಡಿಸಿ ವಾಪಸ್ ಕೊಡೋದ್ರಲ್ಲಿ ಈ ವಾರದಲ್ಲಿ ಕೇಸ್ ಇದೆ ಅಂತ ಕೋಟಿ ಓಡಾಡ್ತಾ ಇದ್ದೀನಿ ದಿನಾಗ್ಲೂ. ಅಂದ್ರೆ ನಿಮ್ಮ ಆ್ಯಪ್, ನಿಮ್ಮ ಲೋನ್ ಆ್ಯಪ್ಗಳು, ನಿಮ್ಮ ಬ್ಯಾಂಕಿನ ಆ್ಯಪ್ಗಳು, ನೀವು ಯಾವ್ಯಾವ ಬ್ಯಾಂಕಲ್ಲಿ ಇದ್ರೋ ನಿಮ್ಮ ಆ್ಯಪ್ಗಳು ಎಲ್ಲಾದ್ರ ಬಗ್ಗೆನೂ ನೀವು ಯೋಚನೆ ಮಾಡಿ. ಒಂದೇ ಒಂದು ಸಣ್ಣ ಮಿಸ್ಡ್ ಕಾಲ್ ಇಂದ ಏನ್ ಬೇಕಾದ್ರೂ ಆಗ್ಬೋದು. ಅಂದ್ರೆ ನಿಮ್ಮ ಸುರಕ್ಷತೆ ನಿಮ್ ಕೈಯಲ್ಲಿದೆ, ಯಾಕೆಂದ್ರೆ ನಿಮ್ ಫೋನ್ ನಿಮ್ ಕೈಯಲ್ಲಿರುತ್ತೆ. ಆದಷ್ಟು ಬೇಡದಿರೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಡಿ, ಗೊತ್ತಿಲ್ಲದಿರೋ ಲಿಂಕ್ಗಳನ್ನ ಕ್ಲಿಕ್ ಮಾಡಬೇಡಿ. ಯಾವುದೋ ಕಾಲಿಂದ ಬಂದಂತಹ ಲಿಂಕು ಅಥವಾ ಇಮೇಲ್ ಇದ್ರೆ ಡಿಲೀಟ್ ಮಾಡಬೇಡಿ ಡೈರೆಕ್ಟ್ ಆಗಿ. ತೀರಾ ಬೇಕು ಅಂದ್ರೆ ನಿಮ್ಗೆ ಫೋನ್ ಮಾಡಿ ಕ್ಲಾರಿಫೈ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಯಾರನ್ನ ಫೇಸ್ಬುಕ್ಕಲ್ಲೋ ವಾಟ್ಸಪ್ಪಲ್ಲೋ ನಾನೆಲ್ಲ ಸಿಕ್ಕಾಕೊಂಡಿದ್ದೀನಿ ಒಂದು ದುಡ್ಡು ಕಳಿಸಿದ್ರೆ ದಯವಿಟ್ಟು ಅವ್ರಿಗೆ ಫೋನ್ ಮಾಡಿ ಮಾತಾಡಿ. ಪೊಲೀಸ್ ಆಫೀಸರ್ಸ್ಗೆ ಆಗ್ತಾ ಇದೆ. ಆಮೇಲಿಂದ ನಿಮ್ಮ ಫೋನನ್ನು ಬೇರೆ ಯಾರು ಕೊಡಬೇಡಿ. ಫಸ್ಟ್ ಥಿಂಗ್, ಯಾರೋ ಬಂದರು ರೋಡಲ್ಲಿ ಅಯ್ಯೋ ಸರ್ ನನ್ನ ಫೋನ್ ಕಳೆದೋಗಿದೆ, ನಮ್ಮ ಅಪ್ಪನ ಫೋನ್ ಮಾಡಬೇಕು ಅಂದರೆ ಫೋನ್ ನಂಬರ್ ಡಯಲ್ ಮಾಡಿ ಸ್ಪೀಕರ್ ಹಾಕಿ ನೀವೇ ಇಟ್ಕೊಳ್ಳಿ, ಅವ್ರ ಕೈ ಕೊಡಬೇಡಿ. ಮನೆಯಲ್ಲಿ ಮೊಮ್ಮಕ್ಕಳಿಗೆ ಫೋನ್ ಕೊಡ್ತಿದ್ದೀರಾ ಅಂದರೆ ಹುಷಾರಾಗಿ. ಪಾಪ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಬೇಡದೇ ಇರೋದನ್ನ ಡೌನ್ಲೋಡ್ ಮಾಡ್ತಾರೆ. ನಿಮಗೆ ಬೇಡದೇ ಇರೋ ಅಪ್ಲಿಕೇಶನ್ ಯಾವುದನ್ನು ಹಾಕೋಬೇಡಿ. ಯಾಕೆಂದರೆ ನಿಮಗೆ ಗೊತ್ತಿದ್ದೀರಾ ನಿಮ್ಮ ಫೋನ್ ಆ್ಯಪಿನ ಸ್ಪೀಕರು ಮತ್ತು ಕ್ಯಾಮ್ರಾನ ಆನ್ ಮಾಡುವಷ್ಟು ಶಕ್ತಿ ಹ್ಯಾಕರ್ಸ್ ಆದ ನಂಬರ್ ಇದೆ. ನಾವು ಮಾಡ್ಬೋದು, ಏನು ಬೇಕಾ ಪಿಕ್ಕೋಬೋದು ನಿಮ್ಮ ಫೋನಿಂದ, ನಿಮ್ಗೆ ಗೊತ್ತೇ ಆಗಿಲ್ಲ. ಸೊ ಹಾಗಾಗಿ ಸುರಕ್ಷತೆ ಅಂತ ಬಂದಾಗ ಮೊದಲು ನಿಮ್ಮ ಫೋನನ್ನು ಹೇಗೆ ಉಪಯೋಗಿಸ್ತೀರಾ, ಯಾರನ್ನ ಫೋನ್ ಮಾಡಿದ್ರೆ ಹೇಗೆ ರಿಯಾಕ್ಟ್ ಆಗ್ತೀರಾ, ಯಾವುದಕ್ಕೂ ಟೆನ್ಷನ್ ಆಗಬೇಡಿ. ಯಾರೇ ಫೋನ್ ಮಾಡಿ ನಿನ್ನ ಮೇಲೆ RBI ನವರೇ ಕೇಸ್ ಹಾಕಿದ್ದಾರೆ ಅಂದರೂ ತಲೆ ಕೆಡಿಸ್ಕೊಬೇಡಿ, ತೊಂದರೆ ಇಲ್ಲ. ಎಲ್ಲದಕ್ಕೂ ಸೊಲ್ಯೂಷನ್ ಇರುತ್ತೆ, ಬಟ್ ಗ್ಯಾಪ್ ಕೊಡಿ. ನಿಮ್ಮನ್ನು ಯಾರಾದರೂ ಆತರ ಪಡಿಸೋದಕ್ಕೆ ಫೋನ್ ಮಾಡಿ ಅಂದರೆ ನಿಮ್ಮ ಮಗನಿಗೆ ಫೋನ್ ರೀಚ್ ಆಗ್ತಾ ಇಲ್ಲ, ಆಮೇಲೆ ಆಕ್ಸಿಡೆಂಟ್ ಆಗ್ತಿದೆ ಅಥವಾ ಮಗಳಿಗೆ ಆಕ್ಸಿಡೆಂಟ್ ಆಗ್ತಿದೆ, ಅರ್ಜೆಂಟಾಗಿ ದುಡ್ಡು ಕಟ್ಟಬೇಕು, ಆಸ್ಪತ್ರೆಯಿಂದ ಹೋಲ್ಡ್ ಆಗಿ ಯಾವುದೇ ತೊಂದರೆ ಆಗಿದ್ದು ಸೊಲ್ಯೂಷನ್ ಇದೆ. ಅರ್ಜೆಂಟು ಗಾಬರಿ ಕೊಡೋದು, ತಕ್ಷಣಕ್ಕೆ ರೆಸ್ಪಾಂಡ್ ಮಾಡೋದು ಮಾಡಬೇಡಿ, ಒಂಚೂರು ಹೋಲ್ಡ್ ಮಾಡಿ. ಆಗಿರ್ಬೋದು, ಆದರೆ ಅದಕ್ಕೆ ಆಪ್ಷನ್ ಇದೆ ನಿಜವಾಗ್ಲೂ. ಯಾಕೆಂದರೆ ಆಸ್ಪತ್ರೆದಂತೂ ತುಂಬ ಆಗುತ್ತೆ ಈಗ. ಯಾಕೆಂದರೆ ಈ ಕಡೆ ಇವ್ರ ಫೋನ್ ಆಫ್ ಆಗಿದೆಯೋ ಏನೋ ಒಂದು ಟ್ಯಾಪ್ ಮಾಡ್ತಾರೆ ಇವ್ರ ಫೋನ್ನ, ಈ ಕಡೆ ತಂದೆ ತಾಯಿ ಫೋನ್ ಮಾಡ್ತಾರೆ. ಆಕ್ಸಿಡೆಂಟ್ ಆಗಿದೆ, KR ಆಸ್ಪತ್ರೆನಲ್ಲಿದ್ದಾನೆ, ನಿಮ್ಮ ನಂಬರೇ ಅವನು ಅರ್ಧ ಜ್ಞಾನ ಇದ್ದಾಗ ಹೇಳಿದ್ದು, ದುಡ್ಡು ಕಟ್ಟಿದ್ರೆ ನಾವು ಕಂಟಿನ್ಯೂ ಮಾಡ್ತೀವಿ, ನೀವು ಬರೋತ್ತಿಗೆ ಅವ್ನು ಉಳಿತಾನೆ, ಇಲ್ಲಾಂದ್ರೆ ಇಲ್ಲ. ದುಡ್ಡು ನೋಡ್ತೀರಾ, ಮಗನ ಮಗಳನ್ನ ಮೊಮ್ಮಗನ ನೋಡ್ತೀರಾ, ಮರ್ಯಾದೆ ಯಾವುದೇ ಇದ್ರೂ ಒಂಚೂರು ಗ್ಯಾಪ್ ಕೊಡಿ ನಿಮ್ಮ ತಲೆಗೆ. ಅರ್ಜೆಂಟ್ ಯಾರನ್ನ ಮಾಡ್ತಿದ್ದಾರೆ ಅಂದ್ರೆ ಫಸ್ಟ್ ಕೀ ಪಾಯಿಂಟ್ ಅವ್ರ ಅಪರಾಧಿ, ನಿಮ್ಗೆ ನಿಮ್ಮ ಮೇಲೆ ಅಪರಾಧ ಎಷ್ಟಕ್ಕೆ ಇರ್ಬೋದು, ಸ್ವಲ್ಪ ಹೋಲ್ಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಡಿ. ಫ್ರೀ ವೈಫೈ ಇರುತ್ತೆ ಅಂತ ಎಲ್ಲಂದ್ರೆ ಕನೆಕ್ಟ್ ಮಾಡಿ. ದಯವಿಟ್ಟು ಬ್ಯಾಂಕಿಂಗ್ನ ಮಾಡಬೇಡಿ. ಆನ್ಲೈನ್ ಪರ್ಚೇಸ್ಗಳು ಗೊತ್ತಿರೋ ಆಪಲ್ಲಿ ಮಾತ್ರ ಮಾಡಿ. ಮತ್ತೆ ಎಲ್ಲಿ ನೀವು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತಿರೋ ಅದರಲ್ಲಿ ಕರೆಕ್ಟ್ ಅಡ್ರೆಸ್ ಇದೆಯಾ ನೋಡಿ. ಮತ್ತೆ ಆ ನಂಬರ್ಗೆ ಫಸ್ಟೇ ಫೋನ್ ಮಾಡಿ ಮಾತಾಡಿ, ಆಮೇಲೆ ಪರ್ಚೇಸ್ ಮಾಡಿ. ಯಾಕೆಂದ್ರೆ ನೀವು ಪರ್ಚೇಸ್ ಮಾಡಿದ್ಮೇಲೆ ಅದು ಇಲ್ಲ ಅಂದ್ರೆ ಏನು ಬರಲ್ಲ. ಎಷ್ಟೊಂದು ಜನಕ್ಕೆ 10,000 8,000 ಬ್ಯಾಗ್ ಬುಕ್ ಮಾಡಿರ್ತಾರೆ, ಮನೆಗೆ ಬಂದ್ರೆ ₹100 ಬ್ಯಾಗ್ ಬಂದಿರುತ್ತೆ. ಹೌದು, ಕೋರ್ಟಲ್ಲಿ ಕೇಸು ಆಗಲ್ಲ. ಯಾಕೆ ಅಂತ ಹೇಳ್ತೀನಿ, ನೀವು ಆ್ಯಪ್ ಡೌನ್ಲೋಡ್ ಮಾಡಬೇಕಾದ್ರೆ ಅದರ ಡಿಸ್ಕ್ಲೈಮರ್ ಇರುತ್ತೆ, ಅದ್ರಲ್ಲಿ ಹೇಳಿರ್ತಾರೆ ನನಗೆ ನನ್ನ ಅರಿವಿನ ಮೂಲಕನೇ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ತಾ ಇದ್ದೀನಿ, ಅವ್ನು ಕೇಳಿರೋ ಎಲ್ಲವನ್ನ ನನಗೆ ಗೊತ್ತಿದ್ದೆ ಕೊಡ್ತಾ ಇದ್ದೀನಿ. ಕೋರ್ಟಲ್ಲಿ ನಿಲ್ಲಲ್ಲ. ತುಂಬಾ ಜನ ಹುಡ್ಕೊಳ್ಳೋ ಅಡ್ರೆಸ್ಗಳನ್ನ ಹಾಕಿದರೆ ಕೇಸ್ ಯಾವುದು ನಿಂತಿಲ್ಲ. ಸೊ ಹಾಗಾಗಿ ಹುಷಾರಾಗಿರಿ. ಮತ್ತೆ ಯಾವುದೇ ರೀತಿ ಅಪರಾಧ ಆದ್ರೂ ದಯವಿಟ್ಟು ಮನೆಯಲ್ಲಿ ಕೇಸನ್ನ ಫೈಲ್ ಮಾಡಿ. ಯಾಕೆಂದ್ರೆ ನೀವು ಕೇಸ್ ಫೈಲ್ ಮಾಡಲಿಲ್ಲ ಅಂದ್ರೆ ಇನ್ನೊಬ್ಬ ಅಪರಾಧಿಗೆ ದಾರಿ ಮಾಡ್ಕೊಡ್ತೀರಾ. ಕೇಸ್ನ ಫೈಲ್ ಮಾಡಿ ಅಂದ್ರೆ ಎಲ್ಲಿ? ಪೊಲೀಸ್ ಸ್ಟೇಷನ್. ಪೊಲೀಸ್ ಸ್ಟೇಷನ್. ನೀವು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಹೋಗಿ ನೀವು ಕೇಸ್ ಮಾಡಿ. ಅವ್ರ ತಕ್ಷಣ ಪೊಲೀಸ್ನವ್ರು ತಕ್ಷಣ ಏನು ಮಾಡಕ್ಕಾಗಲ್ಲ. 1930 ಅಟ್ಲೀಸ್ಟ್ ಅದಕ್ಕೆ ಈಗ ಅಲ್ಲಿ ಮಾಡಿ ಅಲ್ಲಿ ಕೊಟ್ಟಿದ್ದೀವಿ, ದುಡ್ಡು ಬಂತು. 1930 ಮಾಡಿ. ನಿಮಗೆ ತೀರಾ ಯಾವ್ದನ್ನ ದೊಡ್ಡದು ಏನಾದ್ರು ತೊಂದರೆ ಆಗಿದೆ ಅಂದಾಗ ನಾವು ಯಾವಾಗಲೂ ಇದೇ ಇರ್ತೀವಿ, ಸಪೋರ್ಟ್ ಮಾಡ್ತೀವಿ. ಮಹಿಳೆಯರಿಗೆ ಅಂತ ಸಪರೇಟ್ ವಿಭಾಗ ಮಾಡಿದ್ವಿ ನಾವು. ವುಮೆನ್ ಸೈಬರ್ ಸೆಕ್ಯೂರಿಟಿ ಸೆಲ್ ಅಂತ ನಮ್ಮದೇ NGO ಇದೆ. 13 ವರ್ಷ ಹಳೆಯದು. ಬೇರೆ ಎಲ್ಲಾ ದೇಶದಲ್ಲೂ ನಮ್ಮನ್ನು ರೆಕಗ್ನೈಸ್ ಮಾಡಿದ್ದಾರೆ. ಇಂಡಿಯಾದಲ್ಲಿ ಇನ್ನೂ ಕಾಯ್ತಾ ಇದ್ದಾರೆ. ಇಷ್ಟೊತ್ತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಾನು ಆಗ್ಲೇ ಹೇಳಿದಾಗೆ ನಿಮ್ಮ ಮನೆ ಮಗಳು ಯಾವತ್ತಿದ್ರು ಏನಾರ ತೊಂದರೆ ಆಯ್ತು ಅಂದ್ರೆ ನಾವು ನಿಮ್ಮ ಜೊತೆ ಸದಾ ಇದ್ದೀವಿ. ಅಂದ್ರೆ ಸಾಕಷ್ಟಿದೆ. ನಾವೆಲ್ಲ ಭಾರತೀಯರೇ ಆಗಿರೋದ್ರಿಂದ ಒಪ್ಕೊಳ್ಳೇಬೇಕು. ನಾಚಿಕೆ ಆಗುತ್ತೆ, ಬಟ್ ಒಪ್ಕೋಬೇಕು. ಇಲ್ಲಿ ನಮಗೆ ಅಡ್ವಾನ್ಸ್ ಟೂಲ್ಗಳು ಬೇಕು, ತುಂಬಾ ಅಡ್ವಾನ್ಸ್ ಟೂಲ್ಗಳು ಬೇಕು. ಮತ್ತೆ ಇವಾಗ ಹೆಂಗಾಗಿದೆ ಅಂದ್ರೆ
1:10,000 ಆಗಿದೆ ಪೊಲೀಸ್ ಪ್ರಪೋರ್ಷನ್. ಒಬ್ಬ ಪೊಲೀಸ್ಗೆ 10,000 ಜನ ಆಗಿರುತ್ತೆ ಕಷ್ಟ. ಮತ್ತೆ 25 ವರ್ಷ ಆಗಿರುತ್ತೆ ಅವ್ರು ಇನ್ಸ್ಪೆಕ್ಟರ್ ಆಗಿ ಎಲ್ಲ ಆಗೋಷ್ಟೊತ್ತಿಗೆ ಅವರ ಎಕ್ಸ್ಪೀರಿಯನ್ಸ್ 12 ವರ್ಷ ಆಗೋಗಿರುತ್ತೆ. ಸೀನಿಯರ್ ಸರ್ಕಲ್ ಎಲ್ಲ ಬಂದು DYSP ಎಲ್ಲ ಆಗೋತ್ತಿಗೆ ರಿಟೈರ್ಮೆಂಟ್ ಟೈಮು. ಆ ಟೈಮಲ್ಲಿ ನೀವು ಟೆಕ್ನಾಲಜಿ ಕಲೀರಿ ಅಂದ್ರೆ ಅವ್ರು ಹೆಂಗೆ ಕಲಿತಾರೆ? ಎರಡನೇದು ಸೈಬರ್ ಸೆಕ್ಯೂರಿಟಿ ಟೆಕ್ನಾಲಜಿ ಅನ್ನೋದು ಒಂದಿಂದಲೇ ಕಲಿಯೋಕ್ಕಾಗಲ್ಲ. ಮತ್ತೆ ಪೊಲೀಸ್ನವರಿಗೆ ಒಂದು ಟ್ರೈನಿಂಗ್ ಅಲ್ಲಿ ಮುಗಿಸೋಕ್ಕಾಗಲ್ಲ. ಅದಕ್ಕೆ ಆದಂತ ಸ್ಪೆಸಿಫಿಕ್ ಟೀಮ್ ಇರಬೇಕು. ಒಂದು ಪೊಲೀಸ್ ಸ್ಟೇಷನ್ಗೆ ಮಿನಿಮಮ್ 4 ಜನ ಟೆಕ್ನಿಷಿಯನ್ಸ್ ಬೇಕು. ಇವತ್ತು ಒಬ್ರು ಇಲ್ಲ. ಪೊಲೀಸ್ನವರಿಗೆ ಸಾಲ್ವ್ ಮಾಡಿದ್ರೆ ಹೆಂಗ್ ಮಾಡ್ತಾರೆ? ಅಲ್ಲ ಮೇಡಮ್, ಆಯ್ತು ಹೋಗ್ತೀರಿ, ಯಾಕೆ ತಗೋಬಾರ್ದು ಸಿಬ್ಬಂದಿ ಇಷ್ಟೆಲ್ಲ? ಗೌರ್ಮೆಂಟ್ ಅವ್ರಿಗೆ ಹೇಳಿ ನೀವು. ಗೌರ್ಮೆಂಟ್ ಬಿಟ್ಟಿದೆ ಎಲ್ಲ. ಇದಕ್ಕೆ ಮೂಲ ಕಾರಣನೂ ಹೇಳ್ತೀನಿ. ಮೊನ್ನೆ ನಾನು ರೈತ ವರ್ಗದವರು ಅದನ್ನೇ ಹೇಳಿದೆ. ಅವ್ರು ಅದಕ್ಕೆ PIL ಮಾಡ್ತಾ ಇದ್ದಾರೆ. ಅವರು ಕೇಳ್ತಾ ಇರೋ PIL ಏನಂದ್ರೆ ಇಡೀ ಕರ್ನಾಟಕ, ಇಡೀ ಭಾರತವನ್ನ ಸೇರಿಸ್ಕೊಂಡು ಒಂದು PIL ಮಾಡಬೇಕು ಅಂತ. ಪ್ರತಿ ಒಂದು ದೇಶದಲ್ಲೂ ಸೈಬರ್ ಸೆಕ್ಯೂರಿಟಿ ಮಿನಿಸ್ಟ್ರಿ ಇದೆ. ನಮ್ಮ ದೇಶದಲ್ಲಿ ದೊಡ್ಡ ಪ್ರಾಬ್ಲಮ್ ನಮಗೆ ಆಗ್ತಾ ಇರೋದು. ನಾನು 24 ವರ್ಷದಿಂದ ಇದ್ದೀನಿ. ಒಂದು 100 ಸತಿ ಡೆಲ್ಲಿಗೆ ಹೋಗಿ ಬಂದಿದ್ದೀನಿ. IT ಮಿನಿಸ್ಟ್ರು, ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ. ಅವ್ರು ಹೇಳಿದ್ರು, ಶುಭ, ಸೈಬರ್ ಸೆಕ್ಯೂರಿಟಿ ನನಗೆ ಬರಲ್ಲ. ಇದರದೇ ಆದ ಸೈಬರ್ ಮಿನಿಸ್ಟ್ರಿ ಬಂದ್ರೆ ಆ ಸೈಬರ್ ಮಿನಿಸ್ಟ್ರಿಯಿಂದ ಹಾಸ್ಪಿಟಲ್ಸ್ನ ಹೇಗೆ ನೋಡ್ಕೋಬೇಕು, IT ಕಂಪ್ನಿ ಹೇಗೆ ನೋಡ್ಕೋಬೇಕು, ಈ ಕಡೆ ಇನ್ನೊಂದೇನು ಮತ್ತೊಂದೇನು ಎಲ್ಲ ಇನ್ಸ್ಟ್ರಕ್ಷನ್ಸ್ ಬರಬೇಕು. IT-ನವರು ನಮ್ದಲ್ಲ ಅಂತಾರೆ, ಹೋಮ್ ಮಿನಿಸ್ಟರ್ ನಮ್ದಲ್ಲ ಅಂತಾರೆ. ಪೊಲೀಸ್ನವರಿಗೆ ಸರಿಯಾದ ಟೆಕ್ನಿಕಲ್ ಟೀಮ್ ಇಲ್ಲ. ಆ ಏಜ್ ಅಲ್ಲಿ ಅವರಿಗೆ ಟೆಕ್ನಾಲಜಿ ನಾವು ಹೇಳ್ಕೊಳಕ್ಕಾಗಲ್ಲ, ಟೂಲ್ಸ್ ಇಲ್ಲ ಅವರಿಗೆ. ದಿನದಲ್ಲಿ ಬರೀ ಕರ್ನಾಟಕದಲ್ಲಿ ಇವತ್ತು ಹೆಂಗಾಗಿದೆ ಅಂದ್ರೆ ಒಂದು ದಿನದಲ್ಲಿ ಒಂದು ಸ್ಟೇಷನ್ಗೆ 100 ಕೇಸ್ ಬರ್ತಾ ಇದೆ. ಹೆಂಗ್ ಹ್ಯಾಂಡಲ್ ಮಾಡ್ತಾರೆ? ಅವ್ರು ಹೇಳೋದು, ಮೇಡಮ್ ನಾವು ರಿಜಿಸ್ಟರ್ ಮಾಡ್ಕೊಳ್ಳೋಲ್ಲ, ಎಲ್ಲ NCR ಮಾಡ್ಬಿಟ್ಟು. NCR ನಿಮಗೆ ಗೊತ್ತು, ನಾನ್ ಕಾಗ್ನಿಸೆಂಟ್ ರಿಪೋರ್ಟ್ ಏನ್ ಮಾಡ್ತಾರೆ? ಯಾಕೆಂದ್ರೆ FIR ಆಯ್ತು ಅಂದ್ರೆ ಅದು ಕ್ಲೋಸ್ ಆಗ್ಲೇಬೇಕು ಅಲ್ವಾ? FIR ಕ್ಲೋಸ್ ಆಗಿಲ್ಲ ಅಂದ್ರೆ ಅವ್ರ ತಲೆ ಮೇಲೆ ಕೂತ್ಕೋತಾರೆ. ಅವ್ರು FIR ಮಾಡಲ್ಲ ಅಂತಾರೆ. ಇವಾಗ ಯಾರು ತಪ್ಪು ಅಂತ ಹೇಳೋದು? ಯಾಕೆಂದ್ರೆ ಇಲ್ಲಿ 3 ಪಿಲ್ಲರ್ಸ್ ನಮಗೆ ಅಲ್ವಾ? ನಮ್ಮ ಅಶೋಕ ಚಕ್ರದಲ್ಲಿ ಕಾಣೋ 4ನೇದು ಬೇಡ, ಬರೀ 3ನೇ ಕೇಳೋಣ. ಸರ್ಕಾರ, ಗೌರ್ಮೆಂಟ್ ಅವರು, ನಾವು ಸಿಟಿಸನ್ಸ್ ಎಸ್ಪೆಷಲ್ ಆಗಿ ಇದ್ರ ಜೊತೆ ಸರ್ವಿಸ್ ಮಾಡೋದು. ಸಿಟಿಸನ್ಸ್ ನಾವು ಯಾವತ್ತು ರೋಡಿಗೆ ಕೇಳಿದೀವಿ ನಮ್ಗೆ ಸೈಬರ್ ಸೆಕ್ಯೂರಿಟಿ ಬೇಕು ಅಂತ ಯಾವತ್ತು ಇಳಿದಿದ್ದೀವಿ? ಸರ್ಕಾರನೂ ಹಂಗೆ ನೋಡ್ಕೊತಿದ್ದಾರೆ. ಹತ್ರನೇ ತಾಯಿ ಹಾಲು ಕೊಡೋದು ಅಂತಂದ್ರೆ ನಾವು ಯಾರು ಕೇಳ್ತಾರೆ ಇಲ್ಲ. ಮೊನ್ನೆ ಅವರು ರೈತ ವರ್ಗದವರು ಅದಕ್ಕೆ ಡಿಸೈಡ್ ಮಾಡಿದ್ದಾರೆ, ಇಲ್ಲ ನಾವು ರೋಡಿಗೆ ಇಳಿತೀವಿ, ಜನನ ತಗೋತೀವಿ, ನಮಗೆ ಬೇಕೇ ಬೇಕು. ಯಾಕೆಂದ್ರೆ ಮಿನಿಸ್ಟ್ರಿ ಬರಲಿಲ್ಲ ಅಂದ್ರೆ ಕಂಟ್ರೋಲ್ ಇಲ್ಲ. ಅದರ ಜೊತೆಗೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಡಿಜಿಟಲ್ ಇಂಡಿಯಾ ತಗೊಂಡ್ಬಂದ್ಬಿಟ್ಟಿದ್ದೀವಿ. 5G ಬೇಕು ನಮಗೆ, ಅಡ್ವಾನ್ಸ್ ಡಿವೈಸಸ್ ಬೇಕು ನಮಗೆ. ಚೈನಾದಿಂದ ತರಿಸ್ಕೊತಾ ಇದೀವಿ, ಇಲ್ಲ ಅಂದ್ರೆ ಚೈನಾದಿಂದ ಬರ್ತಾನೆ ಇದೆ. ಇವತ್ತು ಎಲ್ಲ ಅಡ್ವಾನ್ಸ್ ಡಿವೈಸಸ್ ತಗೋತಾ ಇದೀವಿ. ಸೆಕ್ಯೂರಿಟಿ ಮಾತ್ರ ಝೀರೋ. ಹೆಂಗ್ ಕಾಪಾಡ್ತೀರ ನೀವು? ಅಂದ್ರೆ ಈಗ ಹೆಂಗಾಗಿದೆ ಅಂದ್ರೆ ಒಬ್ಬ ಯುವಕನಿಗೆ ಒಳ್ಳೆ BMW ಬೈಕ್ ಕೊಟ್ಬಿಟ್ಟು ಅವನಿಗೆ ಡ್ರೈವ್ ಸರಿಯಾಗಿ ಮಾಡಕ್ ಬರುತ್ತೋ ಇಲ್ವಾ ನಮ್ಗೆ ಗೊತ್ತಿಲ್ಲ, ಲೈಸೆನ್ಸ್ ಇಲ್ಲ, ಸರಿಯಾಗಿ ಟ್ರಾಫಿಕ್ ರೂಲ್ಸ್ ನೋಡ್ಕೊಳ್ಳೋರೆಲ್ಲ ಫಾಲೋನು ಮಾಡ್ತಿಲ್ಲ, ಆಕ್ಸಿಡೆಂಟ್ ಆಗ್ಬೇಡ ಅಂದ್ರೆ ಇದು ಎಲ್ಲಾ ಕಡೆಯಿಂದ ನಾವು ಬೇಕು, ನಾವು ಕೇಳಬೇಕು, ಸರ್ಕಾರದವರು ಮಾಡಬೇಕು. ಹಾಗೆ ಇದರ ಜೊತೆಗೆ ನಮ್ಮ ಮುಂದಿನ ಯುವಕರಿಗೆ ಮಾಡಬೇಕು. ಸೊ ಅವ್ರು ಕೇಳಿದ ಪಾಯಿಂಟ್ ತಪ್ಪೇನಿಲ್ಲ. ಈ ಕಡೆ ಪೊಲೀಸರು ತಪ್ಪ. ಮೊನ್ನೆ ನಾವು ಒಂದು 10 ದಿನದ ಕೆಳಗೆ ಮಾಡಿದ್ವಿ ಟ್ರೈನಿಂಗು. 15 ಸ್ಟೇಟ್ ಪೊಲೀಸ್ ಅವರಿದ್ರು. ಎಲ್ಲರಿಗೂ ಒಂದೇ ಕ್ವಶನ್, ಮೇಡಮ್ ನಮ್ದು ತಪ್ಪು ಅಂತಲ್ಲ, ಆಯ್ತು ಹೇಳಿ, ನಮ್ಗೆ ಟೂಲ್ಸ್ ಕೊಡಿ, ಟೀಮ್ ಕೊಡಿ. ಟೀಮನ್ನ ನಾವು ಅಸೈನ್ ಮಾಡಿದ್ರೆ ಅವ್ರು ಏನಂತಾರೆ ಗೊತ್ತಾ? ತಿಂಗಳಿಗೆ 35,000 ಅಂತಾರೆ. ಯಾವ ಟೆಕ್ನಿಷಿಯನ್ 35,000 ಬರ್ತಾನೆ? ಸೊ ಎಲ್ಲಾ ರೀತಿಯಿಂದ ಮಾಡ್ಬೇಕಂದ್ರೆ ನಾವು ಎದೊಳ್ಬೇಕು, ನಾವೇ ಕೇಳಬೇಕು. ಯಾಕೆ ನನ್ನ ದುಡ್ಡು ಇದು? ಟ್ಯಾಕ್ಸ್ 15%. ಬ್ಯಾಂಕ್ ಅವ್ರು ನೀವು ಹೇಳಿ ಕ್ಯಾಲ್ಕುಲೇಷನ್, ನಾನು ಸ್ಯಾಲರಿ ತಗೋತೀನಿ, 15% ಕಟ್ ಮಾಡಿರ್ತೀರ ನೀವು. ಹೋಟ್ಲಿಗೆ ಹೋಗ್ತೀನಿ, ಮತ್ತೆ ತಿರ್ಗಿ ಅಲ್ಲಿ ಟ್ಯಾಕ್ಸ್ ಕಟ್ತೀನಿ. ಅಂದ್ರೆ ಏನು? ನನ್ನ ಟ್ಯಾಕ್ಸ್ ಡಿಡಕ್ಟ್ ಆಗಿರೋ ಅಮೌಂಟ್ ಅಲ್ಲಿ ಮತ್ತೆ ಟ್ಯಾಕ್ಸ್ ಕಟ್ತಾ ಇದೀನಿ. ರೋಡಲ್ಲಿ ಆ ಹೋಟ್ಲಿಗೆ ಹೋಗ್ಬೇಕಾದ್ರೆ ಮತ್ತೆ ಆ ರೋಡ್ ಟ್ಯಾಕ್ಸ್ ಕಟ್ತೀನಿ ಅಲ್ವಾ? ಅಂದ್ರೆ ನಂದೇನ್ ಕರ್ಮ ಇಲ್ಲಿ? ನಂದೇ ಆದ ದುಡ್ಡು ಹೋಗ್ತಾ ಇರೋದು ಇಲ್ಲೇ.